ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಬಾಟ್ನಿ ಬ್ಲೂಮ್ ಚಾನಲ್. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಇವತ್ತಿನ ವಿಡಿಯೋದಲ್ಲಿ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಲೆಸನ್ ಅಲ್ಲಿ ಏನು ಹೊಸದಾಗಿ ಆಡ್ ಮಾಡಿದಾರಲ್ಲ ಫ್ಯಾಮಿಲೀಸ್, ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕಿಂತ ಮುಂಚೆ ನಾನು KCET ಬೋರ್ಡ್ ಎಕ್ಸಾಮಿಗೆ ಮತ್ತೆ ನೀಟ್ KCET ಬೋರ್ಡ್ ಎಕ್ಸಾಮಿನ ಅಪ್ಡೇಟ್ಸ್ ಆಗಿರ್ಬೋದು, ಬಯಾಲಜಿ ಪ್ರಿಪರೇಷನ್ ವಿಡಿಯೋಸ್ ಆಗಿರ್ಬೋದು, ಎಲ್ಲದನ್ನು ಈ ಚಾನಲ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ನಾನು ಯಾವುದೇ ಹೊಸ ವಿಡಿಯೋ ಬಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ಕ್ಲಾಸ್. ಸೊ ಈಗ ಫ್ಯಾಮಿಲೀಸ್ ಆಡ್ ಮಾಡಿದ್ರಲ್ಲ, ಇದರಲ್ಲಿ ಮುಂಚೆ ಓಲ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿತ್ತು ಅಂತ ಅಂದ್ರೆ ಫ್ಯಾಬೇಸಿ, ಸೊಲನೇಸಿ, ಲಿಲಿಯೇಸಿ ಇತ್ತು. ಓಕೆ, ಸೊ ಈಗ ಲಿಲಿಯೇಸಿ ನೀವು ನೋಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಮ ನೀಟ್ ಸಿಲೆಬಸ್ NTA ರಿಲೀಸ್ ಮಾಡಿರುವಂತಹ ನೀಟ್ ಸಿಲೆಬಸ್ ಅಲ್ಲಿ ಏನ್ ಫ್ಯಾಮಿಲೀಸ್ ಇದೆ ಅಂತ ಅಂದ್ರೆ 5 ಫ್ಯಾಮಿಲೀಸ್ ಇದೆ ಮಕ್ಕಳು. ಫ್ಯಾಬೇಸಿ ಇದೆ, ಸೊಲನೇಸಿ ನೀವು ಹೆಂಗೋ ತೇರಿಗೆ ಓದ್ಕೊಂಡಿರ್ತೀರಾ. ಸೊ ಒಂದ್ಸರಿ ಬೇಕಿದ್ರೆ ನೋಡ್ಕೊಂಡು ಹೋಗಿ, ಅದೇನು ಪ್ರಾಬ್ಲಮ್ ಇಲ್ಲ, ಗೊತ್ತಾಗ್ತಿದೆ. ಸೊ ನಾನು ಇವಾಗ ಯಾವ್ದು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ನಲ್ಲ, ಈ 5 ಫ್ಯಾಮಿಲೀಸ್ ನಿಮ್ಮ ನೀಟ್ ಸಿಲೆಬಸ್ಸಿಗೆ ಇದೆ ಮಕ್ಕಳು. ಲಾಸ್ಟ್ ಇಯರ್ ಈ ಇದರಿಂದ ಹೊಸದಾಗಿ ಆಡ್ ಮಾಡಿರುವಂತಹ ಫ್ಯಾಮಿಲೀಸ್ ಇಂದ ಯಾವುದೇ ಕ್ವೆಶನ್ ಬಂದಿರಲಿಲ್ಲ, ಬಟ್ ಈ ವರ್ಷ ಕೇಳಬಹುದು ಕ್ವೆಶನ್. ಸೊ ಮೇನ್ ಆಗಿ ಮೇಜರ್ ಆಗಿ ಏನೇನು ಕಾನ್ಸೆಪ್ಟ್ಸ್ ಇದೆ ಇದರಲ್ಲಿ ಸ್ವಲ್ಪ ನೋಡ್ಕೊಂಡು ಹೋದ್ರೆ ಇಂಪಾರ್ಟೆಂಟ್. ಅದರಲ್ಲೂ ಯಾವ ರೀತಿ ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದ್ರೆ, ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್ ಆಗಿರ್ಬೋದು, ಅಥವಾ ಫ್ಲೋರಲ್ ಫಾರ್ಮುಲಾ, ಫ್ಲೋರಲ್ ಡಯಾಗ್ರಾಮ್ ನ ಐಡೆಂಟಿಫೈ ಮಾಡುವಂತಹ ಕ್ವೆಶನ್ಸ್ ಆಗಿರ್ಬೋದು, ಅಥವಾ ಎಕನಾಮಿಕ್ ಇಂಪಾರ್ಟೆನ್ಸ್ ನ ಕ್ವೆಶನ್ ಆಗಿರ್ಬೋದು ಕೇಳ್ತಾರೆ. ಡೀಟೇಲ್ ಆಗಿ ಕ್ಯಾರೆಕ್ಟರ್ಸ್ ನ ಕ್ವೆಶನ್ ಕೇಳೋಂತ ಚಾನ್ಸಸ್ ಕಡಿಮೆ ಇದೆ, ಬಟ್ ಕೇಳ್ಬೋದು. ಸೊ ಹಾಗಾಗಿ ಸಮ್ಮರಿ ಟೈಪ್ ಏನೇನು ಓದ್ಕೋಬೇಕು ಅಂತ ಹೇಳಿ ಸ್ವಲ್ಪ ನಾನು ಎಲಾಬರೇಟ್ ಮಾಡಿ ಹೇಳ್ತಾ ಬರ್ತೀನಿ. ಸೊ ಫಸ್ಟ್ ತಗೊಳ್ಳೋದಾದ್ರೆ ಫ್ಯಾಬೇಸಿ, ಇದಕ್ಕೆ ಇನ್ನೊಂದು ಹೆಸರು ಇರೋದು ಏನು ಅಂತಂದ್ರೆ ಲೆಗುಮಿನೇಸಿ ಅಂತ ಕರಿತಾ ಇದ್ರು. ಮುಂಚೆ ಇದಕ್ಕೆ ಓಲ್ಡ್ ನೇಮ್ ಏನಿತ್ತು ಅಂತಂದ್ರೆ ಪ್ಯಾಪಿಲೋನೇಡಿ ಅಂತ ಕರಿತಾ ಇದ್ರು. ಪ್ಯಾಪಿಲೋನೇಶಿ, ಪ್ಯಾಪಿಲೋನೇಡಿ. ಓಕೆ, ಇದು ಹಳೆ ನೇಮ್. ಈಗ ಏನಂತ ಮಾಡಿದ್ದಾರೆ, ಲೆಗುಮಿನೇಸಿ ಅಥವಾ ಕಾಮನ್ ಆಗಿ ಫ್ಯಾಬೇಸಿ ಅಂತ ಕರಿತೀವಿ. ಸೊ ಇದರಲ್ಲಿ ಮೇಜರ್ ಆಗಿ ಏನು ಅಂತಂದ್ರೆ, ಈ ಕಾಳುಗಳು ಎಲ್ಲ ಇರ್ತಲ್ಲ, ಅದೆಲ್ಲ ಇದೇ ಫ್ಯಾಮಿಲಿಯಲ್ಲಿ ಬರುವಂತದ್ದು ಪ್ಲಾಂಟ್ಸ್. ಸೊ ಒಂದು ಫ್ಯಾಮಿಲಿ ಅಂತಂದ್ರೆ ಬೇರೆ ಬೇರೆ ಜೀನಸ್ಸಿನ, ಬೇರೆ ಬೇರೆ ಸ್ಪೀಶೀಸಿನ ಪ್ಲಾಂಟ್ಸ್ ಇರ್ತದೆ ಮಕ್ಕಳು. ಓಕೆ, ಸೊ ಇದೆಲ್ಲ ಪ್ಲಾಂಟ್ಸ್ ನ ಕ್ಯಾರೆಕ್ಟರು ಕಾಮನ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಒಂದು ಫ್ಯಾಮಿಲಿ ಅಂಡರ್ ಅಲ್ಲಿ ಓದ್ತೀವಿ. ಸೊ ಈ ಫ್ಯಾಮಿಲಿಯಲ್ಲಿ ಬರುವಂತಹ ಎಲ್ಲ ಪ್ಲಾಂಟ್ಸ್ ನ ಕ್ಯಾರೆಕ್ಟರು ಕಾಮನ್ ಆಗಿ ಇದೇ ತರನೇ ಇರುತ್ತೆ ಅಂತ ಡಿಸ್ಕ್ರೈಬ್ ಮಾಡೋದು. ಸೊ ಸೆಮಿ ಟೆಕ್ನಿಕಲ್ ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ. ಸೊ ಫ್ಲವರ್ ಅಂದ ತಕ್ಷಣ ಅದ್ರ ಬಗ್ಗೆ ಸಣ್ಣ ಸಣ್ಣ ವರ್ಡ್ಸ್ ಹೇಳ್ಬಿಟ್ರೆ ಅದರ ಡೀಟೇಲ್ ಡಿಸ್ಕ್ರಿಪ್ಷನ್ ನಿಮಗೆ ಗೊತ್ತಾಗ್ಬೇಕು, ಆ ರೀತಿ. ಸೊ ದಟ್ ಈಸ್ ನೋನ್ ಆಸ್ ವಾಟ್ ಸೆಮಿ ಟೆಕ್ನಿಕಲ್ ಡಿಸ್ಕ್ರಿಪ್ಷನ್. ಸೊ ಫಸ್ಟ್ ಸೆಮಿ ಟೆಕ್ನಿಕಲ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾವ್ ಏನ್ ಹೇಳ್ತಾ ಬರ್ತೀವಿ, ಹ್ಯಾಬಿಟ್ ನೋಡ್ಲಿಕ್ಕೆ ಹೇಗಿದೆ, ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಆಮೇಲೆ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್, ಆಮೇಲೆ ಫ್ಲೋರಲ್ ಕ್ಯಾರೆಕ್ಟರ್ಸ್, ಅದಾದ್ಮೇಲೆ ಫ್ಲೋರಲ್ ಫಾರ್ಮುಲಾ, ಫ್ಲೋರಲ್ ಡಯಾಗ್ರಾಮ್. ಇದೇ ಪ್ಯಾಟರ್ನ್ ಅಲ್ಲಿ ಎಲ್ಲದನ್ನು ಕೂಡ ನಾವು ಇದೇ ಆರ್ಡರ್ ಅಲ್ಲಿ ಎಲ್ಲದನ್ನು ನಾವು ಡಿಸ್ಕಸ್ ಮಾಡ್ತಾ ಬರ್ತೀವಿ. ಸೊ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಫ್ಯಾಬೇಸಿ ಅಂತಂದ್ರೆ ಎಲ್ಲಾ ಕಡೆ, ವರ್ಲ್ಡ್ ಅಲ್ಲಿ ಎಲ್ಲಾ ಕಡೆ ಈ ಪ್ಲಾಂಟ್ಸ್ ನಾವು ನೋಡ್ತೀವಿ. ಹೇಗಿರ್ತದೆ, ಕೆಲವೊಂದು ಟ್ರೀಸ್ ಇರ್ಬೋದು ಈ ಫ್ಯಾಮಿಲಿಯಲ್ಲಿ ಪ್ಲಾಂಟ್ಸ್, ಕೆಲವೊಂದು ಮರಗಳು, ಮತ್ತೆ ಹರ್ಬ್ಸ್ ಸಣ್ಣ ಸಣ್ಣ ಗಿಡಗಳಾಗಿರ್ಬೋದು, ಮತ್ತೆ ಸಣ್ಣ ಸಣ್ಣ ಸೊಪ್ಪಿನ ತರದ್ದು ಗಿಡಗಳಾಗಿರ್ಬೋದು, ಆ ರೀತಿ ಇರ್ತದೆ. ಹರ್ಬ್ಸ್, ಶ್ರಬ್ಸ್ ಮತ್ತೆ ಟ್ರೀಸ್, ಗೊತ್ತಾಯ್ತಾ. ನೆಕ್ಸ್ಟ್ ರೂಟ್ ಯಾವ ರೀತಿ ಇರುತ್ತೆ, ಕಾಮನ್ ಆಗಿ ಇದು ಡೈಕಾಟ್ ಫ್ಯಾಮಿಲಿ ಆಗಿರೋದ್ರಿಂದ ಡೈಕಾಟ್, ಎಲ್ಲದನ್ನು ಡೈಕಾಟ್ ಇದೆ. ಲಾಸ್ಟ್ ಗ್ರಾಮಿನಿ ಅಂತ ಇದೆಲ್ಲ ಅದು ಒಂದೇ ಮೋನೋಕಾಟ್ ಫ್ಯಾಮಿಲಿ. ಇನ್ ಮಿಕ್ಕಿರೋದೆಲ್ಲ ನೀವು 4 ಫ್ಯಾಮಿಲಿ ಯಾವ್ದು ನೋಡ್ತೀರಾ ಅಂತಂದ್ರೆ ಡೈಕಾಟೇ ಓದೋದು. ಸೊ ಡೈಕಾಟ್ ಅಂದ ತಕ್ಷಣ ಏನಂತ ಅರ್ಥ, ಟ್ಯಾಪ್ ರೂಟ್ ಇರುತ್ತೆ. ಬಟ್ ಇದರಲ್ಲಿ ಸ್ಪೆಷಲ್ ಆಗಿ ರೂಟ್ ಅಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ ರೂಟ್ ನಾಡ್ಯೂಲ್ಸ್. ಲೆಗ್ಯುಮಿನಸ್ ಪ್ಲಾಂಟ್ಸ್ ನೆನಪಿದನ. ಸೊ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ರೂಟ್ ನಾಡ್ಯೂಲ್ಸ್ ಇರ್ತದೆ. ಓಕೆ, ಸೊ ಅಲ್ಲಲ್ಲಿ ಗಂಟಾಗಿರುತ್ತೆ ರೂಟ್ ಅಲ್ಲಿ, ಅದನ್ನ ನಾವೇನಂತ ಕರಿತೀವಿ, ರೂಟ್ ನಾಡ್ಯೂಲ್ಸ್. ನೆಕ್ಸ್ಟ್ ಸ್ಟೆಮ್ ಯಾವ ರೀತಿ ಇರುತ್ತೆ, ಎರೆಕ್ಟ್ ಮತ್ತೆ ಕ್ಲೈಂಬರ್, ಅಂದ್ರೆ ಸ್ಟ್ರೇಟ್ ಆಗೂ ಇರ್ಬೋದು ಅಥವಾ ಬಳ್ಳಿ ತರನೂ ಇರ್ಬೋದು. ಕ್ಲೈಂಬರ್ ಅಂದ್ರೇನು, ಬಳ್ಳಿ. ಲೀವ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ ಆಲ್ಟರ್ನೇಟ್, ಈ ರೀತಿ ಒಂದು ನೋಡಲ್ಲಿ ಒಂದ್ ಲೀಫ್ ಇದ್ರೆ ಇನ್ನೊಂದು ನೋಡಲ್ಲಿ ಇನ್ನೊಂದು ಲೀಫ್ ಇರುತ್ತೆ, ಈ ರೀತಿ ಇರ್ಬೋದು. ಅಥವಾ ಪಿನ್ನೇಟ್ಲಿ ಕಾಂಪೌಂಡ್ ಅಥವಾ ಸಿಂಪಲ್ ಲೀಫ್ ಇರ್ಬೋದು. ಅಂದ್ರೆ ಸಿಂಪಲ್ ಲೀಫ್ ಇರ್ಬೋದು, ಕಾಂಪೌಂಡ್ ಲೀಫ್ ಇರ್ಬೋದು. ಕಾಂಪೌಂಡ್ ಅಲ್ಲಿ ಯಾವುದು, ಪಿನ್ನೇಟ್ ಕಾಂಪೌಂಡ್, ಇನ್ನೊಂದು ಪಾಮೆಟ್ ಕಾಂಪೌಂಡ್ ಅಂತ ಇದೆ. ಓಕೆ, ಸೊ ಬಟ್ ಯಾವ್ದು ನೋಡ್ಕೋಬೇಕು ನೀವು, ಇದು ಯಾವ್ದಿರುತ್ತೆ ಇದ್ರಲ್ಲಿ ಅಂತಂದ್ರೆ ಪಿನ್ನೇಟ್ ಕಾಂಪೌಂಡ್ ಇರುತ್ತೆ. ನೆಕ್ಸ್ಟ್ ಸಿಂಪಲ್, ಪಲ್ವಿನೇಟ್. ಇದೆಲ್ಲ ಕ್ಯಾರೆಕ್ಟರ್ಸ್ ಬಗ್ಗೆ ಅಂದ್ರೆ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ನ ರಿವಿಷನ್, KCET ಗೆ ಅಂತ ಹೇಳಿ ರಿವಿಷನ್ ಮಾಡಿರುವಂತಹ ಒಂದು ವಿಡಿಯೋ ಇದೆ, ಅದನ್ನ ನೀವು ಬೇಕಿದ್ರೆ ನೋಡಿ. ಓಕೆ, ನೆಕ್ಸ್ಟ್ ಪಲ್ವಿನೇಟ್ ಲೀಫ್ ಬೇಸ್ ಅಂತ ಅಂದ್ರೆ ಲೀಫ್ ಬೇಸ್ ಏನಾಗಿರುತ್ತೆ, ಈ ತರ ಸ್ವೋಲನ್ ಆಗಿರುತ್ತೆ. ಸ್ವೋಲನ್ ಅಂತಂದ್ರೇನು, ಊದ್ಕೊಂಡಿರುತ್ತೆ. ಸೊ ದಿಸ್ ಇಸ್ ಲೀಫ್ ಬೇಸ್. ಇದು ಇಲ್ಲಿ PTO ಇತ್ತು ಅಂದ್ರೆ ಲೀಫ್ ಬೇಸ್ ಈ ರೀತಿ ಊದ್ಕೊಂಡಿರುತ್ತೆ, ಆಮೇಲೆ ಇದಕ್ಕೆ ಲೀಫ್ ಇರುತ್ತೆ, ಗೊತ್ತಾಯ್ತಾ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಪಲ್ವಿನೇಟ್ ಲೀಫ್ ಬೇಸ್
ಓಕೆ. ನೆಕ್ಸ್ಟ್ ಸ್ಟಿಪ್ಯುಲೇಟ್, ಲೀಫಿಗೆ ಒಂದು ಸಣ್ಣದು ಲೀಫ್ ತರ ಸ್ಟ್ರಕ್ಚರ್ ಇರುತ್ತೆ ಪಿಟಿಯೋಲ್ ಕೆಳಗಡೆ, ಪಿಟಿಯೋಲ್ ಹತ್ರ, ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಸ್ಟಿಪ್ಯೂಲ್. ಸೊ ಸ್ಟಿಪ್ಯೂಲ್ ಇರುವಂತಹ ಲೀವ್ಸ್ ಗೆ ಸ್ಟಿಪ್ಯುಲೇಟ್ ಅಂತ ಕರಿತೀವಿ. ಮತ್ತೆ ಇದು ಡೈಕೋಟ್ ಆಗಿರೋದ್ರಿಂದ ನೆಟ್ವರ್ಕ್ ಲೈಕ್ ವೆನೇಷನ್ ಇರುತ್ತೆ, ಅದನ್ನ ನಾವೇನಂತ ಕರಿತೀವಿ ರೆಟಿಕ್ಯುಲೇಟ್ ವೆನೇಷನ್ ಅಂತ ಕರಿತೀವಿ. ಇದಿರುತ್ತೆ. ನೆಕ್ಸ್ಟ್ ಇನ್ಫ್ಲೋರೆಸೆನ್ಸ್ ಏನು ಅಂತಂದ್ರೆ ರೆಸಿಮೋಸ್ ಇನ್ಫ್ಲೋರೆಸೆನ್ಸ್. ಇನ್ಫ್ಲೋರೆಸೆನ್ಸ್ ಅಲ್ಲಿ 2 ಟೈಪ್ಸ್ ಇದೆ, ರೆಸಿಮೋಸ್ ಮತ್ತೆ ಸೈಮೋಸ್. ಸೊ ಇದು ಯಾವುದು ಅಂತಂದ್ರೆ ರೆಸಿಮೋಸ್ ಇನ್ಫ್ಲೋರೆಸೆನ್ಸ್. ನೆಕ್ಸ್ಟ್ ಫ್ಲವರ್ ಯಾವ ತರ ಇರುತ್ತೆ, ಬೈಸೆಕ್ಷನ್ ಅಂದ್ರೆ ಮೇಲ್ ಮತ್ತೆ ಫಿಮೇಲ್ ಸೆಕ್ಸ್ ಆರ್ಗನ್ ಎರಡು ಒಂದೇ ಫ್ಲವರ್ ಅಲ್ಲಿ ಇರುತ್ತೆ. ಝೈಗೋಮಾರ್ಫಿಕ್, ಝೈಗೋಮಾರ್ಫಿಕ್ ಅಂತ ಅಂದ್ರೆ ಒಂದ್ ಲೈನ್ ಇಂದ ಮಾತ್ರ ಒಂದು ಫ್ಲವರ್ ನ ಎರಡು ಹಾಫ್ ಆಗಿ ಡಿವೈಡ್ ಮಾಡ್ಲಿಕ್ಕೆ ಸಾಧ್ಯ. ಓಕೆ, ಸೊ ಒಂದ್ ನಿಮಿಷ ತೋರಿಸ್ತೀನಿ. ಸೊ ಈಗ ಸೆಂಟರ್ ಇಲ್ಲಿದೆ ಅಂತ ಅಂದ್ರೆ ಫ್ಲವರಿನ ಸೆಂಟರ್ ಒಂದು ಲೈನ್ ಹೋಗಿರುತ್ತೆ, ದಟ್ ಈಸ್ ಇಮ್ಯಾಜಿನರಿ ಲೈನ್. ಈ ಲೈನ್ ಇಂದ ಒಂದೇ ಲೈನ್ ಇಂದ ಮಾತ್ರ ಒಂದು ಫ್ಲವರ್ ನ ಹಾಫ್ ಆಗಿ ನಾವು ಡಿವೈಡ್ ಮಾಡ್ಲಿಕ್ಕೆ ಆಗೋದು. ಬೇರೆ ಯಾವುದೇ ತರ ಲೈನ್ ಹೋದ್ರೂ ಫ್ಲವರ್ ಹಾಫ್ ಆಗಿ ಡಿವೈಡ್ ಆಗೋದಿಲ್ಲ. ಸೊ ಹಂಗಾಗಿ ಇದನ್ನ ನಾವೇನಂತ ಕರಿತೀವಿ ಝೈಗೋಮಾರ್ಫಿಕ್. ಓಕೆ, ಸೊ ಝೈಗೋಮಾರ್ಫಿಕ್ ಸಿಮೆಟ್ರಿ ಆ ರೀತಿ ಇರುತ್ತೆ. ನೆಕ್ಸ್ಟ್ ಕೆಲಿಕ್ಸ್. ಕೆಲಿಕ್ಸ್ ಅಂದ್ರೆ ಇದರಲ್ಲಿ ಇರುವಂತ ಸೆಪಲ್ಸ್. ಸೆಪಲ್ಸ್ ಎಲ್ಲ ಫ್ಯೂಸ್ ಆಗಿರುತ್ತೆ. ಫ್ಯೂಸ್ ಆಗಿರೋ ಸೆಪಲ್ಸ್ ಗೆ ನಾವೇನಂತ ಕರಿತೀವಿ ಗ್ಯಾಮೋಸೆಪಾಲಿಸ್. ಎಷ್ಟಿರ್ತವೆ, 5 ಸೆಪಲ್ಸ್ ಇರುತ್ತೆ, ಎಲ್ಲ ಫ್ಯೂಸ್ ಆಗಿರುತ್ತೆ. ನೆಕ್ಸ್ಟ್ ಅದರ ಎಸ್ಟಿವೇಶನ್ ಯಾವ ರೀತಿ ಇರುತ್ತೆ, ಅರೇಂಜ್ಮೆಂಟ್ ಅಂತ ಅಂದ್ರೆ ವ್ಯಾಲ್ವೇಟ್ ಎಸ್ಟಿವೇಶನ್, ಅಥವಾ ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಇಂಬ್ರಿಕೇಟ್ ನಾವು ನೋಡ್ತೀವಿ. ಕೊರೊಲ್ಲಾ, ಈ ಪೆಟಲ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ ಪಾಲಿಪೆಟಾಲಸ್. ನೋಡಿ ಪೆಟಲ್ಸ್ ಫ್ರೀ ಇರುತ್ತೆ, ಆದ್ರೆ ಈ ಕೆಲಿಕ್ಸ್ ಏನಿದೆಲ್ಲ ಅದು ಫ್ಯೂಸ್ ಇರುತ್ತೆ. ಪೆಟಲ್ಸ್ ನ ಸ್ಪೆಷಲ್ ಕ್ಯಾರೆಕ್ಟರ್ ಏನು ಅಂತ ಅಂದ್ರೆ ಒಂದು ಪೋಸ್ಟೀರಿಯರ್ ಸ್ಟ್ಯಾಂಡರ್ಡ್ ಪೆಟಲ್ ಇರುತ್ತೆ, ಪೋಸ್ಟೀರಿಯರ್ ಸ್ಟ್ಯಾಂಡರ್ಡ್ ಪೆಟಲ್. ಅದರ ಸೈಡಿಗೆ ಲ್ಯಾಟರಲ್ ವಿಂಗ್ ಪೆಟಲ್, ಆಮೇಲೆ ಮಿಡಲ್ ಅಲ್ಲಿ ಇಲ್ಲಿ ಕೀಲ್ ಪೆಟಲ್ ಅಂತ ಇರುತ್ತೆ. ಓಕೆ, ಸೊ ಇದು ವಿಂಗ್ ಮತ್ತೆ ಇದು ಕೀಲ್. ಕೀಲ್ ಪೆಟಲ್ ಏನಾಗಿರುತ್ತೆ ಅಂದ್ರೆ ಫ್ಯೂಸ್ ಆಗಿರುತ್ತೆ, ಇದು ಕೀಲ್. ಓಕೆ, ಕೀಲ್ ಪೆಟಲ್. ಇದು ಸ್ಟ್ಯಾಂಡರ್ಡ್ ಪೆಟಲ್. ಸ್ಟ್ಯಾಂಡರ್ಡ್ ಅಂತಂದ್ರೆ ದೊಡ್ಡದಾಗಿರುವಂತಹ ಪೆಟಲ್. ಇದು ಇಲ್ಲಿ ಸೆಂಟರ್. ಸೊ ಇದಕ್ಕೆ ನಾವು ಸ್ಟ್ಯಾಂಡರ್ಡ್ ವೆಕ್ಸಿಲಮ್ ಅಂತಾನು ಕೂಡ ಕರಿತೀವಿ. ಇಂಥ ಎಸ್ಟಿವೇಶನ್ ಗೆ ನಾವು ವೆಕ್ಸಿಲರಿ ಎಸ್ಟಿವೇಶನ್ ಅಂತ ಕರಿತೀವಿ. ಓಕೆ, ಸೊ ಟೋಟಲ್ ಆಗಿ 5 ಪೆಟಲ್ಸ್ ಇರುತ್ತೆ. ಪೋಸ್ಟೀರಿಯರ್ ಸ್ಟ್ಯಾಂಡರ್ಡ್ ಪೆಟಲ್ ಇಸ್ ನೋನ್ ಆಸ್ ವೆಕ್ಸಿಲಮ್. ಲ್ಯಾಟರಲ್ ಅಂತಂದ್ರೆ ಇಲ್ಲಿ ಸೈಡ್ ಅಲ್ಲಿ ಇರುವಂತದ್ದು, ಸೈಡ್ ಅಲ್ಲಿ ಇರುವಂತಹ ಲ್ಯಾಟರಲ್ ಪೆಟಲ್ಸ್ ಗೆ ವಿಂಗ್ ಪೆಟಲ್ಸ್ ಅಂತ ಕರಿತೀವಿ. ಇನ್ನು ಚಿಕ್ಕದಿದೆ ಅಲ್ಲ, ಇದೆರಡು ಏನಾಗಿರುತ್ತೆ ಅಂದ್ರೆ ಫ್ಯೂಸ್ ಆಗಿರುತ್ತೆ ಪೆಟಲ್ಸ್, ಇದನ್ನ ಕೀಲ್ ಪೆಟಲ್ಸ್ ಅಂತ ಕರಿತೀವಿ. ಇದು ಆಂಟೀರಿಯರ್. ಸೊ ಇದಿಷ್ಟು ನಾವು ಏನಂತ ಕರಿತೀವಿ ವೆಕ್ಸಿಲರಿ ಎಸ್ಟಿವೇಶನ್. ಇದು ನೋಡ್ಲಿಕ್ಕೆ ಬಟರ್ಫ್ಲೈ ತರ ಇಲ್ಲಿ ಕಾಣಿಸ್ತಿದೆಲ್ಲ ಇದು. ಸೊ ಇದು ಬಟರ್ಫ್ಲೈ ತರ ಕಾಣಿಸ್ತಾ ಇರುತ್ತೆ. ಈ ಕೊರೋಲಾಗೆ ನಾವು ಪ್ಯಾಪಿಲೋನೇಷಿಯಸ್ ಕೊರೋಲಾ ಅಂತಾನು ಕೂಡ ಕರಿತೀವಿ, ಅಥವಾ ವೆಕ್ಸಿಲರಿ ಎಸ್ಟಿವೇಶನ್ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಆಂಡ್ರೇಷಿಯಂ ಅಂದ್ರೆ ಸ್ಟೆಮನ್ ಮತ್ತೆ ಫಿಲಮೆಂಟ್ ಇರುವಂತಹ ಸ್ಟ್ರಕ್ಚರ್ ಇದೆಯಲ್ಲ ಆಂಡ್ರೇಷಿಯಂ, ದಟ್ ಈಸ್ ಆಂಥರ್ ಮತ್ತೆ ಫಿಲಮೆಂಟ್ ಇರುವಂತಹ ಸ್ಟ್ರಕ್ಚರ್. ಸ್ಟೆಮನ್ ಎಷ್ಟಿರ್ತವೆ ಸ್ಟೆಮನ್ಸ್ ಅಂತ ಅಂದ್ರೆ 10 ಇರುತ್ತೆ. ಈ 10 ಸ್ಟೆಮನ್ ಯಾವ ತರ ಇರುತ್ತೆ ಕಂಡೀಷನ್ ಅಂತ ಅಂದ್ರೆ ಡೈಅಡಲ್ಫಸ್. ಡೈಅಡಲ್ಫಿ ಅಂತ ಅಂದ್ರೆ ಒಂದು ಸ್ಟೆಮನ್ ಮಾತ್ರ ಒಂದು ಸಪರೇಟ್ ಆಗಿ ಒಂದು ಬಂಡಲ್ ಇದ್ರೆ, ಇನ್ನು 9 ಸ್ಟೆಮನ್ ಈ ರೀತಿ ಬಂಚ್ ಅಲ್ಲಿ ಇರುತ್ತೆ. ಸೊ ಆಲ್ ದೀಸ್ ಸ್ಟೆಮನ್ಸ್ ಫಾರ್ಮಿಂಗ್ ಒನ್ ಬಂಡಲ್. ಓಕೆ, ಅಂಡ್ ದಿಸ್ ಇಸ್ ಅನದರ್ ಬಂಡಲ್. ಟೋಟಲ್ ಎಷ್ಟಾಯ್ತು 9 + 1, ಟೋಟಲ್ 10 ಇರುತ್ತೆ. 10ರಲ್ಲಿ 9 ಸೇರಿ ಒಂದು ಬಂಡಲ್ ಆಗುತ್ತೆ, ಇನ್ನೊಂದು ಇರುವಂತದ್ದು ಇನ್ನೊಂದು ಬಂಡಲ್ ಇರುತ್ತೆ. ಸೊ 9 + 1 ಕಂಡೀಷನ್ ಅಂತ ಕರಿತೀವಿ ಡೈ ಅಡಲ್ಫಿ. ಅಡಲ್ಫಿ ಅಂತ ಅಂದ್ರೆ ಏನು, ಫ್ಯೂಸ್ ಆಗಿರುವಂತದ್ದು. ಓಕೆ, ಸೊ ಡೈ ಅಂತ ಅಂದ್ರೆ ಏನು, ಎರಡು ಬಂಡಲ್ ಆಗಿ ಫ್ಯೂಸ್ ಆಗಿರುತ್ತೆ. ಸೊ ಹಂಗಾಗಿ ಇದನ್ನ ಡೈ ಅಡಲ್ಫಿ ಅಂತ ಕರಿತೀವಿ. ಡೈಥಿಕಸ್ ಅಂತ ಅಂದ್ರೆ ಈ ರೀತಿ ಇರುತ್ತಲ್ಲ, ಇದನ್ನ ನಾವು ಡೈಥಿಕಸ್ ಅಂತ ಕರಿತೀವಿ. 2 ಲೋಬ್ಸ್ ಇರುತ್ತೆ ಆಂಥರ್ ಅಲ್ಲಿ. ಒಂದು ಲೋಬ್ ಅಲ್ಲಿ 2 ಸ್ಪೋರ್ ಪ್ರೊಡ್ಯೂಸ್ ಮಾಡುವಂತ ಸ್ಟ್ರಕ್ಚರ್ ಅಂದ್ರೆ ಪೊಲನ್ ಪ್ರೊಡ್ಯೂಸ್ ಮಾಡುವಂತ ಸ್ಟ್ರಕ್ಚರ್ ಇರುತ್ತೆ. 2 ಥೀಕಸ್ ವಿಲ್ ಬಿ ಪ್ರೆಸೆಂಟ್ ಇನ್ ಈಚ್ ಲೋಬ್. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್ ಡೈಥಿಕಸ್. ಓಕೆ, ನೆಕ್ಸ್ಟ್ ಗೈನಿಷಿಯಮಿಗೆ ಬಂದ್ರೆ ಯಾವ ರೀತಿ ಇರುತ್ತೆ ಅಂತಂದ್ರೆ ಓವರಿ, ಸುಪೀರಿಯರ್ ಓವರಿ ಇರುತ್ತೆ. ಮೋನೋಕಾರ್ಪೆಲ್ಲರಿ ಅಂತ ಅಂದ್ರೆ ಕಾರ್ಪಲ್ಸ್, ದಟ್ ಈಸ್ ಪಿಸ್ಟಲ್ ಎಷ್ಟಿರುತ್ತೆ ಒಂದೇ ಇರುತ್ತೆ. ಮತ್ತೆ ಯೂನಿಲಾಕ್ಯುಲರ್, ಅದರಲ್ಲಿ ಇರುವಂತಹ ಲಾಕ್ಯೂಲ್ ಕೂಡ ಒಂದೇ ಇರುತ್ತೆ. ಯಾವ ಪ್ಲಾಸೆಂಟೇಶನ್ ತೋರಿಸುತ್ತೆ ಮಕ್ಕಳೇ, ಮಾರ್ಜಿನಲ್ ಪ್ಲಾಸೆಂಟೇಶನ್. ಇದು ಪ್ಲಾಸೆಂಟೇಶನ್ ಅಲ್ಲಿ ಓದಿರ್ತೀರಾ. ಸೊ ಬಟಾಣಿ ನೆನಪು ಮಾಡ್ಕೊಳ್ಳಿ, ಫ್ಯಾಬೇಸಿ ಅಂದ ತಕ್ಷಣ ಬಟಾಣಿ. ಸೊ ಬಟಾಣಿ ಸುಲಿಬೇಕಾದ್ರೆ ನೀವು ನೋಡ್ತೀರಾ ಮಾರ್ಜಿನಿಗೆ ಯಾವ ರೀತಿ ಎಲ್ಲಾ ಕಾಳುಗಳು ಅರೇಂಜ್ ಆಗಿರುತ್ತೆ. ಸೊ ಅದು. ನೆಕ್ಸ್ಟ್ ಫ್ರೂಟಿಗೆ ನಾವೇನಂತ ಕರಿತೀವಿ, ಲೆಗ್ಯೂಮ್. ಓಕೆ, ನೆಕ್ಸ್ಟ್ ಲೆಗ್ಯುಮಿನೇಸಿ, ಲೆಗ್ಯೂಮ್ ಈ ರೀತಿ ನೆನ್ಪಿಟ್ಕೋಬಹುದು.
ಪ್ಯಾಪಿಲೋನೇಡಿ ಓಲ್ಡ್ ನೇಮ್ ಪ್ಯಾಪಿಲೋನೇಷಿಯಸ್ ಕೊರೊಲ್ಲಾ. ಗೊತ್ತಾಯ್ತಾ? ಸೊ ವಿಕ್ಸಿಲರಿ ಎಸ್ಟಿವೇಶನ್ ಇದರ ಸ್ಪೆಷಲ್ ಕ್ಯಾರೆಕ್ಟರ್. ನೆಕ್ಸ್ಟ್, ಸೀಡ್ ಯಾವ ರೀತಿ ಇರುತ್ತೆ ಅಂದ್ರೆ ಒಂದ್ ಇರ್ಬೋದು ಅಥವಾ ಒಂದಕ್ಕಿಂತ ಜಾಸ್ತಿ ಇರ್ಬೋದು. ಮತ್ತೆ ಇದು ನಾನ್ ಎಂಡೋಸ್ಪರ್ಮಿಕ್ ಸೀಡ್ಸ್ ಆಗಿರುತ್ತೆ, ಅಂದ್ರೆ ಸೀಡ್ಸ್ ಅಲ್ಲಿ ಎಂಡೋಸ್ಪರ್ಮ್ ಇರೋದಿಲ್ಲ. ಯೂಶಲಿ ದಟ್ ಈಸ್ ಡೈಕಾಟ್ ಕ್ಯಾರೆಕ್ಟರ್. ನೆಕ್ಸ್ಟ್, ಫ್ಲೋರಲ್ ಫಾರ್ಮುಲಾ ಏನಾಗುತ್ತೆ ನೋಡಿ, ಇದು ಝೈಗೋಮಾರ್ಫಿಕ್ ಅಂತ ಅಂದ್ರೆ ಈ ರೀತಿ ಪರ್ಸೆಂಟೇಜ್. ನೆಕ್ಸ್ಟ್, ಬೈಸೆಕ್ಷುವಲ್ ಅಂತ ಅಂದ್ರೆ ಇದು ಸಿಂಬಲ್. ನೆಕ್ಸ್ಟ್, ಕೆಲಿಕ್ಸ್ ಎಷ್ಟಿರುತ್ತೆ ಮಕ್ಳೇ? 5. ಯಾವ ರೀತಿ ಇರುತ್ತೆ? ಗ್ಯಾಮೋಸೆಫಲಸ್, ಫ್ಯೂಸ್ ಆಗಿದೆ. ಸೊ ಹಂಗಾಗಿ ಬ್ರಾಕೆಟ್ ಒಳಗಡೆ ಮೆನ್ಷನ್ ಮಾಡ್ಬೇಕು. ನೆಕ್ಸ್ಟ್, ಕೊರೊಲ್ಲಾ ಯಾವ ರೀತಿ ಇದೆ? ಇದು ಒಂದು ಸ್ಟ್ಯಾಂಡರ್ಡ್ ಪೆಟಲ್, 2 ವಿಂಗ್ ಪೆಟಲ್, ಮತ್ತೆ 2 ಫ್ಯೂಸ್ ಆಗಿರುವಂತದ್ದು ಕೀಲ್ ಪೆಟಲ್. ಸೊ 1+2+2 ಫ್ಯೂಸ್ಡ್ ಅಂತ ಮೆನ್ಷನ್ ಮಾಡ್ಬೇಕು. ಸೊ ಈ ರೀತಿ ಫ್ಲೋರಲ್ ಫಾರ್ಮುಲಾ ಕಾಣಿಸಿದ ತಕ್ಷಣ ನೀವು ಕಂಡುಹಿಡಿಬಹುದು ಏನಂತ, ಇದು ಫ್ಯಾಬೇಸಿ ಅಂತ. ಮತ್ತೆ ಇನ್ನೊಂದು ಏನು ಅಂತಂದ್ರೆ 9+1, 9 ಫ್ಯೂಸ್ ಆಗಿರುವಂತದ್ದು ಒಂದು ಬಂಡಲ್, ಇನ್ನೊಂದು ಒಂದು ಫ್ರೀ ಆಗಿರುವಂತದ್ದು ಒಂದು ಬಂಡಲ್. ಸೊ ಟೋಟಲ್ 9+1 ಡೈ ಅಡಲ್ಫಸ್ ಕಂಡೀಷನ್ ಆಫ್ ಆಂಡ್ರಿಶಮ್. ಗೈನಿಶಮ್ ಯಾವ ರೀತಿ ಇರುತ್ತೆ? ಇಲ್ಲಿ ನಾನು ಸುಪೀರಿಯರ್ ಲೈನ್ ಹಾಕೋದ್ ಮರ್ತೋಗಿ. ಓಕೆ, ಸೊ ಸುಪೀರಿಯರ್ ಇರುತ್ತೆ. ನೆಕ್ಸ್ಟ್, ಒಂದೇ ಇರುತ್ತೆ, ಮೋನೋಕಾರ್ಪಲ್. ಓಕೆ, ಅಂಡ್ ಇಟ್ ಈಸ್ ಯುನಿಲಾಕ್ಯುಲರ್. ಒಂದೇ ಕಾರ್ಪೆಲ್ ಇರುತ್ತೆ, ಹಂಗಾಗಿ 1 ಅಂತ ಇರೋದು. ಯುನಿಲಾಕ್ಯುಲರ್, ಅದ್ರೊಳಗಡೆ ಕಾರ್ಪೆಲ್ ಒಳಗಡೆ ಅಂದ್ರೆ ಓವರಿ ಒಳಗಡೆ ಇರುವಂತಹ ಲಾಕ್ಯೂಲ್ ಎಷ್ಟಿರುತ್ತೆ? ಒಂದೇ ಇರುತ್ತೆ ಲಾಕ್ಯೂಲ್. ಓಕೆ, ನೆಕ್ಸ್ಟ್ ಇದರಲ್ಲಿ ಮಾರ್ಜಿನ್ ಅಲ್ಲಿ ಏನ್ ಅರೇಂಜ್ ಆಗಿರುತ್ತೆ? ಎಲ್ಲಾ ಸೀಡ್ಸ್ ಅರೇಂಜ್ ಆಗುತ್ತೆ. ದಟ್ ಈಸ್ ಓವ್ಯೂಲ್ಸ್, ದಟ್ ಈಸ್ ಮಾರ್ಜಿನಲ್ ಪ್ಲಾಸೆಂಟೇಷನ್. ಈ ರೀತಿ ಕಾಣಿಸುತ್ತೆ. ಗೊತ್ತಾಯ್ತಾ? ಸೊ ಇದು ಫ್ಯಾಬೇಸಿದಾಯ್ತು. ಈಗ ಇಲ್ಲಿ ಎಕನಾಮಿಕ್ ಇಂಪಾರ್ಟೆನ್ಸ್ ನೋಡ್ಬೇಕು. ಅಲ್ಲಿ ನಾನು ಡಯಾಗ್ರಾಮ್ನು ಕೂಡ ತೋರಿಸಿದೆ, ಮತ್ತೆ ಲಾಸ್ಟಿಗೂ ಕೂಡ ಮತ್ತೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸಮ್ಮರಿ ಎಲ್ಲಾ ಫ್ಲೋರಲ್ ಡಯಾಗ್ರಾಮ್, ಅವಾಗ ಮತ್ತೊಂದ್ಸರಿ ಹೇಳ್ತೀನಿ. ಸೊ ಈಗ ಇದ್ರಲ್ಲಿ ಏನ್ ನೋಡ್ತೀವಿ ಮೇಜರ್ ಆಗಿ ಅಂದ್ರೆ ಪಲ್ಸಸ್, ಗ್ರಾಮ್, ಅರ್ಹರ್ ಅಂದ್ರೆ ತೊಗರೆ ಕಾಳು. ನೆಕ್ಸ್ಟ್ ಸೇಮ್ ಮೂಂಗ್ ಅಂದ್ರೆ ಹೆಸರು ಕಾಳು, ಸೋಯಾಬೀನ್ಸ್ ಇರುತ್ತೆ. ಸೊ ಇದೆಲ್ಲ ಕಾಳುಗಳು ಇದೇ ಫ್ಯಾಮಿಲಿಯಲ್ಲೇನೆ ಬರುತ್ತೆ. ಮೇಜರ್ ಆಗಿ ಏನಂತ ಕರಿತೀವಿ ಇದನ್ನ? ಪಲ್ಸಸ್. ನೆಕ್ಸ್ಟ್, ಎಡಿಬಲ್ ಆಯಿಲ್ ಯಾವ್ದ್ರಿಂದ ತೆಗಿತಾರೆ ಅಂದ್ರೆ ಸೋಯಾಬೀನ್ ಮತ್ತೆ ಗ್ರೌಂಡ್ ನಟ್ ಇಂದ. ಡೈ ಕಲರ್ ಯಾವ್ದ್ರಿಂದ ತೆಗಿತಾರೆ ಅಂದ್ರೆ ಇಂಡಿಗೋಫೆರಾ ಪ್ಲಾಂಟ್ ಇಂದ. ಫೈಬರ್ಸ್ ಅಂದ್ರೆ ಇದರಿಂದ ನಾರು ತೆಗೆಯುವಂಥದ್ದು ಯಾವ ಪ್ಲಾಂಟ್ ಅಂದ್ರೆ ಸನ್ ಹೆಂಪ್. ಇದಕ್ಕೆ ನಾವು ಕನ್ನಡದಲ್ಲಿ ಸೆಣಬು ಅಂತ ಕರಿತೀವಿ. ಫಾಡರ್ ಅಂತ ಅಂದ್ರೆ ಮೇವು ಏನೇನು ಅಂತ ಅಂದ್ರೆ ಸೆಸ್ಬೇನಿಯಾ ಪ್ಲಾಂಟ್ ಇಂದ, ಅಂದ್ರೆ ಇದು ಅಗಸೆ. ನೆಕ್ಸ್ಟ್, ಟ್ರೈಫೋಲಿಯಂ ಅಂತ, ಇದು ಒಂಥರ ಸೊಪ್ಪು. ನೆಕ್ಸ್ಟ್, ಆರ್ನಮೆಂಟಲ್ಸ್ ಅಂತ ಅಂದ್ರೆ ಅಸ್ಥೆಟಿಕ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡೋದು, ಅಂದ್ರೆ ಪಾರ್ಕ್ ಅಲ್ಲಿ ಅಥವಾ ಎಲ್ಲಾದ್ರೂ ಗಾರ್ಡನ್ ಅಲ್ಲಿ ಈ ಪ್ಲಾಂಟ್ಸ್ ಹಾಕಿದ್ರೆ ಏನು ಗಾರ್ಡನ್ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಅಂತ ಪ್ಲಾಂಟ್ಸ್ ಯಾವ್ದಾವ್ದು ಅಂತಂದ್ರೆ ಈ ಫ್ಯಾಮಿಲಿ ಬರೋದು ಅಂದ್ರೆ ಲುಪಿನ್ ಮತ್ತೆ ಇನ್ನೊಂದು ಸ್ವೀಟ್ ಪೀ. ನೆಕ್ಸ್ಟ್, ಮೆಡಿಸಿನ್ ಗೆ ಯೂಸ್ ಮಾಡುವಂತ ಪ್ಲಾಂಟ್ ಯಾವ್ದು ಅಂದ್ರೆ ಮುಲಿಯತಿ. ಇದನ್ನ ನಾವು ಚೇಸ್ಟಮ್ ಅದು ಅಂತಾನು ಕೂಡ ಕರಿತೀವಿ. ಓಕೆ, ಡಯಾಬಿಟಿಸ್ ಆಗಿರ್ಬೋದು, ಇನ್ಫ್ಲಮೇಷನ್ ಆಗಿರ್ಬೋದು, ಲಿವರ್ ಪ್ರಾಬ್ಲಮ್ಸ್ ಇದ್ರೆ ಈ ಪ್ಲಾಂಟ್ ನ ಯೂಸ್ ಮಾಡ್ತಾರೆ. ಸೊ ಇದಿಷ್ಟು ಏನಾಯ್ತು ಫ್ಯಾಬೇಸಿ ಫ್ಯಾಮಿಲಿನ ಇಂಪಾರ್ಟೆನ್ಸ್. ಸೊ ಮೇನ್ ಆಗಿ ಗೊತ್ತಾಯ್ತಲ್ಲ ಏನು ಫ್ಯಾಬೇಸಿ ಫ್ಯಾಮಿಲಿ ಇಂಪಾರ್ಟೆನ್ಸ್ ಅಂದ್ರೆ ಲೀಫ್ ಬೇಸ್ ಯಾವ್ದು ಇರುತ್ತೆ? ಪಲ್ವಿನಸ್ ಲೀಫ್ ಬೇಸ್ ಇರುತ್ತೆ. ರೂಟಿಗೆ ನಾಡ್ಯೂಲ್ಸ್ ಇರುತ್ತೆ, ಮತ್ತೆ ಪ್ಯಾಪಿಲೋನೇಷಿಯಸ್ ಕೊರೊಲ್ಲಾ ಇರುತ್ತೆ, ಡೈ ಅಡಲ್ಫಸ್ ಕಂಡೀಷನ್ ಇರುತ್ತೆ. ಸೊ ಇದೆಲ್ಲ ಮೇಜರ್ ಕ್ಯಾರೆಕ್ಟರ್ ಆಫ್ ವಾಟ್? ಫ್ಯಾಬೇಸಿ. ನೆಕ್ಸ್ಟ್, ಸೆಕೆಂಡ್ ಯಾವುದು ಅಂದ್ರೆ ಮಾಲ್ವೇಸಿ. ಸೊ ಮಾಲ್ವೇಸಿ ಅಂದ ತಕ್ಷಣ ಹೈಬಿಸ್ಕಸ್ ನೆನಪು ಮಾಡ್ಕೊಳ್ಳಿ. ಓಕೆ, ಸೊ ಮಾಲ್ವೇಸಿ ಅಂದ್ರೆ ಹೈಬಿಸ್ಕಸ್ ಫ್ಯಾಮಿಲಿ. ಇದನ್ನ ಇನ್ನೊಂದು ನೇಮ್ ಏನಂತ ಕರಿತೀವಿ ಅಂದ್ರೆ ಮ್ಯಾಲ್ಲೋ ಫ್ಯಾಮಿಲಿ, ಹೈಬಿಸ್ಕಸ್ ಫ್ಯಾಮಿಲಿ ಅಂತ ಕರಿತೀವಿ. ಇದರಲ್ಲಿ ಬೆಂಡೆಕಾಯಿನೂ ಕೂಡ ಬಂತು. ಸೊ ಮೇನ್ ಆಗಿ ಇದು ಯಾವುದು ಹೈಬಿಸ್ಕಸ್ ಜೊತೆ ಇನ್ನೊಂದು ನೆನ್ಪಿಟ್ಕೊಳ್ಳಿ ಯಾವುದು ಅಂದ್ರೆ ಬೆಂಡೆಕಾಯಿ. ಇದೆರಡೂ ಕೂಡ ಈ ಫ್ಯಾಮಿಲಿಯಲ್ಲೇನೆ ಬರುತ್ತೆ. ಮತ್ತೆ ಇನ್ನೊಂದು ಯಾವುದು ಅಂದ್ರೆ ಕಾಟನ್, ಬೆಂಡೆಕಾಯಿ ಮತ್ತೆ ಈ ಹೈಬಿಸ್ಕಸ್ ಎಲ್ಲದನ್ನು ಮಾಲ್ವೇಸಿ ಫ್ಯಾಮಿಲಿಯಲ್ಲಿ ಇರುತ್ತೆ. ನೆಕ್ಸ್ಟ್, ಹ್ಯಾಬಿಟೇಟ್ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಂದ್ರೆ ಇದನ್ನು ಸೇಮ್ ಡಿಸ್ಟ್ರಿಬ್ಯೂಟೆಡ್ ಆಲ್ ಓವರ್ ದ ವರ್ಲ್ಡ್. ಬಟ್ ಮೇಜರ್ ಆಗಿ ಟ್ರಾಪಿಕ್ಸ್ ಅಲ್ಲಿ ನಾವು ಇದನ್ನ ಜಾಸ್ತಿ ನೋಡ್ತೀವಿ, ಟ್ರಾಪಿಕಲ್ ರೀಜನ್ಸ್ ಅಲ್ಲಿ. ಹ್ಯಾಬಿಟ್ ಯಾವ ರೀತಿ ಇದೆ? ಶ್ರಬ್ಸ್ ಮತ್ತೆ ಟ್ರೀಸ್ ಇರುತ್ತೆ. ನೆಕ್ಸ್ಟ್, ರೂಟ್ ಆಸ್ ಯೂಶುವಲ್ ಟ್ಯಾಪ್ ರೂಟ್ ಸಿಸ್ಟಮ್, ನೋ ಸ್ಪೆಷಲ್ ಇಂಪಾರ್ಟೆನ್ಸ್ ಹಿಯರ್. ನಾರ್ಮಲ್ ಟ್ಯಾಪ್ ರೂಟ್ ಸಿಸ್ಟಮ್. ಸ್ಟೆಮ್ ಯಾವ ರೀತಿ ಇರುತ್ತೆ? ಎರೆಕ್ಟ್ ಅಂದ್ರೆ ಸ್ಟೇಟ್ ಇರುತ್ತೆ, ಅಥವಾ ಬ್ರಾಂಚ್ಡ್ ಸ್ಟೆಮ್ ಕೂಡ ಇರುತ್ತೆ. ಮತ್ತೆ ಸಿಲಿಂಡ್ರಿಕಲ್ ಕಂಟೈನಿಂಗ್ ಮ್ಯೂಸಿಲೇಜಿನಸ್ ಸಬ್ಸ್ಟೆನ್ಸ್. ಮೇನ್ ಕ್ಯಾರೆಕ್ಟರ್ ಆಫ್ ದಿಸ್ ಫ್ಯಾಮಿಲಿ ಈಸ್ ಮ್ಯೂಸಿಲೇಜಿನಸ್ ಅಂತಂದ್ರೆ ನೀವು ನೋಡಿ ಬೆಂಡೆಕಾಯಿ ನೆನಪು ಮಾಡ್ಕೊಳ್ಳಿ, ಕಟ್ ಮಾಡ್ಬೇಕಾದ್ರೆ ಯಾವ ರೀತಿ ಅದರಲ್ಲಿ ಅಂಟಂಟ್ ತರ ಬರ್ತಾ ಇರುತ್ತಲ್ಲ ಅದು. ಸೊ ದಟ್ ಇಸ್ ನೋನ್ ಆಸ್ ವಾಟ್? ಮ್ಯೂಸಿಲೇಜ್. ಒಂಥರ ನೊಳೆ ತರ ಬರುತ್ತೆ. ಅದನ್ನ ಈ ಪ್ಲಾಂಟ್ ಸ್ಟೆಮ್ ಅಲ್ಲಿ ಇರ್ಬೋದು, ಲೀಫ್ ಅಲ್ಲಿ ಇರ್ಬೋದು, ಅಥವಾ ಏನು ವೆಜಿಟೇಬಲ್ ಅಂದ್ರೆ ಏನು ಫ್ರೂಟ್ ಆಗಿರುತ್ತಲ್ಲ ಅದರಲ್ಲಿ ನಾವು ಇದನ್ನ ನೋಡ್ತೀವಿ. ನೆಕ್ಸ್ಟ್, ಲೀವ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ ಆಲ್ಟರ್ನೇಟ್ ಲೀವ್ಸ್. ಸ್ಟಿಪ್ಯುಲೇಟ್ ಅಂದ್ರೆ ಈ ಲೀಫ್ ಅಲ್ಲಿ ಸ್ಟಿಪ್ಯೂಲ್ಸ್ ಇರ್ತದೆ. ಸಿಂಪಲ್ ಇರುತ್ತೆ, ಪಿಟಿಯೋಲ್ ಕೂಡ ಇರುತ್ತೆ. ಪಿಟಿಯೋಲ್ ಇಲ್ಲ ಅಂದ್ರೆ ಅದನ್ನ ನಾವು ಸೆಸೈಲ್ ಲೀಫ್ ಅಂತ ಕರಿತೀವಿ. ಅಂತ ಅಂದ್ರೆ ಲೀಫಿನ ಸ್ಟಾಕಿಗೆ ನಾವೇನಂತ ಕರಿತೀವಿ ಮಕ್ಕಳೇ? ಪಿಟಿಯೋಲ್. ಇಲ್ಲಿ ನೋಡಿ, ಇದಕ್ಕೆ ನಾವೇನಂತ ಕರಿತೀವಿ? ಪಿಟಿಯೋಲ್.
ಈ ಪಿಟಿಯೋಲ್ ಇಲ್ಲ, ಡೈರೆಕ್ಟ್ ಆಗಿ ಲೀಫ್ ಸ್ಟೆಮ್ಮಿಗೆ ಟಚ್ ಆಗ್ಬಿಟ್ರೆ ಅದನ್ನ ನಾವು ಸೆಸೈಲ್ ಲೀಫ್ ಅಂತ ಕರಿತೀವಿ. ಇದು ಪಿಟಿಯೋಲ್ ಇರೋದಕ್ಕೆ ಪಿಟಿಯೋಲೇಟ್ ಅಂತ ಕರಿತೀವಿ. ಆಸ್ ಯೂಶುವಲ್ ರೆಟಿಕ್ಯುಲೇಟ್ ವೆನೇಷನ್ ಇರುತ್ತೆ. ನೆಕ್ಸ್ಟ್ ಇನ್ಫ್ಲೋರೆಸೆನ್ಸ್ ಯಾವುದು ಅಂತಂದ್ರೆ ಸೈಮೋಸ್, ಸಾಲಿಟರಿ ಅಂತ ಅಂದ್ರೆ ಒಂದೇ ಇರುತ್ತೆ ಫ್ಲವರ್. ಅದು ಇನ್ನು ಕೊನೆಗೆ ಪ್ಲಾಂಟ್ ಅಲ್ಲಿ ಆಕ್ಸಿಲರಿ ಆಗಿರ್ಬೋದು ಅಥವಾ ಯಾವುದು ಲ್ಯಾಟರಲಿ ಆಗಿರ್ಬೋದು, ಏನಿರುತ್ತೆ ಇದರಲ್ಲಿ ಒಂದು ಕೊನೆಗೆ ಒಂದು ಫ್ಲವರ್ ಆಗಿ ಎಂಡ್ ಆಗುತ್ತೆ. ದಟ್ ಇಸ್ ನೋನ್ ಆಸ್ ವಾಟ್ ಸೈಮೋಸ್ ಇನ್ಫ್ಲೋರೆಸೆನ್ಸ್. ನೆಕ್ಸ್ಟ್ ಫ್ಲವರ್ ಯಾವ ರೀತಿ ಇರುತ್ತೆ ಅಂದ್ರೆ ಹೈಪೋಗೈನಸ್ ಆಸ್ ಯೂಶುವಲ್. ಸುಪೀರಿಯರ್ ಓವರಿ ಅಂತಂದ್ರೆ ಏನಂತ ಇಲ್ಲಿ ಹೈಪೋಗೈನಸ್. ಫ್ಯಾಬೇಸಿನೂ ಕೂಡ ಅಷ್ಟೇ, ಇದನ್ನು ಕೂಡ ಅಷ್ಟೇ ಮಾಲ್ವೇಸಿ. ಮತ್ತೆ ಆಕ್ಟಿನೋಮಾರ್ಫಿಕ್. ಆಕ್ಟಿನೋಮಾರ್ಫಿಕ್ ಅಂತ ಅಂದ್ರೆ ಏನಂತ ಹೇಳ್ತೀವಿ, ಯಾವುದೇ ಲೈನ್ ಒಂದು ಫ್ಲವರ್ ಇಂದ ಪಾಸ್ ಆದ್ರೆ ಆ ಲೈನ್ ಫ್ಲವರ್ ನ ಈಕ್ವಲ್ ಹಾಫ್ ಆಗಿ ಡಿವೈಡ್ ಮಾಡುತ್ತೆ. ಯಾವುದೇ ಲೈನ್ ಸೆಂಟರ್ ಇಂದಾನೇ ಹೋಗ್ಬೇಕು ಅಂತ ಇಲ್ಲ, ಎಲ್ಲಿಂದನಾದ್ರೂ ಲೈನ್ ಪಾಸ್ ಆದ್ರೂ, ಇಮ್ಯಾಜಿನರಿ ಲೈನ್ ಪಾಸ್ ಆದ್ರೆ ಒಂದು ಫ್ಲವರ್ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಅಂತ ಫ್ಲವರ್ಸ್ ಗೆ ಆಕ್ಟಿನೋಮಾರ್ಫಿಕ್ ಅಂತ ಕರಿತೀವಿ. ಪೆಡಿಸಿಲೇಟ್. ಪೆಡಿಸಿಲೇಟ್ ಅಂತ ಅಂದ್ರೆ ಏನು ನೋಡಿ, ಫ್ಲವರಿನ ಸ್ಟಾಕಿಗೆ ಪೆಡಿಸಿಲ್ ಅಂತ ಕರಿತೀವಿ. ಫ್ಲವರಿಗೆ ಸ್ಟಾಕ್ ಇತ್ತು ಅಂತ ಅಂದ್ರೆ ಅದನ್ನ ಪೆಡಿಸಿಲೇಟ್ ಅಂತ ಕರಿತೀವಿ. ಬೈಸೆಕ್ಷುವಲ್ ಫ್ಲವರ್, ಮೇಲ್ ಮತ್ತೆ ಫಿಮೇಲ್ ಸೆಕ್ಸ್ ಆರ್ಗನ್ ಎರಡೂ ಕೂಡ ಇರುತ್ತೆ. ಮತ್ತೆ ಪೆಂಟಾಮೆರಸ್, ಈ ವರ್ಡ್ ನೀವು ನಿಮಗೆ ಕೇಳುವಂತ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ನಿಮಗೆ ಇದರಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಫ್ಲವರ್ ಡಿಸ್ಕ್ರಿಪ್ಷನ್ ಅಲ್ಲಿ ಟ್ರೈಮಿರಸ್, ಪೆಂಟಾಮೆರಸ್, ಟೆಟ್ರಾಮೆರಸ್ ಅಂತ ಅಂದ್ರೆ ಫ್ಲೋರಲ್ whorls if they are 5 in number, it is known as what pentamerous. ಲೈಕ್ ಸೊಲನೇಸ್. ಸೊಲನೇಸ್ ಅಲ್ಲೂ ಅಷ್ಟೇ ಎಲ್ಲ ಮೇಜರ್ ಆಗಿ ಇರುವಂತಹ ಫ್ಲೋರಲ್ ವಾರಲ್ಸ್ ಎಲ್ಲ ಇತ್ತು, 5 ನಂಬರ್ಸ್ ಅಲ್ಲಿ ಇತ್ತು. ಅಂತಂದ್ರೆ ಕೆಲಿಕ್ಸ್ 5, ಕೊರೊಲ್ಲಾ 5, ಆಂಡ್ರಿಷಿಯಂ 5, ಈ ರೀತಿ ಇದೆಲ್ಲ 5 ಇದ್ರೆ ಇದನ್ನ ನಾವು ಪೆಂಟಾಮೆರಸ್ ಅಂತ ಕರಿತೀವಿ. ನೆಕ್ಸ್ಟ್ ಗ್ಯಾಮೋಸೆಪಲಸ್. ಕೆಲಿಕ್ಸ್ ಯಾವ ರೀತಿ ಇರುತ್ತೆ, ಸೆಪಲ್ಸ್ ಎಲ್ಲ ಫ್ಯೂಸ್ ಆಗಿರುತ್ತೆ. ಮತ್ತೆ ವೆಲ್ವೆಟ್ ಎಸ್ಟಿವೇಶನ್ ಇರುತ್ತೆ. ವೆಲ್ವೆಟ್ ಎಸ್ಟಿವೇಶನ್ ತೋರಿಸುತ್ತೆ. 5 ಇದೆ ನೋಡಿ. ಪಾಲಿಪೆಟಾಲಸ್, ಆದ್ರೆ ಪೆಟಲ್ಸ್ ಏನಾಗಿದೆ, ಫ್ರೀ ಇದೆ. ಲೈಕ್ ವಾಟ್ ವಿ ಡಿಸ್ಕಸ್ ನಾವು, ಫ್ಯಾಬೇಸಿಯಲ್ಲೂ ಕೂಡ ಹಂಗೇನೆ ಇತ್ತು. ನೆಕ್ಸ್ಟ್ ಫ್ಯೂಸ್ಡ್ ವಿತ್ ಸ್ಟೆಮೈನಲ್ ಟ್ಯೂಬ್. ಇಲ್ಲೇನಾಗುತ್ತೆ ಅಂದ್ರೆ ನೋಡಿ ಮಕ್ಳೇ, ಏನ್ ಹೇಳ್ತಾ ಇದಾರೆ ಇಲ್ಲಿ, ಯಾವುದು ಕೊರೊಲಾ. ಈ ಕೊರೊಲಾ ಇರುತ್ತೆ ಅಲ್ಲ ಅಂದ್ರೆ ಪೆಟಲ್ಸ್, ಈ ಸ್ಟೆಮನಿನ ಟ್ಯೂಬ್. ಓಕೆ, ಸೊ ಯಾವುದು ಸ್ಟಿಗ್ಮಾ, ಸ್ಟೈಲ್ ಮತ್ತೆ ಓವೆರಿ ಇರುವಂತಹ ಈ ಸ್ಟ್ರಕ್ಚರ್ ಇದೆಯಲ್ಲ ಇದು, ಮತ್ತೆ ಇಲ್ಲಿ ಸ್ಟೆಮನ್ಸ್, ಇವೆರಡೂ ಫ್ಯೂಸ್ ಆಗಿ ಒಂದು ಟ್ಯೂಬ್ ತರ ಫಾರ್ಮೇಶನ್ ಆಗಿರುತ್ತೆ. ಇದೇ ಟ್ಯೂಬ್ ಗೆ ಏನ್ ಅಟ್ಯಾಚ್ ಆಗಿರುತ್ತೆ, ಕೊರೊಲಾ ಕೂಡ ಅಟ್ಯಾಚ್ ಆಗಿರುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಟ್ವಿಸ್ಟೆಡ್ ಎಸ್ಟಿವೇಶನ್, ಒಂದಕ್ಕೊಂದು ಓವರ್ಲ್ಯಾಪ್ ಆಗಿರುತ್ತೆ ಯಾವುದು ಕೊರೊಲಾ, ಹಂಗಾಗಿ ಇದನ್ನ ಟ್ವಿಸ್ಟೆಡ್ ಎಸ್ಟಿವೇಶನ್ ಅಂತ ಕರಿತೀವಿ. ನೆಕ್ಸ್ಟ್ ಆಂಡ್ರಿಷಿಯಂ ಅಂತ ಅಂದ್ರೆ ಇಲ್ಲಿ ಸ್ಟೆಮನ್ ಯಾವ ರೀತಿ ಇರುತ್ತೆ ಅಂದ್ರೆ ಬಹಳ ಸ್ಟೆಮನ್ ಇರುತ್ತೆ. ಇಲ್ಲಿ ನೋಡಿ ಕಾಣಿಸ್ತಾ ಇದೆಲ್ಲ, ಇದೆಲ್ಲ ಏನು ಸ್ಟೆಮನ್ಸ್. ಓಕೆ, ನೆಕ್ಸ್ಟ್ ಮಾನ್ ಅಡಲ್ಫಸ್ ಅಂತ ಅಂದ್ರೆ ಇಲ್ಲಿ ನೋಡಿ ಡೈಥಿಕಸ್ ಇತ್ತು ಯಾವ್ದ್ರಲ್ಲಿ, ಫ್ಯಾಬೇಸಿಯಲ್ಲಿ ಈ ರೀತಿ ಇತ್ತು ಆಂಥರ್. ಬಟ್ ಇದ್ರಲ್ಲಿ ಹಂಗಲ್ಲ, ಒಂದೇ ಕಿಡ್ನಿ ಶೇಪ್ಡ್ ಇರುವಂತಹ ಸ್ಟ್ರಕ್ಚರ್ ಇರುತ್ತೆ ಈ ರೀತಿ. ಓಕೆ, ಸೊ ಈ ರೀತಿ ಸ್ಟ್ರಕ್ಚರ್ ಇರುತ್ತೆ. ಇದನ್ನ ನಾವೇನಂತ ಕರಿತೀವಿ, ಮೋನೋ ಸಾರಿ ಯಾವ್ದು ಇದಕ್ಕೆ ಏನಂತ ಕರಿತೀವಿ ನಾವು, ಮೋನೋಥಿಕಸ್ ಅಂತ ಕರಿತೀವಿ. ಓಕೆ, ಮೋನೋಥಿಕಸ್ ಅಂತ ಅಂದ್ರೆ ಇದರಲ್ಲಿ ನಾವು ಒಂದೇ ಥೀಕಾನ ನೋಡ್ತೀವಿ. ಥೀಕಾ ಅಂತ ಅಂದ್ರೆ ಏನು, ಸ್ಪೋರ್ ಪ್ರೊಡ್ಯೂಸ್ ಮಾಡುವಂತಹ ಸ್ಟ್ರಕ್ಚರ್. ಸೊ ದಟ್ಸ್ ವೈ ಇಟ್ ಇಸ್ ಮೋನೋಥಿಕಸ್. ಮಾನ್ ಅಡಲ್ಫಸ್ ಅಂತ ಅಂದ್ರೆ ಏನಾಗುತ್ತೆ ಅಂದ್ರೆ ಇದೆಲ್ಲದು ಸೇರಿ ಒಂದೇ ಬಂಡಲ್ ಆಗುತ್ತೆ. ಸ್ಟೆಮನ್ ನೋಡಿ, ಆಂಥರ್ಸ್ ಎಲ್ಲ ಫ್ಯೂಸ್ ಇದೆ. ಓಕೆ, ಸೊ ಆಂಥರ್ಸ್ ಎಲ್ಲ ಫ್ರೀ ಇದೆ. ಇದರ ಫಿಲಮೆಂಟ್ ಎಲ್ಲ ಏನಾಗ್ತಿದೆ, ಇಲ್ಲಿ ವೈಟ್ ಕಲರ್ ಸ್ಟ್ರಕ್ಚರ್ ಕಾಣ್ತಿದೆಲ್ಲ, ಇದ್ರ ಫಿಲಮೆಂಟ್ ಎಲ್ಲ ಒಂದೇ ಕಡೆ ಹೋಗಿ ಒಂದು ಬಂಡಲ್ ಫಾರ್ಮೇಶನ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ, ಮಾನ್ ಅಡಲ್ಫಸ್. ಅಂದ್ರೆ ಎಲ್ಲಾ ಫಿಲಮೆಂಟ್ನು ಒಂದೇ ಕಡೆ ಜಾಯಿನ್ ಆಗಿ ಒಂದು ಬಂಡಲ್ ಫಾರ್ಮೇಶನ್ ಆಗಿರುತ್ತೆ. ಅದಕ್ಕೆ ನಾವು ಮೋನೋ ಅಡಲ್ಫಸ್ ಅಂತ ಕರಿತೀವಿ. ಒಂದೇ ಬಂಡಲ್, ಮೋನೋ ಮೀನ್ಸ್ ಒನ್, ಸಿಂಗಲ್ ಬಂಡಲ್ ಇದ್ರೆ ಅದನ್ನ ನಾವು ಮಾನ್ ಅಡಲ್ಫಸ್ ಅಂತ ಕರಿತಾ ಇದೀವಿ. ನೆಕ್ಸ್ಟ್ ಸಿ, ಫಿಲಮೆಂಟ್ಸ್ ಫ್ಯೂಸ್ ಟು ಫಾರ್ಮ್ ಅ ಸ್ಟೆಮೈನಲ್ ಟ್ಯೂಬ್. ಇದೆಲ್ಲ ಸೇರಿ ಒಂದು ಟ್ಯೂಬ್ ತರ ಸ್ಟ್ರಕ್ಚರ್ ಆಗಿರುತ್ತೆ. ನೆಕ್ಸ್ಟ್ ಎಪಿಪೆಟಾಲಸ್ ಅಂತ ಅಂದ್ರೆ ಈ ಸ್ಟೆಮನ್ ಇದೆ ಅಲ್ಲ, ಯಾವುದಕ್ಕೆ ಟಚ್ ಆಗ್ತಾ ಇರುತ್ತೆ, ಈ ಪೆಟಲ್ಸಿಗೆ ಬಂದು ಅಟ್ಯಾಚ್ ಆಗಿರುತ್ತೆ. ಸೊ ಹಂಗಾಗಿ ಇದನ್ನ ಏನಂತ ಕರಿತೀವಿ ನಾವು, ಎಪಿಪೆಟಾಲಸ್ ಅಂತ ಕರಿತೀವಿ. ನೆಕ್ಸ್ಟ್ ಮೋನೋಥಿಕಸ್ ಅಂದ್ರೆ ಈಗ ಹೇಳಿದ್ನಲ್ಲ ಅದು. ನೆಕ್ಸ್ಟ್ ಗೈನಿಷಿಯಂ ಯಾವ ರೀತಿ ಇರುತ್ತೆ, ಕಾರ್ಪಲ್ಸ್ ಇದೆಯಲ್ಲ 5 ಇರುತ್ತೆ ನೋಡಿ, ಎಲ್ಲ 5, ಸೆಪಲ್ಸ್ 5, ಪೆಟಲ್ಸ್ 5. ನೆಕ್ಸ್ಟ್ ಗೈನಿಷಿಯಂ ಕೂಡ ಇಲ್ಲಿ 5 ಇದೆ. ನೆಕ್ಸ್ಟ್ 5 ಇರ್ಬೋದು, ಅಥವಾ ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಇನ್ಫಿನಿಟಿ 5ಕ್ಕಿಂತ ಜಾಸ್ತಿ ಇರ್ಬೋದು. ಇಲ್ಲಿ ನಮಗೆ 5 ಕಾಣ್ತಾ ಇದೆ ನೋಡಿ, 1 2 3 4 5 ಕಾಣ್ತದನ, 5 ಇದೆ. ನೆಕ್ಸ್ಟ್ ಸಿಂಕಾರ್ಪಸ್. ಸಿಂಕಾರ್ಪಸ್ ಅಂತಂದ್ರೆ ಅವೆಲ್ಲ ಫ್ಯೂಸ್ ಆಗಿರುವಂತದ್ದು ಕಾರ್ಪಲ್ಸ್. ನೆಕ್ಸ್ಟ್ ಮಲ್ಟಿಲಾಕ್ಯುಲರ್. ಲಾಕ್ಯೂಲ್ಸ್ ಒಂದಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ನಾವು ಮಲ್ಟಿಲಾಕ್ಯುಲರ್ ಅಂತ ಕರಿತೀವಿ. ಸುಪೀರಿಯರ್ ಓವರಿ ಇರುತ್ತೆ, ಮತ್ತೆ ಆಕ್ಸಾಲ್ ಪ್ಲಾಸೆಂಟೇಷನ್ ಇರುತ್ತೆ.
ಓಕೆ, ನೆಕ್ಸ್ಟ್ ಕ್ಯಾಪಿಟೇಟ್ ಯಾವುದು? ಸ್ಟಿಗ್ಮಾ. ಅಂದ್ರೆ ಸ್ಟಿಗ್ಮಾ ಈ ತರ ಕ್ಯಾಪ್ ತರ ಸ್ಟ್ರಕ್ಚರ್ ಕಾಣಿಸುತ್ತೆ. ಓಕೆ, ಇದನ್ನ ನಾವು ಕ್ಯಾಪಿಟೇಟ್ ಸ್ಟಿಗ್ಮಾ ಅಂತ ಕರಿತೀವಿ. ಸೊ ನೀವು ಲ್ಯಾಬ್ ಅಲ್ಲಿ ಯಾವ್ದು ಡಿಸೆಕ್ಟ್ ಮಾಡಿ ನೋಡಿದ್ರಲ್ಲ, ಇದೆ ಅದು. ಓಕೆ, 5 ಲಾಕ್ಯೂಲ್ಸ್ ಇರುತ್ತೆ. 1 ಲಾಕ್ಯೂಲ್ಸ್ ಅಲ್ಲಿ 2 ಓವ್ಯೂಲ್ಸ್ ಇರುತ್ತೆ. ಸೊ ಏನ್ ಸ್ಟ್ರಕ್ಚರ್ ನೋಡಿದ್ರಲ್ಲ ಇದೆ, ಗೊತ್ತಾಯ್ತು? ದಿಸ್ ಇಸ್ ಅಬೌಟ್ ಗೈನಿಷಿಯಂ. ನೆಕ್ಸ್ಟ್ ಫ್ರೂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ಯಾಪ್ಸುಲ್, ಲೈಕ್ ಸೊಲನೇಸಿ ಏನ್ ಡಿಸ್ಕಸ್ ಮಾಡಿದ್ವಲ್ಲ ಅದೇ ರೀತಿ ಇದ್ರಲ್ಲೂ ಕೂಡ ಕ್ಯಾಪ್ಸುಲ್ ಅಂತ ಕರಿತೀವಿ. ಸೀಡ್ ನ ಏನಂತ ಕರಿತೀವಿ? ಎಗ್ಸ್ ಆಲ್ಬುಮಿನಸ್ ಅಥವಾ ಎಂಡೋಸ್ಪರ್ಮಸ್, ಸೊಲನೇಸಿ ಟೈಪೆ. ಸೊ ಅಂದ್ರೆ ಆಲ್ಬುಮಿನಸ್ ಸೀಡ್ಸ್ ಇರೋದಿಲ್ಲ, ಡೈಕಾಟ್ ಇರೋದ್ರಿಂದ ಆಲ್ಬುಮಿನಸ್ ಸೀಡ್ಸ್ ಇರೋದಿಲ್ಲ. ಅಂದ್ರೆ ಆಲ್ಬುಮಿನಸ್ ಸೀಡ್ಸ್ ಅಂತಂದೇಳಿ ಮೊನೋಕಾಟ್ ಕರಿತೀವಿ. ಇದರಲ್ಲಿ ಅದು ಇರೋದಿಲ್ಲ ಅಂತಾನೆ ಎಕ್ಸ್ ಆಲ್ಬುಮಿನಸ್ ಅಂತ ಕರಿತಾ ಇದೀವಿ. ಅಂದ್ರೆ ಆಲ್ಬುಮಿನ್ ಅನ್ನೋದು ಇಲ್ಲ, means endosperm is absent, so that's why it is X albuminous. But in some plants of this family it is endospermic, means it is albuminous. ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ, ಈ ಫ್ಯಾಮಿಲಿಯಲ್ಲಿ ಬರುವಂತ ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಸೀಡ್ಸ್ ಅಲ್ಲಿ ಎಂಡೋಸ್ಪರ್ಮ್ ಇರುತ್ತೆ ಮಕ್ಕಳು. ಸೊ ಹಂಗಾಗಿ ಇದನ್ನ ಎಂಡೋಸ್ಪರ್ಮಸ್ ಅಂತ ಕರಿತೀವಿ. ನೆಕ್ಸ್ಟ್ ಫ್ಲೋರಲ್ ಫಾರ್ಮುಲಾ ಏನಾಗುತ್ತೆ? ಬ್ರಾಕ್ಟ್ ಅಂತೂ ಇದೆ, ಎಷ್ಟು 3 ರಿಂದ 7 ಬ್ರಾಕ್ಟ್ ಇರುತ್ತೆ. ನೆಕ್ಸ್ಟ್ ಆಕ್ಟಿನೋಮಾರ್ಫಿಕ್, ಬೈಸೆಕ್ಷುವಲ್. ನೆಕ್ಸ್ಟ್ ಕೆಲಿಕ್ಸ್ ಏನಾಗುತ್ತೆ? 5 ಫ್ಯೂಸ್ ಇದೆ ನೋಡಿ. ಗ್ಯಾಮೋಸೆಪಾಲಸ್ ವ್ಯಾಲ್ವೇಟಸ್ ಡಿವಿಷನ್ ತೋರಿಸುತ್ತೆ. ಕೊರೋಲಾ ಅಲ್ಲಿ 5 ಪೆಟಲ್ಸ್ ಇದೆ, ಮತ್ತೆ 5 ಪೆಟಲ್ಸ್ ಕೂಡ ಏನಾಗಿದೆ? ಫ್ಯೂಸ್ ಆಗಿದೆ. ಓಕೆ, ಅಂದ್ರೆ ಸ್ಟೆಮೈನಲ್ ಟ್ಯೂಬಿಗೆ ಫ್ಯೂಸ್ ಆಗಿರುತ್ತೆ. ಗಾಟ್ ದಿಸ್? ನೆಕ್ಸ್ಟ್ ಇದು ಏನ್ ತೋರಿಸುತ್ತೆ ಅಂತಂದ್ರೆ ಎಪಿಪೆಟಾಲಸ್ ಕಂಡೀಷನ್ ತೋರಿಸುತ್ತೆ. ಯಾವ್ದ್ರಲ್ಲಿ? ಸೊಲನೇಸಿಯಲ್ಲಿ ತೋರಿಸುತ್ತಲ್ಲ ಅದೇ ರೀತಿ ಇದ್ರಲ್ಲೂ ಕೂಡ ಆಂಡ್ರಿಷಿಯಂ ಜೊತೆಗೆ ಅಟ್ಯಾಚ್ ಆಗಿರುತ್ತೆ. ಆಂಡ್ರಿಷಿಯಂ ಅಂತ ಅಂದ್ರೆ ಇಲ್ಲಿ ಸ್ಟೆಮನ್ ಏನಾಗಿರುತ್ತೆ? ನಂಬರ್ ಇನ್ಫಿನಿಟಿ ಇದೆ. ನೆಕ್ಸ್ಟ್ ಗೈನಿಷಿಯಂ ಅಲ್ಲಿ ಏನಾಗುತ್ತೆ? ಸುಪೀರಿಯರ್. ಓಕೆ, ದಟ್ ಈಸ್ ಹೈಪೋಗೈನಸ್ ಓವರಿ. ಮತ್ತೆ 5 ಇದೆ, ಇದೆಲ್ಲದೂ ಏನಾಗಿದೆ? ಫ್ಯೂಸ್ ಆಗಿದೆ. ಗೊತ್ತಾಯ್ತು? ಸೊ ದಿಸ್ ಇಸ್ ಅಬೌಟ್ ದಿಸ್ ಒನ್ ಮಾಲ್ವೇಸ್. ಇದ್ರಲ್ಲಿ ಎಕನಾಮಿಕ್ ಇಂಪಾರ್ಟೆನ್ಸ್ ಏನ್ ಬರುತ್ತೆ? ವೆಜಿಟೇಬಲ್ ಓಕ್ರಾ ಅಂದ್ರೆ ಇದು ಯಾವುದು? ಎಬಲ್ಮಸ್ಕಸ್ ಎಸ್ಕುಲಾಂಟಸ್ ಅಂತ ಅಂದ್ರೆ ಬೆಂಡೆಕಾಯಿ. ಬೆಂಡೆಕಾಯಿಗೆ ನಾವು ಎಬಲ್ಮಸ್ಕಸ್ ಎಸ್ಕುಲಾಂಟಸ್ ಅಂತ ಕರಿತೀವಿ. ಮೆಡಿಸಿನಲ್ ಏನ್ ಯೂಸ್ ಇದೆ ಅಂತಂದ್ರೆ ಅಬುಟಿಲಾನ್ ಇಂಡಿಕಮ್. ಇಲ್ಲಿ ಕಾಣ್ತಿದಲ್ಲ ಇದೆ, ಇದನ್ನ ನಾವು ಮುದ್ರೆ ಗಿಡ ಅಂತ ಕರಿತೀವಿ. ಅವಾಗ ಹಳೆ ಕಾಲದಲ್ಲಿ ಇದು ಈ ಗಿಡ ನೋಡಿ ಒಂಥರ ಸ್ಟಾಂಪ್ ಮುದ್ರೆ ಬೀಳೋ ತರ ಕಾಣಿಸುತ್ತೆ. ಅಂದ್ರೆ ಒಂದು ಏನು ಸೀಲ್ ಹಾಕೋ ರೀತಿ. ಸೊ ಇದನ್ನ ತಗೊಂಡ್ಬಿಟ್ಟು ಮೆಹಂದಿಯಲ್ಲಿ ಅದ್ಬಿಟ್ಟು ಮೆಹಂದಿ ತರ ಹಿಂಗೆ ಹಚ್ಕೊಂತಾ ಇದ್ರು. ಸೊ ಹಂಗಾಗಿ ಇದನ್ನ ಮುದ್ರೆ ಗಿಡ ಅಂತ ಕರಿತಾ ಇದ್ರು. ಸೊ ಇದರ ಮೆಡಿಸಿನಲ್ ಇಂಪಾರ್ಟೆನ್ಸ್ ಕೂಡ ಇದೆ. ಅಂದ್ರೆ ಏನಾದ್ರೂ ಗಟ್ಟಲ್ಲಿ ಏನಾದ್ರೂ ಇಶ್ಯೂಸ್ ಇತ್ತು ಅಂತ ಅಂದ್ರೆ ಅದು ಸರಿ ಹೋಗುತ್ತೆ. ಸೊ ಈ ಪ್ಲಾಂಟ್ ನ ಏನು ಯೂಸ್ ಮಾಡಿದ್ರೆ. ನೆಕ್ಸ್ಟ್ ಇನ್ನೊಂದು ಯುರೇನಾ ರೆಪೆಂಡಾ ಅಂತ. ನೆಕ್ಸ್ಟ್ ಕಾಟನ್ ಫೈಬರ್ ನೋಡಿ, ಕಾಟನ್ ನ ತೆಗಿತೀವಿ ಯಾವುದು? ಕಾಟನ್ ಪ್ಲಾಂಟ್ ಇಂದ. ಸೊ ಇಟ್ ಈಸ್ ಒನ್ ಆಫ್ ದ ವೆರಿ ಯೂಸ್ಫುಲ್ ಪ್ಲಾಂಟ್ ಫ್ರಮ್ ದಿಸ್ ಫ್ಯಾಮಿಲಿ. ಅದನ್ನ ಗಾಸಿಪಿಯಂ ಹರ್ಬೇಶಿಯಂ ಅಂತಾನು ಕೂಡ ಕರಿತೀವಿ, ಸೈಂಟಿಫಿಕ್ ನೇಮ್. ನೆಕ್ಸ್ಟ್ ಆರ್ನಮೆಂಟಲ್ ಅಂದ್ರೆ ಆಸ್ಥೆಟಿಕ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡೋದು ಯಾವುದು ಅಂದ್ರೆ ಹೈಬಿಸ್ಕಸ್ ಪ್ಲಾಂಟ್. ಅದನ್ನ ನಾವೇನಂತ ಕರಿತೀವಿ? ಹೈಬಿಸ್ಕಸ್ ರೋಸಾ ಸೈನೆನ್ಸಿಸ್ ಅಂತ ಕರಿತೀವಿ. ಇನ್ನೊಂದು ಇದೆ, ಮತ್ತೆ ಇನ್ನೊಂದು ಕೂಡ ಇದೆ, ಇದನ್ನ ನೋಡ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಮಾಲ್ವೇಸಿ. ನೆಕ್ಸ್ಟ್ ಥರ್ಡ್ ಯಾವುದು ಅಂತಂದ್ರೆ ಬ್ರಾಸಿಕೇಸಿ, ಮಸ್ಟರ್ಡ್ ಫ್ಯಾಮಿಲಿ. ಮಸ್ಟರ್ಡ್ ಅಂತ ಅಂದ್ರೆ ಏನು? ಸಾಸಿವೆ. ಓಕೆ, ಸೊ ಸಾಸಿವೆ, ಜೀರಿಗೆ ಸಾಸಿವೆ ನೆನಪಾಯ್ತು? ಸಣ್ಣ ಸಣ್ಣದಿರುತ್ತಲ್ಲ ಒಗ್ಗರಣೆಯಲ್ಲಿ ಹಾಕ್ತಾರಲ್ಲ, ದಟ್ ಈಸ್ ಸಾಸಿವೆ. ಸೊ ಈ ಸಾಸಿವೆ ಗಿಡದ ಫ್ಯಾಮಿಲಿನೇ ಯಾವುದು ಅಂತ ಅಂದ್ರೆ ಬ್ರಾಸಿಕೇಸಿ. ಇದಕ್ಕೆ ಇನ್ನೊಂದು ನೇಮ್ ಇದೆ, ಕ್ರೂಸಿಫೆರಿ. ಏನಕ್ಕೆ ಇದನ್ನ ಕ್ರೂಸಿಫೆರಿ ಅಂತ ಕರಿತಾ ಇದ್ರು ಅಂತ ಅಂದ್ರೆ ಫ್ಲವರಿನ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂದ್ರೆ ಮಕ್ಕಳೇ 4 ಪೆಟಲ್ಸ್ ಇರುತ್ತೆ ಇದ್ರಲ್ಲಿ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಸೊ 4 ಪೆಟಲ್ಸ್ ಇರುತ್ತಲ್ಲ, ಸೊ ಈ 4 ಪೆಟಲ್ಸ್ ಯಾವ ರೀತಿ ಕಾಣಿಸುತ್ತೆ ಅಂದ್ರೆ ಈ ರೀತಿ ಪ್ಲಸ್ ಸಿಂಬಲ್ ಅಲ್ಲಿ ಕಾಣಿಸುತ್ತೆ. ಓಕೆ, ಸೊ ಕ್ರೂಸಿಫರ್ ಅಂದ್ರೆ ಕ್ರಿಶ್ಚಿಯನ್ ಅಲ್ಲಿ ಇದು ಪ್ಲಸ್ ಸೈನ್. ಪ್ಲಸ್ ಅಂತ ಅಂದ್ರೆ ಏನು? ಕ್ರೂಸಿ ಅಂತ ಹೇಳ್ತೀವಿ. ಸೊ ಹಂಗಾಗಿ ಇದನ್ನ ಕ್ರೂಸಿಫೆರೇಸಿ ಅಂತಾನು ಕೂಡ ಹೇಳ್ತಾರೆ. ನೆಕ್ಸ್ಟ್ ಇದನ್ನ ಮಸ್ಟರ್ಡ್ ಫ್ಯಾಮಿಲಿ. ಮಸ್ಟರ್ಡ್ ಪ್ಲಾಂಟ್ ಇದರಲ್ಲಿ ಮೇಜರ್ ಆಗಿ ಇರೋದ್ರಿಂದ ಇದನ್ನ ಮಸ್ಟರ್ಡ್ ಫ್ಯಾಮಿಲಿ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಯಾವ್ದು ಬರುತ್ತೆ ಅಂದ್ರೆ ಇಲ್ಲಿ ನೋಡಿ, ಕೋಸು. ಹೂಕೋಸು, ಎಲೆಕೋಸು ಎಲ್ಲದನ್ನು ಇದೇ ಫ್ಯಾಮಿಲಿಯಲ್ಲೇನೆ ಬರುತ್ತೆ. ಬ್ರಾಕೊಲಿ. ಸೊ ಆಲ್ ದೀಸ್ ಫ್ಯಾಮಿಲೀಸ್, ರಾಡಿಶ್ ಎಲ್ಲದನ್ನು ಬ್ರಾಸಿಕೇಸಿ ಫ್ಯಾಮಿಲಿಯಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ಅಲ್ಲಿ ಹ್ಯಾಬಿಟೈಟ್ ಏನಾಗುತ್ತೆ? ಡಿಸ್ಟ್ರಿಬ್ಯೂಟೆಡ್ ಆಲ್ ಓವರ್ ದ ವರ್ಲ್ಡ್, ಮೋಸ್ಟ್ಲಿ ಡೈವರ್ಸ್ ಇನ್ ಟ್ರಾಪಿಕ್ಸ್. ಸೇಮ್. ನೆಕ್ಸ್ಟ್ ಆನ್ಯುವಲ್ಸ್, ಪೆರಿನಿಯಲ್ಸ್, ಹರ್ಬ್ಸ್ ಅಂಡ್ ಶ್ರಬ್ಸ್. ರೂಟ್ ಯಾವ ರೀತಿ ಇರುತ್ತೆ? ಟ್ಯಾಪ್ ರೂಟ್ ಸಿಸ್ಟಮ್. ಸ್ಟೆಮ್ ಯಾವ ರೀತಿ? ಎರೆಕ್ಟ್, ಹೇರಿ ಅಂತಂದ್ರೆ ಸ್ಟೆಮ್ ಮೇಲೆ ಹೇರ್ಸ್ ಇರುತ್ತೆ, ವೈಟ್ ಹೇರ್ಸ್ ಸ್ಟ್ರಕ್ಚರ್ಸ್ ತರ ಕಾಣ್ತಾ ಇರುತ್ತೆ. ಹರ್ಬೇಷಿಯಸ್ ಅಂದ್ರೆ ಗ್ರೀನ್ ಕಲರ್ ಇರುವಂತಹ ಸ್ಟೆಮ್. ಇದರಲ್ಲಿ ಮರಗಳು ಜಾಸ್ತಿ ಇರೋದಿಲ್ಲ, ಬರೀ ಹರ್ಬ್ಸ್ ಮತ್ತೆ ಶ್ರಬ್ಸ್ ಇರುತ್ತೆ ಈ ಫ್ಯಾಮಿಲಿಯಲ್ಲಿ. ಓಕೆ, ಎಲ್ಲ ಸೊಪ್ಪು, ಆಲ್ಮೋಸ್ಟ್ ಎಲ್ಲ ಸೊಪ್ಪುಗಳೇ ಇರುವಂತಹ ಫ್ಯಾಮಿಲಿ ಇದು. ನೆಕ್ಸ್ಟ್ ಸಲ್ಫರ್ ಸ್ಮೆಲ್ಲಿಂಗ್ ಅಂದ್ರೆ ಇದರಿಂದ ಒಂದ್ ಸ್ವಲ್ಪ ಸಲ್ಫರ್ ತರಿ ಸ್ಮೆಲ್ ಬರ್ತಾ ಇರುತ್ತೆ. ಯಾವ್ದ್ರಲ್ಲಿ? ಈ ಪ್ಲಾಂಟ್ ಮೇಜರ್ ಆಗಿ ಈ ಫ್ಯಾಮಿಲಿಯಲ್ಲಿ ಬರುವಂತ ಪ್ಲಾಂಟ್ಸ್ ಅಲ್ಲಿ. ನೆಕ್ಸ್ಟ್ ಲೀವ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ ಸಿಂಪಲ್ ಮತ್ತೆ ಆಲ್ಟರ್ನೇಟ್ ಆಗಿ ಅರೇಂಜ್ ಆಗಿರುತ್ತೆ. ಕೆಲವೊಂದು
ಪ್ಲಾಂಟ್ಸ್ ಈ ಫ್ಯಾಮಿಲಿಯಲ್ಲಿ ಕಾಂಪೌಂಡ್ ಲೀಫ್ ನು ಕೂಡ ಇರುತ್ತೆ, ಬಟ್ ಮೆಜಾರಿಟಿ ಸಿಂಪಲ್ ಲೀಫೇ ಇರುತ್ತೆ. ಮತ್ತೆ ಹೇರಿ, ಲೀಫ್ ಕೆಳಗಡೆನೂ ಕೂಡ ವೈಟ್ ಹೇರ್ಸ್ ತರ ಕಾಣಿಸ್ತಾ ಇರುತ್ತೆ, ಸೊ ಹಂಗಾಗಿ ಹೇರಿ. ಸ್ಟಿಪ್ಯೂಲ್ಸ್ ಇರೋದಿಲ್ಲ, ಹಂಗಾಗಿ ಇದನ್ನ ಎಕ್ಸ್ಟಿಪ್ಯುಲೇಟ್ ಅಂತ ಕರಿತೀವಿ. ಲೀಫ್ ಕೆಳಗಡೆ ಒಂದು ಲೀಫ್ ಅಂದ್ರೆ ಪಿಟಿಯೋಲ್ ಕೆಳಗಡೆ ಒಂದು ಲೀಫ್ ತರ ಸ್ಟ್ರಕ್ಚರ್ ಇರುತ್ತಲ್ಲ ಮಕ್ಕಳೇ, ಇದನ್ನ ನಾವು ಸ್ಟಿಪ್ಯೂಲ್ಸ್ ಅಂತ ಕರಿತಾ ಇದ್ವಿ, ಹೌದಾ? ಸೊ ಈ ಸ್ಟಿಪ್ಯೂಲ್ಸ್ ಇರೋದಿಲ್ಲ, ಹಂಗಾಗಿ ಇದನ್ನ ಎಕ್ಸ್ಟಿಪ್ಯುಲೇಟ್ ಅಂತ ಕರಿತಾ ಇದ್ವಿ. ನೆಕ್ಸ್ಟ್ ಬೇಸಲ್ ಅಂದ್ರೆ ರೋಸೆಟ್ ಫಾರ್ಮ್. ಯಾವ ರೀತಿ ಅಂತ ಅಂದ್ರೆ ಹೂಕೋಸ್ ಎಲಿಕೋಸ್ ಅಲ್ಲಿ ನೋಡಿರ್ತೀರಲ್ಲ, ಲೀಫ್ ಯಾವ ರೀತಿ ಅರೇಂಜ್ ಆಗಿರುತ್ತೆ, ರೋಸೆಟ್ ಅಂತ ಅಂದ್ರೆ ಒಂದು ರಿಂಗ್ ಪ್ಯಾಟರ್ನ್ ಅಲ್ಲಿ, ಈ ಒಂದು ರೌಂಡ್ ಪ್ಯಾಟರ್ನ್ ಅಲ್ಲಿ ಅರೇಂಜ್ ಆಗಿರುತ್ತೆ, ಅದನ್ನ ನಾವೇನಂತ ಕರಿತೀವಿ, ರೋಸೆಟ್ ಲೈಕ್ ಅರೇಂಜ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಲೀಫ್ ಅಲ್ಲಿ ವೆನೇಷನ್ ಯಾವ್ದಿರುತ್ತೆ, ಆಸ್ ಯೂಶುವಲ್ ಇಟ್ ಇಸ್ ಡೈಕಾಟ್, ಇಟ್ ಇಸ್ ರೆಟಿಕ್ಯುಲೇಟ್ ವೆನೇಷನ್. ನೆಕ್ಸ್ಟ್ ಇನ್ಫ್ಲಾರೆಸೆನ್ಸ್ ನೋಡೋದಾದ್ರೆ ರೆಸಿಮೋಸ್ ಮತ್ತೆ ರೆಸಿಮ್ ಅಂತ ರೆಸಿಮೋಸ್ ಇನ್ಫ್ಲಾರೆಸೆನ್ಸ್ ನಾರ್ಮಲಿ. ಫ್ಲವರ್ ಯಾವುದು ಅಂತ ಅಂದ್ರೆ, ಫ್ಲವರ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ಬ್ರಾಕ್ಟ್ ಇರೋದಿಲ್ಲ, ಸೊ ಹಂಗಾಗಿ ಈ ಬ್ರಾಕ್ಟಿಯೇಟ್ ಅಂತ ಕರಿತೀವಿ. ಅಂದ್ರೆ ಫ್ಲವರಿನ ಸ್ಟಾಕಿಗೆ ನಾವೇನಂತ ಕರಿತೀವಿ ಮಕ್ಕಳೇ, ಪೆಡಿಸಿಲ್. ಸೊ ದಿಸ್ ಇಸ್ ಫ್ಲವರ್, ಇದು ಸ್ಟಾಕಿಗೆ ನಾವೇನಂತ ಕರಿತೀವಿ, ಪೆಡಿಸಿಲ್. ಈ ಪೆಡಿಸಿಲ್ ಕೆಳಗಡೆ ಲೀಫ್ ಲೈಕ್ ಸ್ಟ್ರಕ್ಚರ್ ಇರುತ್ತಲ್ಲ, ಇದನ್ನ ನಾವು ಬ್ರಾಕ್ಟ್ ಅಂತ ಕರಿತೀವಿ. ಅದಾದ್ಮೇಲೆ ಇದು ಇಲ್ಲಿ ಸ್ಟೆಮ್. ಓಕೆ, ಸೊ ದಿಸ್ ಇಸ್ ಸ್ಟೆಮ್ ಅಂಡ್ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಫ್ಲವರ್. ದಿಸ್ ಇಸ್ ಪೆಡಿಸಿಲ್. ಪೆಡಿಸಿಲ್ ಇರುವಂತ ಫ್ಲವರ್ ಗೆ ಪೆಡಿಸಿಲೇಟ್. ಓಕೆ, ಮತ್ತೆ ಇಲ್ಲಿ ಇರುವಂತಹ ಸ್ಟ್ರಕ್ಚರ್ ಏನಂತ ಕರಿತೀವಿ, ಬ್ರಾಕ್ಟ್. ಇದು ಇಲ್ಲ ಅಂತ ಅಂದ್ರೆ ಈ ಬ್ರಾಕ್ಟಿಯೇಟ್. ನೆಕ್ಸ್ಟ್ ಪೆಡಿಸಿಲೇಟ್, ಪೆಡಿಸಿಲ್ ಇರುತ್ತೆ ಇದಕ್ಕೆ. ಓಕೆ, ನೆಕ್ಸ್ಟ್ ಬೈಸೆಕ್ಷುವಲ್ ಫ್ಲವರ್, ಮೇಲ್ ಮತ್ತೆ ಫಿಮೇಲ್ ಸೆಕ್ಸ್ ಆರ್ಗನ್ ಎರಡೂ ಇರುತ್ತೆ. ಆಕ್ಟಿನೋಮಾರ್ಫಿಕ್, ಆಕ್ಟಿನೋಮಾರ್ಫಿಕ್ ಹೇಳಿದ್ನಲ್ಲ ಅದು. ನೆಕ್ಸ್ಟ್ ರೇರ್ಲಿ ಝೈಗೋಮಾರ್ಫಿಕ್, ಎಲ್ಲೋ ಕೆಲವೊಂದು ಪ್ಲಾಂಟ್ಸ್ ಈ ಫ್ಯಾಮಿಲಿಯಲ್ಲಿ ಝೈಗೋಮಾರ್ಫಿಕ್ ತೋರಿಸುತ್ತೆ. ಮತ್ತೆ ಟೆಟ್ರಾಮೆರಸ್, ಕಂಪಲ್ಸರಿ ನೆನ್ಪಿಟ್ಕೊಳ್ಳಿ, ಕ್ರೂಸಿಫೆರಿ, ನಾನೇನು ಪ್ಲಸ್ ಅಂತ ಹೇಳಿದ್ನಲ್ಲ, ಪ್ಲಸ್ ಸಿಂಬಲ್. ಸೊ ಕ್ರೂಸಿಫೆರಿ ಬ್ರೇಸಿಕೇಸಿ ಅಂತ ಅಂದ್ರೆ ಇಟ್ ಈಸ್ ಟೆಟ್ರಾಮೆರಸ್ ಕಂಡೀಷನ್. ಅದೇ ಯಾವುದು ಮಾಲ್ವೇಸಿ ಅಂತ ಅಂದ್ರೆ ಅದು ಪೆಂಟಾಮೆರಸ್ ಕಂಡೀಷನ್. ಗೊತ್ತಾಯ್ತಾ? ನೆಕ್ಸ್ಟ್ ಕ್ಯಾಲಿಕ್ಸ್ ಯಾವ ರೀತಿ ಇರುತ್ತೆ, ಪಾಲಿಸೆಪಲ್ಸ್ ಅಂದ್ರೆ ಸೆಪಲ್ಸ್ ಫ್ಯೂಸ್ ಇರೋದಿಲ್ಲ. ಆಮೇಲೆ 4 ಸೆಪಲ್ಸ್ ಏನಾಗಿರುತ್ತೆ ಇಲ್ಲಿ ಬೇರೆ ಬೇರೆ ಇದರಲ್ಲಿ ವಾರಲ್ಸ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಮತ್ತೆ ಇಂಬ್ರಿಕೇಟ್ ಎಸ್ಟಿವೇಶನ್ ತೋರಿಸುತ್ತೆ. ಕೊರೋಲಾ ಏನಾಗುತ್ತೆ, ಪಾಲಿಪೆಟಾಲಸ್ 4 ಇರುತ್ತೆ. ಆಮೇಲೆ ವೆಲ್ವೆಟ್ ಎಸ್ಟಿವೇಶನ್ ತೋರಿಸುತ್ತೆ. ಗೊತ್ತಾಯ್ತಾ? ಇದನ್ನು ಕೂಡ ಫ್ಯೂಸ್ ಆಗಿರಲ್ಲ. ನೆಕ್ಸ್ಟ್ ಆಂಡ್ರಿಷಿಯಂ ಏನಾಗುತ್ತೆ ಅಂದ್ರೆ 6 ಸ್ಟೆಮನ್ಸ್ ಇರುತ್ತೆ. ಆಂಡ್ರಿಷಿಯಂ ಮಾತ್ರ 6 ಸ್ಟೆಮನ್. ಯಾವ ರೀತಿ ಅರೇಂಜ್ ಆಗಿರುತ್ತೆ ಅಂದ್ರೆ ಈ ಕಂಡೀಷನ್ ಗೆ ನಾವು ಟೆಟ್ರಾಡಿನಮಸ್ ಕಂಡೀಷನ್ ಅಂತ ಕರಿತೀವಿ. ಹೊರಗಡೆ ಇರುವಂತಹ ಸ್ಟೆಮನ್ ಯಾವ ರೀತಿ ಇರುತ್ತೆ ಅಂದ್ರೆ ಚಿಕ್ಕದು ಮತ್ತೆ ಎರಡೇ ಇರುತ್ತೆ ಸ್ಟೆಮನ್, ಈ ರೀತಿ ಇರುತ್ತೆ ಸ್ಟೆಮನ್. ಓಕೆ, ಮತ್ತೆ ಒಳಗಡೆ ಬರುವಂತಹ ಸ್ಟೆಮನ್ ಏನಾಗುತ್ತೆ ಅಂದ್ರೆ 4 ಇರುತ್ತೆ ಮಕ್ಕಳೇ. ಸೊ ಈ 4 ಸ್ಟೆಮನ್ ಕೂಡ ಏನು ಅಂತ ಅಂದ್ರೆ ಲಾಂಗ್ ಇರುತ್ತೆ. So all these 4 stamens are long, tall. Okay, tall stamens. So ಈ ರೀತಿ 6 stamens ಅರೇಂಜ್ ಆಗಿರ್ತಲ್ಲ, ಇಂಥ ಕಂಡೀಷನ್ ಗೆ ನಾವೇನಂತ ಕರಿತೀವಿ, ಟೆಟ್ರಾಡಿನಮಸ್ ಕಂಡೀಷನ್ ಅಂತ ಕರಿತೀವಿ. ಔಟರ್ 2 ಶಾರ್ಟ್ ಅಂಡ್ ಇನ್ನರ್ 4 ಲಾಂಗ್. ನೆಕ್ಸ್ಟ್ ಪಾಲಿಆಂಡ್ರಸ್ ಅಂತ ಅಂದ್ರೆ ಈ ಸ್ಟೆಮನ್ ಇದೆಯಲ್ಲ ಒಂದಕ್ಕೊಂದು ಫ್ಯೂಸ್ ಆಗಿಲ್ಲ, ಸೊ ಹಂಗಾಗಿ ಇದನ್ನ ಪಾಲಿಆಂಡ್ರಸ್ ಅಂತ ಕರಿತೀವಿ. ಏನಾದ್ರೂ ಫ್ಯೂಸ್ ಆದ್ರೆ ಅದಕ್ಕೆ 2 ತರ ನೇಮ್ ಕರಿತೀವಿ. ಒಂದು ಎಡಲ್ಫಿ, ಓಕೆ, ಸೊ ಇನ್ನೊಂದು NCERT ಅಲ್ಲಿ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಅದು ಬೇಡ. ಓಕೆ, ನೆಕ್ಸ್ಟ್ ಗೈನಿಷಿಯಂ. ಗೈನಿಷಿಯಂ ಯಾವ್ದು ಅಂತ ಅಂದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ 2 ಕಾರ್ಪೆಲ್ ಇರುತ್ತೆ, 2 ಕಾರ್ಪೆಲ್ ಕೂಡ ಫ್ಯೂಸ್ ಆಗಿರುತ್ತೆ. ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್, ಸಿಂಕಾರ್ಪಸ್. ಆಮೇಲೆ ಯೂನಿಲಾಕ್ಯುಲರ್, ಒಂದೇ ಲಾಕ್ಯೂಲ್ ಇರುತ್ತೆ. ಲೇಟರ್ ಬೈಲಾಕ್ಯುಲರ್ ಡ್ಯೂ ಟು ಫಾಲ್ಸ್ ಸೆಪ್ಟಮ್. ನೋಡಿ ಈ ರೀತಿ ಒಂದೇ ಲಾಕ್ಯೂಲ್ ಇರುತ್ತೆ, ಬಟ್ ನೆಕ್ಸ್ಟ್ ಆಮೇಲೆ ಡೆವಲಪ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂತಂದ್ರೆ ಸುಮ್ನೆ ಒಂದು ಕ್ರಾಸ್ ವಾಲ್ ತರ ಡೆವಲಪ್ ಆಗುತ್ತೆ. ಸೊ ಹಂಗಾಗಿ ಇದು 2 ಲಾಕ್ಯೂಲ್ ಇದೆ ಅನ್ನೋ ತರ ಕಾಣಿಸುತ್ತೆ. ಮತ್ತೆ ಪೆರೈಟಲ್ ಪ್ಲಾಸೆಂಟೇಷನ್ ತೋರಿಸುತ್ತೆ ಮಕ್ಕಳಿಗೆ. ನೆಕ್ಸ್ಟ್ ಹೈಪೋಗೈನಸ್, ಆಸ್ ಯೂಶುವಲ್ ಇಟ್ ಈಸ್ ಹೈಪೋಗೈನಸ್. ಸ್ಟಿಗ್ಮಾ, ಬೈಲೋಬ್, 2 ಲೋಬ್ ಇರುವಂತಹ ಸ್ಟಿಗ್ಮಾ ನಾವು ನೋಡ್ತೀವಿ. ಫ್ರೂಟಿಗೆ ನಾವು ಇದನ್ನ ಸಿಲಿಕ್ವಾ ಅಂತ ಕರಿತೀವಿ. ನೆಕ್ಸ್ಟ್ ಸೀಡ್ ಏನಿದೆ, ಆಸ್ ಯೂಶುವಲ್ ಇಟ್ ಈಸ್ ಎಕ್ಸ್ ಆಲ್ಬುಮಿನಸ್ ಅಥವಾ ಏನು ನಾನ್ ಎಂಡೋಸ್ಪರ್ಮಿಕ್ ಸೀಡ್ ಅಂತ ಕರಿತೀವಿ. ಫ್ಲೋರಲ್ ಫಾರ್ಮುಲಾ ಏನಾಗುತ್ತೆ, ಬ್ರಾಕ್ಟಿಯೇಟ್ ಇಲ್ಲ ಅಂತ ಹೇಳಿ EBR ಅಂತ ಬರೀತಾ ಇದೀವಿ. EBR is symbol for E bracteate, actinomorphic, bisexual. ಕೆಲಿಕ್ಸ್ ಹೇಳಿದ್ನಲ್ಲ 4 ಇರುತ್ತೆ, 2 ಓರಲ್ ಅಲ್ಲಿ ಅರೇಂಜ್ ಆಗಿರುತ್ತೆ, ಅಂದ್ರೆ 2 ಲೇಯರ್ಸ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಸೊ ದಟ್ಸ್ ವೈ 2 + 2. ನೆಕ್ಸ್ಟ್ ಕೊರೋಲಾ ಏನಾಗುತ್ತೆ ಅಂತ ಅಂದ್ರೆ 4. ಓಕೆ, ಫ್ಯೂಸ್ ಆಗಿಲ್ಲ, ಸೊ ಹಾಗಾಗಿ ಇದು ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. ನೆಕ್ಸ್ಟ್ ಆಂಡ್ರಿಷಿಯಂ ಏನಾಯ್ತು, ದಟ್ ಈಸ್ ಟೆಟ್ರಾಡಿನಮಸ್ ಕಂಡೀಷನ್ ಅಂತ ಅಂದ್ರೆ 4 ಮಧ್ಯದಲ್ಲಿ ಇರುವಂತಹ ಸ್ಟೆಮ್ ಅನ್ನು ಲಾಂಗ್ ಇದೆ, ಹೊರಗಡೆ ಇರುವಂತಹ 2 ಸ್ಟೆಮ್ ಅನ್ನು ಶಾರ್ಟ್ ಇದೆ.
ಸೊ 2 ಪ್ಲಸ್ 4 ಅರೇಂಜ್ಮೆಂಟ್. ಹೊರಗಡೆಯಿಂದ ಒಳಗಡೆ ನಾವ್ ಯಾವಾಗ್ಲೂ ಅರೇಂಜ್ಮೆಂಟ್ ಯಾವ ರೀತಿ ಬರಿತೀವಿ ಅಂತಂದ್ರೆ ಎಲ್ಲಾ ಕ್ಯಾರೆಕ್ಟರ್ಸ್ ಹೊರಗಡೆ ಲೇಯರ್ಸ್ ಇಂದ ಒಳಗಡೆ ಲೇಯರ್ಸ್ ಬರಿತಾ ಬರ್ತೀವಿ. ಸೊ ಹೊರಗಡೆ ಇರುವಂತಹ ಸ್ಟೆಮ್ ಅನ್ನು ಫಸ್ಟ್ ಬರೀಬೇಕು 2, ಆಮೇಲೆ ಪ್ಲಸ್ 4 ಒಳಗಡೆ ಇರುವಂತದ್ದು. ನೆಕ್ಸ್ಟ್ ಗೈನಿಷಿಯಂ ಏನಾಗುತ್ತೆ, ದಟ್ ಈಸ್ 2 ಅಂದ್ರೆ 2 ಕಾರ್ಪೆಲ್ ಇದೆ ಅಂತ, ಬೈ ಕಾರ್ಪೆಲರಿ, 2 ಕಾರ್ಪೆಲ್ ಕೂಡ ಫ್ಯೂಸ್ ಆಗಿದೆ. ಸೊ ದಟ್ಸ್ ವೈ ವಿ ಆರ್ ರೈಟಿಂಗ್ ಇನ್ಸೈಡ್ ದ ಬ್ರಾಕೆಟ್. ನೆಕ್ಸ್ಟ್ ಇದು ಹೈಪೋಗೇನಸ್ ಕಂಡೀಷನ್ ಇರೋದ್ರಿಂದ ಕೆಳಗಡೆ ನಾವು ಈ ತರ ಲೈನ್ ಹಾಕ್ತಾ ಇದ್ದೀವಿ. ಸೊ ದಿಸ್ ಇಸ್ ಫ್ಲೋರಲ್ ಫಾರ್ಮುಲಾ ಆಫ್ ವಿಚ್ ಫ್ಯಾಮಿಲಿ? ಬ್ರಾಸಿಕೇಸಿ ಫ್ಯಾಮಿಲಿ. ಸೊ ಈಗ ಇಲ್ಲಿ ಫ್ಲೋರಲ್ ಡಯಾಗ್ರಾಮ್ ನೋಡಿ ಯಾವ ರೀತಿ ಕೊಟ್ಟಿದ್ದಾರೆ. ಸೊ ಹೊರಗಡೆ ಇರುವಂತಹ ಕೆಲಿಕ್ಸ್ ಅಂತ ಏನಂತ ಹೇಳಿರೋದು, ಕೆಲಿಕ್ಸ್ ದಟ್ ಈಸ್ ಇಂಬ್ರಿಕೇಟ್ ಎಸ್ಟಿವೇಶನ್. ಓಕೆ, ಸೊ ಇಂಬ್ರಿಕೇಟ್ ಎಸ್ಟಿವೇಶನ್ ಅಂತ ಅಂದ್ರೆ ಏನಾಗುತ್ತೆ ಅಂದ್ರೆ 1 ಈಸ್ ಕಂಪ್ಲೀಟ್ಲಿ ಔಟ್, 1 ಈಸ್ ಕಂಪ್ಲೀಟ್ಲಿ ಇನ್ ಅಂಡ್ ರಿಮೈನಿಂಗ್ ವಿಲ್ ಬಿ ಇನ್ಸೈಡ್ ಅಂಡ್ ಔಟ್ಸೈಡ್ ಅರೇಂಜ್ಮೆಂಟ್. ಈ ರೀತಿ ಪ್ಯಾಟರ್ನ್ ಅಲ್ಲಿ ಇದ್ರೆ ಅದನ್ನ ನಾವು ಇಂಬ್ರಿಕೇಟ್ ಎಸ್ಟಿವೇಶನ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಕೊರೊಲ್ಲಾ ಯಾವ ರೀತಿ ಇದೆ ಅಂತಾನೆ, ದಟ್ ಈಸ್ ವೆಲ್ವೆಟ್ ಎಸ್ಟಿವೇಶನ್. ನಾರ್ಮಲ್ ಆಗಿ ಮಾರ್ಜಿನ್ ಮಾತ್ರ ಮೀಟ್ ಆಗುವಂತದ್ದು, ದಟ್ ಈಸ್ ವೆಲ್ವೆಟ್ ಎಸ್ಟಿವೇಶನ್. ಇಲ್ಲಿ ಕಾಣಿಸ್ತಿದೆಯಲ್ಲ ಇದು. ಓಕೆ, ಸೊ ದಿಸ್ ಇಸ್ ಕೊರೊಲ್ಲಾ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಹೊರಗಡೆ ಇದೆಲ್ಲ ಬಟರ್ಫ್ಲೈ ತರ ಇದು ಯಾವುದು ಅಂತ ಅಂದ್ರೆ ದಿಸ್ ಇಸ್ ಸ್ಟೆಮನ್. ಆನ್ಸರ್ ಸ್ಟ್ರಕ್ಚರ್ ತೋರಿಸ್ತಾರೆ. ಹೊರಗಡೆ ಇರುವಂತದ್ದು 2 ಮತ್ತೆ ಇಲ್ಲಿ ಒಳಗಡೆ ಇರುವಂತದ್ದು 4. ನೆಕ್ಸ್ಟ್ 2 ಕಾರ್ಪೆಲ್ ನ ತೋರಿಸಿದ್ದಾರೆ ಬೈ ಕಾರ್ಪೆಲರಿ ಅಂಡ್ ಇಟ್ ಈಸ್ ಸಿಂಕಾರ್ಪಸ್, 2 ಫ್ಯೂಸ್ ಆಗಿರುವಂತದ್ದು. ಮತ್ತೆ ಯಾವ್ದು ಪ್ಲೆಸೆಂಟೇಶನ್ ಯಾವ್ದು ತೋರಿಸುತ್ತೆ ಇದು ಅಂತ ಅಂದ್ರೆ ದಟ್ ಈಸ್ ಪೆರೈಟಲ್ ಪ್ಲಾಸೆಂಟೇಶನ್. ಈ ರೀತಿ ಡಯಾಗ್ರಾಮ್ ಇತ್ತು ಅಂದ್ರೆ ನೀವು ಈಸಿಯಾಗಿ ಹೇಳ್ಬೋದು. ಇಲ್ಲಿ ನೋಡಿ 4 ಮತ್ತೆ 2 ಆಂಡ್ರಿಶಮ್ ಸ್ಟ್ರಕ್ಚರ್ ನೋಡಿದ ತಕ್ಷಣ ನೀವು ಕಂಡುಹಿಡಿಬಹುದು ಇದು ಬ್ರಾಸಿಕೇಸ್ ಇದು ಅಂತ. ನೆಕ್ಸ್ಟ್ ಎಕನಾಮಿಕ್ ಇಂಪಾರ್ಟೆನ್ಸ್ ಹೇಳೋದಾದ್ರೆ ಮೆಜಾರಿಟಿ ಆಫ್ ದೆಮ್ ಆರ್ ವೆಜಿಟೇಬಲ್ಸ್ ಫುಡ್. ಯಾವ್ದು ರಾಡಿಶ್, ಕ್ಯಾಬೇಜ್ ಹೇಳಿದ್ನಲ್ಲ, ಬ್ರೋಕೊಲಿ, ಕಾಲಿಫ್ಲವರ್, ಹೂಕೋಸು, ಎಲೆಕೋಸು, ಮತ್ತೆ ರಾಡಿಶ್ ಆಗಿರ್ಬೋದು, ಬ್ರೋಕೊಲಿ ಆಗಿರ್ಬೋದು, ಮತ್ತೆ ವೇರಿಯಸ್ ಟೈಪ್ ಆಫ್ ಮಸ್ಟರ್ಡ್. ಬೇರೆ ಬೇರೆ ತರ ಸಾಸಿವೆಯಲ್ಲೇನೆ ಬೇರೆ ಬೇರೆ ತರ ಇರುತ್ತೆ. ಒಂದು ಯೆಲ್ಲೋ ಕಲರ್ ಇರುತ್ತೆ, ಒಂದು ಕರಿದಿರುತ್ತೆ, ಮತ್ತೆ ಅದ್ರಲ್ಲೇನೆ ಒಂದು ದೊಡ್ಡ ಸ್ವಲ್ಪ ಸೈಜ್ ದೊಡ್ಡದಿರುತ್ತೆ ಸಾಸಿವೆ, ಇನ್ನೊಂದು ಸ್ವಲ್ಪ ಸೈಜ್ ಚಿಕ್ಕದಿರುತ್ತೆ. ಸೊ ಆಲ್ ದೀಸ್ ಕಮ್ಸ್ ಅಂಡರ್ ದಿಸ್ ಫ್ಯಾಮಿಲಿ. ಆಯಿಲ್ ಯಾವುದು ಅಂತಂದ್ರೆ ಕೆನೋಲಾ, ಮತ್ತೆ ರೇಪ್ಸಿಡ್ ಆಯಿಲ್, ಮತ್ತೆ ಸರ್ಸೋ ಅಂತಂದ್ರೆ ಅದೇ ಸಾಸಿವೆಗೆ ಹಿಂದಿಯಲ್ಲಿ ಸರ್ಸೋ ಕಾ ತೇಲ್, ಸರ್ಸೋ ಅಂತ ಕರಿತೀವಿ. ಅಲ್ಲಿ ಇಲ್ಲಿ ಇಮೇಜ್ ಇದೆ ಅಲ್ಲ, ಇದೆ ನೋಡಿ. ನೆಕ್ಸ್ಟ್ ಕಾಂಡಿಮೆಂಟ್ಸ್ ಅಂತಂದ್ರೆ ಏನೇನು ಯೂಶಲಿ ಅಡಿಗೆಗೆ ಯೂಸ್ ಮಾಡುವಂತದ್ದು ಯಾವುದು ಅಂತಂದ್ರೆ ಬ್ಲಾಕ್ ಮಸ್ಟರ್ಡ್ ಮತ್ತೆ ವೈಟ್ ಮಸ್ಟರ್ಡ್. ವೈಟ್ ಮಸ್ಟರ್ಡ್ ಜಾಸ್ತಿ ಯೂಸ್ ಮಾಡೋದಿಲ್ಲ ಅಂಡ್ ಇಟ್ ಇಸ್ ಕಾಸ್ಟ್ಲಿ ಟು ಮೇಜರ್ಲಿ ಬ್ಲಾಕ್ ಮಸ್ಟರ್ಡ್ ಆರ್ ಯೂಸ್ಡ್. ಬ್ಲಾಕ್ ಮಸ್ಟರ್ಡ್ ಈಸ್ ಯೂಸ್ಡ್. ನೆಕ್ಸ್ಟ್ ಮೆಡಿಸಿನಲ್ ಪರ್ಪಸ್ ಗೆ ಯಾವುದು ಅಂತಂದ್ರೆ ಇದು ಕಾಡು ಸಾಸಿವೆ ಅಂತ ಕರಿತೀವಿ, ರೊರಿಪ್ಪಾ ಇಂಡಿಕಾ, ಖೂಬ್ ಕಾಲನ್ ಹಿಂದಿಯಲ್ಲಿ. ಓಕೆ, ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಅಸ್ತಮಾ ಆದ್ರೆ, ಬ್ರಾಂಕೈಟಿಸ್ ಆದ್ರೆ, ಫೀವರ್ ಇದ್ರೆ ಇದನ್ನ ಯೂಸ್ ಮಾಡ್ತಾರೆ. ಇನ್ನೊಂದು ಯಾವುದು ಅಂತಾನೆ ಇಲ್ಲಿ ಕಾಣಿಸ್ತಲ್ಲ, ಇದು ಈ ತರ ಬಂಚ್ ಅಲ್ಲಿ ಇರುತ್ತೆ, ಕ್ಯಾಂಡಿ ಟಫ್ಟ್ ಅಂತ. ಓಕೆ, ಸೊ ಇದನ್ನ ಎಬ್ರಿಸ್ ಅಮರಾ ಅಂತ ಕರಿತೀವಿ ಸೈಂಟಿಫಿಕ್ ನೇಮ್. ಇದನ್ನು ಕೂಡ ಮೆಡಿಸಿನಲ್ ಪರ್ಪಸ್ ಗೆ ಯೂಸ್ ಮಾಡುವಂತ ಪ್ಲಾಂಟ್. ಆರ್ನಮೆಂಟಲ್, ಸೊ ಗಾರ್ಡನ್ಸ್ ಅಲ್ಲಿ ಯೂಸ್ ಮಾಡುವಂತ ಪ್ಲಾಂಟ್ಸ್ ಯಾವ್ದು ಅಂದ್ರೆ ಸ್ಪೈಡರ್ ಫ್ಲವರ್, ರಾಕೆಟ್, ಡೇಮ್ಸ್ ವೈಲೆಟ್, ಮತ್ತೆ ಕ್ಯಾಂಡಿ ಟಫ್ಟ್, ವಾಲ್ ಫ್ಲವರ್. ಎಲ್ಲ ಆಲ್ಮೋಸ್ಟ್ ಇದೇ ರೀತಿ ಕಾಣಿಸುತ್ತೆ. ಇಲ್ಲಿ ನೋಡಿ, ನೀವು ಫ್ಲವರ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಿದೆ, 4 ಏನ್ ಕಾಣ್ತಾ ಇದೆ, ಪೆಟಲ್ಸ್ ಕಾಣಿಸ್ತಾ ಇದೆ. ಈ ರೀತಿ ಕ್ಯೂಟ್ ಆಗಿ 4 ಪೆಟಲ್ಸ್ ಅರೇಂಜ್ ಆಗಿರುತ್ತೆ. ಓಕೆ, ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್, ಕ್ರೂಸಿಫೇರೆ. ಗೊತ್ತಾಯ್ತು. ಸೊ ಈ ರೀತಿ ಇರುವಂತಹ ಪ್ಲಾಂಟ್ಸ್ ಇದು ಬ್ರಾಸಿಕೇಸಿ ಫ್ಯಾಮಿಲಿ. ಸೊ ಮೇಜರ್ ಆಗಿ ಏನೇನ್ ಬಿಟ್ಕೊಂತೀನಿ ಅಂತಂದ್ರೆ ಟೆಟ್ರಾಮೆರಸ್ 4. ಓಕೆ, ನೆಕ್ಸ್ಟ್ ಯಾವುದು ಅಂತಂದ್ರೆ ಮೂರನೇದು. ಓಕೆ, ಆಸ್ಟರೇಸಿ. ಇದಕ್ಕೆ ನಾವು ಇನ್ನೊಂದು ಏನಂತ ಕರಿತೀವಿ ಅಂದ್ರೆ ಸನ್ಫ್ಲವರ್ ಫ್ಯಾಮಿಲಿ ಅಂತ ಕರಿತೀವಿ. ಸೊ ಆಸ್ಟರೇಸಿ ಇಸ್ ಆಲ್ಸೋ ನೋನ್ ಆಸ್ ವಾಟ್, ಕಾಂಪೋಸಿಟಿವ್ ಫ್ಯಾಮಿಲಿ. ಆಸ್ಟರೇಸಿ ಇದರಲ್ಲಿ ಮೇಜರ್ ಆಗಿ ನೀವು ನೋಡಿದ ತಕ್ಷಣ ಅಟ್ರಾಕ್ಟ್ ಆಗುವಂತಹದ್ದು ಯಾವುದು ಅಂತಂದ್ರೆ ಸನ್ಫ್ಲವರ್. ಸೊ ಹಂಗಾಗಿ ಸನ್ಫ್ಲವರ್ ಫ್ಯಾಮಿಲಿ ಅಂತ ಕರಿತೀವಿ. ಇನ್ನೊಂದು ಯಾವುದು ಅಂತಂದ್ರೆ ಇಲ್ಲಿ ನೋಡಿ, ಚೆಂಡು ಇದೆ, ಮ್ಯಾರಿಗೋಲ್ಡ್. ಓಕೆ, ಸೊ ಇದು ಸೇವಂತಿ, ಇದೆಲ್ಲ ಇದೇ ಫ್ಯಾಮಿಲಿಯಲ್ಲೇನೆ ಬರುತ್ತೆ. ಸೊ ಮೇಜರ್ ಆಗಿ ಫ್ಲವರ್ಸ್ ಇರುವಂತದ್ದು ಅಂತಂದ್ರೆ ಆಸ್ಟರೇಸಿ ಫ್ಯಾಮಿಲಿ ಅಂಡ್ ಇಟ್ ಈಸ್ ಮೋಸ್ಟ್ ಅಡ್ವಾನ್ಸ್ಡ್ ಫ್ಯಾಮಿಲಿ ಇನ್ ಡೈಕಾಟ್ಸ್. ಡೈಕಾಟ್ಸ್ ಅಲ್ಲಿ ಮೋಸ್ಟ್ ಅಡ್ವಾನ್ಸ್ ಆಗಿರುವಂತಹ ಫ್ಯಾಮಿಲಿ ಅಂತಂದ್ರೆ ಆಸ್ಟರೇಸಿ ಫ್ಯಾಮಿಲಿ. ಓಕೆ, ನೆಕ್ಸ್ಟ್ ಅಲ್ಲಿ ಹ್ಯಾಬಿಟೇಟ್ ನೋಡಿ, ಎಲ್ಲಾ ಕಡೆನೂ ಇದು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಹ್ಯಾಬಿಟ್ ಹರ್ಬೇಷಿಯಸ್, ಆನ್ಯುವಲ್, ಶ್ರಬ್ಸ್, ಹೇರಿ, ಔಟರ್ ಸರ್ಫೇಸ್. ಸೊ ಈ ಸ್ಟೆಮ್ ಮೇಲ್ಗಡೆನು ಮತ್ತೆ ಲೀಫ್ ಮೇಲ್ಗಡೆನು ಇದ್ರಲ್ಲೂ ಅಷ್ಟೇ ಏನಂತ ಅಂದ್ರೆ ಈ ತರ ಹೇರ್ಸ್ ಇರುತ್ತೆ, ಹಂಗಾಗಿ ಇದನ್ನ ನಾವು ಹೇರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ರೂಟ್ ಯಾವ ರೀತಿ ಅಂತಂದ್ರೆ ಟ್ಯಾಪ್ ರೂಟ್ ಸಿಸ್ಟಮ್. ನೆಕ್ಸ್ಟ್ ಸ್ಟೆಮ್ ಯಾವ ರೀತಿ ಇರುತ್ತೆ ಅಂದ್ರೆ ಹರ್ಬೇಷಿಯಸ್, ಈಗ ಡಿಸ್ಕಸ್ ಮಾಡಿದ್ವಲ್ಲ, ಎಲ್ಲ ಆಲ್ಮೋಸ್ಟ್ ಹರ್ಬ್ಸ್ ಇರುವಂತದ್ದು. ನೆಕ್ಸ್ಟ್ ವುಡಿ ಅಂದ್ರೆ ಗ್ರೀನ್ ಕಲರ್ ಇರುವಂತ ಸ್ಟೆಮ್ ಇರುತ್ತೆ. ವುಡಿ ಆರ್ ಎರೆಕ್ಟ್, ಕೆಲವೊಂದು ವುಡಿನೂ ಇರುತ್ತೆ ಮತ್ತೆ ಸ್ಟ್ರೇಟ್ ಆಗಿ ಇರುವಂತದ್ದು, ಕೆಲವೊಂದು ಕ್ಲೈಂಬಿಂಗ್ ಅಂದ್ರೆ ಬಳ್ಳಿನೂ ಕೂಡ ಇರುತ್ತೆ. ಟ್ಯೂಬರಸ್, ಓಕೆ, ಹಿಲಿಯಾಂಥಸ್ ಟ್ಯೂಬರಸ್.
ಸೊ ಸ್ಟೆಮ್ ಕೆಲವೊಂದು ಟ್ಯೂಬರಸ್ ಕೂಡ ಇರುತ್ತೆ, ಮತ್ತೆ ಆಯಿಲ್ ಡಕ್ಟ್ಸ್ ಇರುತ್ತೆ ಸ್ಟೆಮ್ ಅಲ್ಲಿ ಆಯಿಲ್ ಡಕ್ಟ್ಸ್ ಇರುತ್ತೆ, ದಟ್ ಈಸ್ ಸ್ಪೆಷಲ್ ಕ್ಯಾರೆಕ್ಟರ್. ಅದೇ ಮಾಲ್ವೇಸಿಯಲ್ಲಿ ಏನಿತ್ತು ಹೇಳಿ, ಮ್ಯುಸಿಲೇಷನಸ್, ಇದರಲ್ಲಿ ಆಯಿಲ್ ಡಕ್ಟ್ಸ್ ಇದೆ. ನೆಕ್ಸ್ಟ್ ಇನ್ಫ್ಲೋರೆಸೆನ್ಸ್ ಲೀಫ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಸಿಂಪಲ್ ಅಥವಾ ಕಾಂಪೌಂಡ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲದರಲ್ಲೂ ಆಲ್ಟರ್ನೇಟ್ ಸಿಂಪಲ್ ಕಾಂಪೌಂಡ್ ಕಾಮನ್ ಆಗಿದೆ, ಬಟ್ ಫ್ಯಾಬೇಸಿಯಲ್ಲಿ ಪಿನ್ನೆಟ್ಲಿ ಕಾಂಪೌಂಡ್ ಇರುತ್ತೆ. ಓಕೆ, ನೆಕ್ಸ್ಟ್ ಪಿಟಿಯೋಲ್ ಇರುವಂತಹ ಲೀಫಿಗೆ ನಾವು ಪಿಟಿಯೋಲೇಟ್ ಅಂತ ಕರಿತೀವಿ. ರೆಟಿಕ್ಯುಲೇಟ್ ವೆನಿಷನ್ ಮತ್ತೆ ಎಕ್ಸ್ಟಿಪ್ಯುಲೇಟ್, ಇದರಲ್ಲಿನೂ ಕೂಡ ಸ್ಟಿಪ್ಯೂಲ್ ಇಲ್ಲ. ಓಕೆ, ಲೈಕ್ ವಾಟ್ ವಿ ಡಿಸ್ಕಸ್ಡ್ ಅರ್ಲಿಯರ್. ನೆಕ್ಸ್ಟ್ ಇನ್ಫ್ಲೋರೆಸೆನ್ಸ್ ನೋಡೋದಾದ್ರೆ ಹೆಡ್ ಅಥವಾ ಕ್ಯಾಪಿಟುಲಮ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳೇ, ಫ್ಲಾರಿನ ನಾವು ಸ್ಟಾಕಿಗೆ ಏನಂತ ಕರಿದ್ವಿ, ಒಂದು ಫ್ಲಾರ್ ಇದೆ ಅಂತಂದ್ರೆ ಅದರ ಸ್ಟಾಕಿಗೆ ನಾವ್ ಏನಂತ ಕರಿತೀವಿ, ಪೆಡಿಸಿಲ್. ಅದೇ ರೀತಿ ಈ ತರ ಬಹಳ ಫ್ಲವರ್ಸ್ ಇದೆ, ಪೆಡಿಸಿಲ್ ಇರುವಂತ ಫ್ಲವರ್ಸ್ ಬಹಳ ಇದೆ. ಓಕೆ, ಸೊ ಇದೆಲ್ಲ ಪೆಡಿಸಿಲ್ ಇರುವಂತಾನೆ ಫ್ಲವರ್ಸ್ ಇದಾವೆ. ಈಗ ಈ ಪೆಡಿಸಿಲ್ ಇರುವಂತ ಫ್ಲವರ್ಸ್ ಎಲ್ಲ ಒಂದು ಗುಂಪಾಗಿದೆ ತಾನೆ, ಇದಕ್ಕೆ ನಾವ್ ಏನಂತ ಕರಿತೀವಿ, ಇನ್ಫ್ಲೋರೆಸೆನ್ಸ್ ಅಂತ ಕರೆದ್ವಿ. ಸೊ ಹಂಗಂದ್ರೆ ಈ ಸ್ಟಾಕಿಗೆ ಏನಂತ ಕರಿತೀವಿ ನಾವು, ಪೆಡಂಕಲ್ ಅಂತ ಕರೆದ್ವಿ. ಗೊತ್ತಾಯ್ತಾ? ಸೊ ವಾಟ್ ಇಸ್ ದಿಸ್ ನೋನ್ ಆಸ್ ವಾಟ್, ಪೆಡಂಕಲ್. ಮತ್ತೆ ಈ ಪೆಡಂಕಲ್ ಏನಾದ್ರೂ ಫ್ಲಾಟ್ ಆದ್ರೆ ದಟ್ ಈಸ್ ಫ್ಲಾಟ್ ಪೆಡಂಕಲ್. ಈ ಫ್ಲಾಟ್ ಪೆಡಂಕಲ್ ಮೇಲ್ಗಡೆನೆ ಬಹಳ ಫ್ಲವರ್ಸ್ ಅರೇಂಜ್ ಆಗಿರುತ್ತೆ. ಆ ಎಲ್ಲಾ ಫ್ಲವರ್ಸ್ ಅರೇಂಜ್ಮೆಂಟ್ ಸೇರಿಸಿದ್ರೇನೆ ಒಂದು ಸೂರ್ಯಕಾಂತಿ ಫ್ಲವರ್. ಸೊ ಒಂದು ಫ್ಲವರ್ ಇದೆ ಅಲ್ಲ, ದಟ್ ಈಸ್ ನಾಟ್ ಆಕ್ಚುಲಿ ಒನ್ ಫ್ಲವರ್. ನಾವು ಯೂಶಲಿ ಅದು ಹೂವು ಅಂತಾನೆ ಹೇಳ್ತೀವಿ, ಬಟ್ ಅದು ಹೂವಲ್ಲ, ಬಹಳ ಸುಮಾರು ಹೂವುಗಳು ಸೇರಿರುವಂತಹ ಒಂದು ಇನ್ಫ್ಲೋರೆಸೆನ್ಸ್ ಅದು. ದಟ್ ಒನ್ ಸನ್ಫ್ಲವರ್ ಇಸ್ ಕಂಪ್ಲೀಟ್ಲಿ ಒನ್ ಇನ್ಫ್ಲೋರೆಸೆನ್ಸ್. ಸೊ ಅದರ ಸ್ಟಾಕ್ ಏನಿದೆ ಅಲ್ಲ, ಅದು ಆಕ್ಚುಲಿ ಫ್ಲಾಟ್ ಆಗಿರುವಂತಹ ಪೆಡಂಕಲ್ ಅದು. ಅದಕ್ಕೆ ನಾವ್ ಏನಂತ ಕರಿತೀವಿ, ಹೆಡ್ ಅಥವಾ ಕ್ಯಾಪಿಟುಲಮ್ ಅಂತ ಕರಿತೀವಿ. ಓಕೆ, ಸೊ ಅದ್ರಲ್ಲಿ 2 ತರ ಲೀಫ್ ಅರೇಂಜ್ ಆಗಿರುತ್ತೆ ಮಕ್ಕಳು. ಓಕೆ, ಸೊ ಸನ್ಫ್ಲವರ್ ಅಲ್ಲಿ ನೋಡಿ, ಮಿಡಲ್ ಅಲ್ಲಿ ಬ್ರೌನ್ ಕಲರ್ ಸ್ಟ್ರಕ್ಚರ್ ಕಾಣ್ತಿರುತ್ತೆ ಅಲ್ಲ, ಅದನ್ನು ಕೂಡ ಚಿಕ್ಕ ಚಿಕ್ಕ ಫ್ಲವರ್ಸ್, ಮತ್ತೆ ಹೊರಗಡೆ ಇರುವಂತಹದ್ದು ಏನು ಯೆಲ್ಲೋ ಕಲರ್ ಪೆಟಲ್ಸ್ ಕಾಣಿಸ್ತಿರುತ್ತಲ್ಲ, ಅದು ಬೇರೆ ತರ ಫ್ಲವರ್. ಅದು ಒಂದೊಂದೇ ಪೆಟಲ್ ಅಂತ ಅನ್ಕೊಂತೀವಲ್ಲ, ಅದು ಆಕ್ಚುಲಿ ಒಂದೊಂದು ಪೆಟಲ್ ಅಲ್ಲ ಮಕ್ಕಳೇ, ಅದು ಒಂದೊಂದು ಫ್ಲವರ್ ಆಗಿರುತ್ತೆ. ನೀವು ಕಿತ್ತಿ ನೋಡಿದಾಗ ಗೊತ್ತಾಗುತ್ತೆ ಕೆಳಗಡೆ ಯಾವ ರೀತಿ ಅದ್ರೊಳಗಡೆ ಓವರಿ ಪಾರ್ಟ್ನು ಕೂಡ ಇರುತ್ತೆ ಅಂತಂದೇಳಿ. ಸೊ ಆಲ್ ದೋಸ್ ಯೆಲ್ಲೋ ಕಲರ್ ಪೆಟಲ್ಸ್ ಆರ್ ನಾಟ್ ಪೆಟಲ್ಸ್, ದೇ ಆರ್ ಫ್ಲವರ್ಸ್. ಅಂಡ್ ಇನ್ ದ ಮಿಡಲ್ ರೀಜನ್ ಆಲ್ ದೋಸ್ brown color structure are not seeds, they are actually flowers. ಚಿಕ್ಕ ಚಿಕ್ಕ ಫ್ಲವರ್ಸ್ ಇರುತ್ತೆ, ಅದ್ರೊಳಗಡೆ ಮಧ್ಯಕ್ಕೆ ಸೀಡ್ಸ್ ಆಗುವಂಥದ್ದು ಆಮೇಲೆ. ಓಕೆ, ಸೊ ಈಗ ನೋಡಿ ಏನಾಗುತ್ತೆ ಅಂದ್ರೆ ಹೆಡ್ ಆರ್ ಕ್ಯಾಪಿಟುಲಮ್, ಇದನ್ನ ನಾವು ಹೆಡ್ ಅಥವಾ ಕ್ಯಾಪಿಟುಲಮ್ ಅಂತ ಕರಿತೀವಿ ಇನ್ಫ್ಲೋರೆಸೆನ್ಸ್. ಯಾಕಂದ್ರೆ ಫ್ಲಾಟ್ ಆಗಿ ಎಲ್ಲಾ ಫ್ಲವರ್ಸ್ ಅದ್ರ ಮೇಲೆ ಅರೇಂಜ್ ಆಗಿರುತ್ತೆ ಈ ತರ ರೌಂಡ್ ಆಗಿ, ಅದಕ್ಕೆ ನಾವು ಹೆಡ್ ಅಥವಾ ಕ್ಯಾಪಿಟುಲಮ್ ಅಂತ ಕರಿತೀವಿ. ನೆಕ್ಸ್ಟ್ 2 ತರ ಫ್ಲವರ್ಸ್ ಇರುತ್ತೆ. ಸೊ ಮಿಡಲ್ ಅಲ್ಲಿ ಇರುವಂತಹ ಫ್ಲವರ್ಸ್ ಗೆ ನಾವು ಏನಂತ ಕರಿತೀವಿ, ಡಿಸ್ಕ್ ಫ್ಲೋರೆಟ್ಸ್. ಸೈಡ್ ಅಲ್ಲಿ ಇರುವಂತಹದ್ದು ಏನು ಅಂತಂದ್ರೆ ಅದಕ್ಕೆ ನಾವು ರೇ ಫ್ಲೋರೆಟ್ಸ್ ಅಂತ ಕರಿತೀವಿ. ಓಕೆ, ಸೊ ಏನು ಮಿಡಲ್ ಅಲ್ಲಿ ಇರುವಂತದ್ದು ಇದನ್ನ ಡಿಸ್ಕ್ ನೋಡಿ, 2 ತರ ಫ್ಲವರ್ಸ್ ಇರುತ್ತೆ. ಒಂದು ಡಿಸ್ಕ್ ಫ್ಲೋರೆಟ್ಸ್ ಮಿಡಲ್ ಅಲ್ಲಿ ಇರುತ್ತೆ, ಇನ್ನೊಂದು ರೇ ಫ್ಲೋರೆಟ್ಸ್ ಎಲ್ಲಿ ಅಂತಂದ್ರೆ ಸೈಡ್ ಅಲ್ಲಿ ಇರುವಂತದ್ದು. ಓಕೆ, ಸೊ ಇದಕ್ಕೆ ಫ್ಲವರ್ ಅಲ್ಲಿ ನಾವು 2 ಟೈಪ್ಸ್ ಹೇಳ್ತೀವಿ. ಒಂದು ಏನು ರೇ ಫ್ಲೋರೆಟ್ ಮತ್ತೆ ಡಿಸ್ಕ್ ಫ್ಲೋರೆಟಿನ ಯಾವ ರೀತಿ ಫ್ಲವರ್ ಸ್ಟ್ರಕ್ಚರ್ ಇರುತ್ತೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇವೆ ಇದ್ರಲ್ಲಿ. ಸೊ ಫ್ಲವರ್ ಅಲ್ಲಿ ನೋಡಿ, ಯೂಶಲಿ ಫ್ಲವರ್ಸ್ ಏನಿರುತ್ತೆ ಅಂದ್ರೆ ಸ್ಮಾಲ್ ಇರುತ್ತೆ, ಮತ್ತೆ ಫ್ಲವರ್ಸ್ ಗೆ ಸ್ಟಾಕ್ ಇರೋದಿಲ್ಲ. ಸೊ ಹಂಗಾಗಿ ಇದನ್ನ ಸೆಸೈಲ್ ಅಂತ ಕರಿತೀವಿ. ಅಂದ್ರೆ ದೇರ್ ಇಸ್ ನೋ ಪೆಡಿಸಿಲ್ ಫಾರ್ ಫ್ಲವರ್ಸ್. ಪ್ರತಿಯೊಂದು ಫ್ಲವರಿಗೂ ಅದರದೇ ಆದಂತ ಒಂದು ಸ್ಟಾಕ್ ಅಥವಾ ಪೆಡಿಸಿಲ್ ಇರೋದಿಲ್ಲ. ಸೊ ದಟ್ಸ್ ವೈ ದೀಸ್ ಫ್ಲವರ್ಸ್ ಆರ್ ನೋನ್ ಆಸ್ ವಾಟ್, ಸೆಸೈಲ್. ಸೊ ಕಾಮನ್ ಆಗಿ ಇದರಲ್ಲಿ ಬರುವಂತ ಫ್ಲವರ್ಸ್ ಏನಿರುತ್ತೆ ಅಂದ್ರೆ ಸೆಸೈಲ್ ಫ್ಲವರ್ಸ್ ಇರುತ್ತೆ. ಮತ್ತೆ ರೇ ಫ್ಲೋರೆಟ್ ಯಾವ ರೀತಿ ಇರುತ್ತೆ, ಡಿಸ್ಕ್ ಫ್ಲೋರೆಟ್ ಯಾವ ರೀತಿ ಇರುತ್ತೆ ನೋಡೋಣ. ಸೊ ರೇ ಫ್ಲೋರೆಟ್ ಅಂತ ಅಂದ್ರೆ ಹೊರಗಡೆ ಇರುವಂತದ್ದು. ಓಕೆ, ಸೊ ದಿಸ್ ಇಸ್ ರೇ ಫ್ಲೋರೆಟ್. ಹೊರಗಡೆ ಯೆಲ್ಲೋ ಕಲರ್ ಇರುತ್ತಲ್ಲ ಪೆಟಲ್, ಸೊ ದಟ್ ಈಸ್ ನೋನ್ ಆಸ್ ವಾಟ್, ರೇ ಫ್ಲೋರೆಟ್. ಯಾವ ರೀತಿ ಇರುತ್ತೆ ಅಂದ್ರೆ ಎಪಿಗೈನಸ್ ಕಂಡೀಷನ್. ಓಕೆ, ಸೊ ನೀವು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ನೆನಪಿದೆ ಅಲ್ಲ, ಹೈಪೋಗೈನಸ್, ಎಪಿಗೈನಸ್, ಪೆರಿಗೈನಸ್. ಎಪಿಗೈನಸ್ ಅಲ್ಲಿ ರೇ ಫ್ಲೋರೆಟ್ಸ್ ಆಫ್ ಸನ್ಫ್ಲವರ್ ಅಂತ ಹೇಳಿ ಎಕ್ಸಾಂಪಲ್ ಓದಿದಿರಿ, ಹೌದಾ? ಸೊ ಅದೇ ಇದು ಇಲ್ಲಿ ಬಂತು ನೋಡಿ, ಎಪಿಗೈನಸ್ ಕಂಡೀಷನ್ ಇರುತ್ತೆ. ಮತ್ತೆ ಬ್ರಾಕ್ಟ್ಸ್ ಇರುತ್ತೆ ಈ ಫ್ಲವರ್ಸ್ ಗೆ, ಮತ್ತೆ ಝೈಗೋಮಾರ್ಫಿಕ್ ಇದೆ. ಓಕೆ, ಸೊ ಇಲ್ಲಿ ಬರುವಂತಹ ಫ್ಲವರ್ಸ್ ಝೈಗೋಮಾರ್ಫಿಕ್ ಮತ್ತೆ ಯೂನಿಸೆಕ್ಷುವಲ್. ಇದರಲ್ಲಿ ಒಂದೇ ಸೆಕ್ಸ್ ಆರ್ಗನ್ ಇರುತ್ತೆ, ಅದನ್ನು ಕೂಡ ಯಾವುದು ಅಂತ ಅಂದ್ರೆ ಫಿಮೇಲ್ ಸೆಕ್ಸ್ ಆರ್ಗನ್ ಮಾತ್ರ ಇರುತ್ತೆ. ಸೊ ಓನ್ಲಿ ಫಿಮೇಲ್ ಫ್ಲವರ್ ಇಸ್, ದಟ್ ಈಸ್ ಇದನ್ನ ಫಿಮೇಲ್ ಫ್ಲವರ್ ಅಂತಾನು ಕೂಡ ಹೇಳ್ಬೋದು, ಯೂನಿಸೆಕ್ಷುವಲ್ ಫಿಮೇಲ್ ಫ್ಲವರ್.
ಮತ್ತೆ ಸೆಸೈಲ್, ಏನು ಇದಕ್ಕೆ ಸ್ಪೆಷಲ್ ಆಗಿ ಫ್ಲವರ್ ಇನ್ನ ಸ್ಟಾಕ್ ಇಲ್ಲ, ಸೊ ಹಂಗಾಗಿ ಸೆಸೈಲ್ ಅಂತ ಕರಿತೀವಿ. ಡಿಸ್ಕ್ ಫ್ಲೋರೆಟ್ ಇಲ್ಲಿ ಮಧ್ಯದಲ್ಲಿ ಇರುವಂತದ್ದು ಯಾವ ರೀತಿ ಇರುತ್ತೆ ಅಂತಂದ್ರೆ ಇದಕ್ಕೂ ಕೂಡ ಬ್ರಾಕ್ಟ್ ಇದೆ, ಇದಕ್ಕೂ ಕೂಡ ಬ್ರಾಕ್ಟ್ ಇದೆ. ಇದು ಬೈಸೆಕ್ಷಲ್ ಇದೆ, ಇದು ಯೂನಿಸೆಕ್ಷಲ್ ಇದ್ರೆ ಇದು ಬೈಸೆಕ್ಷಲ್ ಇದೆ, ಇದು ಝೈಗೋಮಾರ್ಫಿಕ್ ಇದ್ರೆ ಇದು ಆಕ್ಟಿನೋಮಾರ್ಫಿಕ್ ಇದೆ, ಮತ್ತೆ ಇದು ಟ್ಯೂಬ್ಯುಲರ್ ಇದೆ. ಈ ಫ್ಲವರ್ ಯಾವ ರೀತಿ ಇರುತ್ತೆ ಅಂದ್ರೆ ಟ್ಯೂಬ್ ತರ ಇರುತ್ತೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ತರ ಟ್ಯೂಬ್ ತರ ಇರುತ್ತೆ. ಓಕೆ, ಇದು ಡಿಸ್ಕ್ ಫ್ಲೋರೆಟ್. ಅದೇ ರೇ ಫ್ಲೋರೆಟ್ ಯಾವ ರೀತಿ ಇರುತ್ತೆ ಅಂದ್ರೆ ಲಿಗ್ಯೂಲ್ ಶೇಪ್ ಅಂತ ಕರಿತೀವಿ, ಲಿಗ್ಯುಲೇಟ್. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ರೇ ಫ್ಲೋರೆಟ್ ಅಂಡ್ ಡಿಸ್ಕ್ ಫ್ಲೋರೆಟ್. ನೆಕ್ಸ್ಟ್ ಇದು ಪೆಂಟಾಮೆರಸ್. ಓಕೆ, ಸೊ ಪೆಂಟಾಮೆರಸ್ ಅಂತ ಅಂದ್ರೆ 5 ಪೆಟಲ್ಸ್ ಇರುತ್ತೆ. ಯಾವುದು ಮಿಡಲ್ ಅಲ್ಲಿ ಇರುವಂತಹ ಚಿಕ್ಕ ಚಿಕ್ಕ ಫ್ಲವರ್ಸ್ ಗೆ ಪೆಟಲ್ಸ್ 5 ಇರುತ್ತೆ. ಅದೇ ಸೈಡ್ ಅಲ್ಲಿ ಇರುವಂತಹ ಫ್ಲವರ್ ಇರುತ್ತಲ್ಲ ಅದರಲ್ಲಿ 3 ಪೆಟಲ್ಸ್ ಇರುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಕೆಲಿಕ್ಸ್ ನೋಡಿ 5 ಇರುತ್ತೆ. ಯೂಶಲಿ ಇದ್ರಲ್ಲಿ ಯಾವ ರೀತಿ ಕೆಲಿಕ್ಸ್ ಇರುತ್ತೆ ಅಂತಂದ್ರೆ ಹೇರ್ಸ್ ತರ ಇರುತ್ತೆ, ಹೇರ್ಸ್ ತರ ಕೆಲಿಕ್ಸ್ ಇರುತ್ತೆ. ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಪ್ಯಾಪಸ್ ಅಂತ ಕರಿತೀವಿ. ನೆಕ್ಸ್ಟ್ ಕೊರೊಲ್ಲಾ. ರೇ ಫ್ಲೋರೆಟ್ ಅಲ್ಲಿ ಹೇಳಿದ್ನಲ್ಲ, ಸೊ ರೇ ಫ್ಲೋರೆಟ್ ಅಲ್ಲಿ ಇರುವಂತಹ ಏನು ಕೊರೊಲ್ಲಾ ಯಾವ ರೀತಿ ಅಂದ್ರೆ 3 ಇರುತ್ತೆ ಮತ್ತೆ ಫ್ಯೂಸ್ ಆಗುತ್ತೆ, ಇದು ರೇ ಫ್ಲೋರೆಟ್. ಓಕೆ, ನೆಕ್ಸ್ಟ್ ಏನ್ ತೋರಿಸುತ್ತೆ ಅಂದ್ರೆ ವೆಲ್ವೆಟ್ ಎಸ್ಟಿವೇಶನ್ ತೋರಿಸುತ್ತೆ. ನೆಕ್ಸ್ಟ್ ಇದನ್ನ ಈ ಫ್ಲವರ್ಸ್ ಈ ಕೊರೊಲ್ಲಾ ಶೇಪಿಗೆ ನಾವ್ ಏನಂತ ಕರಿತೀವಿ, ಲಿಗ್ಯುಲೇಟ್ ಅಂತ ಕರಿತೀವಿ. ಅದೇ ಡಿಸ್ಕ್ ಅಲ್ಲಿ ಇರುವಂತದ್ದು ಅಂದ್ರೆ ಇಲ್ಲಿ ಮಧ್ಯದಲ್ಲಿ ಇರುವಂತಹ ಫ್ಲವರ್ಸ್ ಗೆ ಯಾವ ರೀತಿ ಇರುತ್ತೆ ಕೊರೊಲ್ಲಾ ಅಂತ ಅಂದ್ರೆ ಎಲ್ಲ ಕೊರೊಲ್ಲಾ ಫ್ಯೂಸ್ ಆಗಿರುತ್ತೆ, 5 ಇರುತ್ತೆ. ಇಲ್ಲಿ 3 ಇದ್ರೆ ಇಲ್ಲಿ 5 ಇದೆ. ಮತ್ತೆ ಯಾವ ರೀತಿ ಇದೆ ಸ್ಟ್ರಕ್ಚರ್ ಅಂದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಟ್ಯೂಬ್ಯುಲರ್ ಟ್ಯೂಬ್ ತರ ಸ್ಟ್ರಕ್ಚರ್ ಇದೆ. ಓಕೆ, ನೆಕ್ಸ್ಟ್ ಏನ್ ತೋರಿಸುತ್ತೆ ಎಸ್ಟಿವೇಶನ್ ಅಂತಾನೆ, ಇದನ್ನು ಕೂಡ ಆಸ್ ಯೂಶುವಲ್ ನಾರ್ಮಲ್ ಆಗಿ ವೆಲ್ವೆಟ್ ಎಸ್ಟಿವೇಶನ್ ತೋರಿಸುತ್ತೆ. ನೆಕ್ಸ್ಟ್ ಆಂಡ್ರೀಶಿಯಂ ಹೆಂಗಿರುತ್ತೆ, ದಟ್ ಈಸ್ ರೇ ಅಲ್ಲಿ ಆಬ್ಸೆಂಟ್. ಹೇಳಿದ್ನಲ್ಲ ರೇ ಫ್ಲೋರೆಟ್ ಅಂತಂದ್ರೆ ಯೂನಿಸೆಕ್ಷಲ್ ಫ್ಲವರ್ಸ್, ಹೊರಗಡೆ ಇರುವಂತಹ ಫ್ಲವರ್ಸ್ ಇದೆಲ್ಲ ಅದು ಯೂನಿಸೆಕ್ಷಲ್ ಫ್ಲವರ್ಸ್, ಅದರಲ್ಲಿ ಆಂಡ್ರೀಶಿಯಂ ಇರೋದಿಲ್ಲ, ಗೈನೀಶಿಯಂ ಮಾತ್ರ ಇರುತ್ತೆ. ಮಧ್ಯದಲ್ಲಿ ಇರುವಂತಹ ಫ್ಲವರ್ಸ್ ಇದೆಲ್ಲ ಡಿಸ್ಕ್ ಫ್ಲೋರೆಟ್, ಅದರಲ್ಲಿ 5 ಸ್ಟೆಮನ್ಸ್ ಇರುತ್ತೆ. ಎಪಿಪೆಟಾಲಸ್ ಸ್ಟೆಮನ್ಸ್ ಯಾವ್ದಕ್ಕೆ ಅಟ್ಯಾಚ್ ಆಗಿರುತ್ತೆ, ಪೆಟಲ್ಸ್ ಗೆ ಅಟ್ಯಾಚ್ ಆಗಿರುತ್ತೆ, ಸೊ ಹಂಗಾಗಿ ಎಪಿಪೆಟಾಲಸ್ ಕಂಡೀಷನ್ ಅಂತ ಕರಿತೀವಿ. ನೆಕ್ಸ್ಟ್ ಡೈಥಿಕಸ್, 2 ಥೀಕಾ ಇರುವಂತದ್ದು. ಸಿಂಜೆನೇಷಿಯಸ್ ಸ್ಟೆಮನ್, ಸಿಂಜೆನೇಷಿಯಸ್ ಸ್ಟೆಮನ್ ಅಂತ ಅಂದ್ರೆ ಮಕ್ಕಳೇ ಈ ರೀತಿ ಆಂಥರ್ಸ್ ಎಲ್ಲ ಫ್ಯೂಸ್ ಆಗಿರುತ್ತೆ. ಓಕೆ, all these stamens anthers are fused but their filaments are free. ಇಂಥ ಸ್ಟೆಮನ್ ಗೆ ನಾವೇನಂತ ಕರಿತೀವಿ, ಸಿಂಜೆನೇಷಿಯಸ್ ಸ್ಟೆಮನ್ ಅಂತ ಕರಿತೀವಿ. ಬಟ್ ಆಗ್ಲೇ ಓದಿದ್ವಲ್ಲ ಮೊನೊಡಲ್ಫಸ್ ಡೈಅಡಲ್ಫಸ್. ಓಕೆ, ಸೊ ಅಲ್ಲಿ ಏನಾಗಿತ್ತು ಅಂತ ಅಂದ್ರೆ ಫಿಲಮೆಂಟ್ಸ್ ಎಲ್ಲ ಫ್ಯೂಸ್ ಆಗಿತ್ತು, ಒಂದಕ್ಕೊಂದು ಈ ರೀತಿ ಫಿಲಮೆಂಟ್ಸ್ ಎಲ್ಲ ಫ್ಯೂಸ್ ಆಗಿ ಆಂಥರ್ ಎಲ್ಲ ಏನಾಗಿತ್ತು, ಫ್ರೀ ಆಗಿತ್ತು. ಇಂಥ ಕಂಡೀಷನ್ ಗೆ ನಾವೇನಂತ ಕರಿತೀವಿ, ಅಡಲ್ಫಿ ಅಂತ ಕರಿತೀವಿ. ಓಕೆ, ಇದ್ರಲ್ಲಿ ಒಂದು ಬಂಡಲ್ ಇದ್ರೆ ಮೊನೊಡಲ್ಫಸ್, ಮಾಲ್ವೇಸಿಯಲ್ಲಿ ಓದಿದ್ವಲ್ಲ ಅದು. ಅದೇ 2 ಬಂಡಲ್ ಇದ್ರೆ ಫ್ಯಾಬೇಸಿಲ್ ಇತ್ತಲ್ಲ ಡೈಅಡಲ್ಫಸ್. ಪಾಲಿಅಡಲ್ಫಸ್ ಅಲ್ಲಿ ಇರುತ್ತೆ ಅಂದ್ರೆ ಸಿಟ್ರಸ್ ಪ್ಲಾಂಟ್ಸ್ ಅಲ್ಲಿ ಇರುತ್ತೆ. ಸೊ ಅಡಲ್ಫಿ ಅಂದ್ರೆ ಈ ರೀತಿ, ಅಂದ್ರೆ ಫಿಲಮೆಂಟ್ ಎಲ್ಲ ಫ್ಯೂಸ್ ಆಗಿ ಆಂಥರ್ ಮಾತ್ರ ಫ್ರೀ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಅಡಲ್ಫಿ. ಆದ್ರೆ ಇಲ್ಲಿ ನೋಡಿ ಆಂಥರ್ ಎಲ್ಲ ಫ್ಯೂಸ್ ಆಗಿದೆ ಬಟ್ ಫಿಲಮೆಂಟ್ ಫ್ರೀ ಇದೆ, ಇದಕ್ಕೆ ನಾವೇನಂತ ಕರಿತೀವಿ, ಸಿಂಜೆನೇಷಿಯಸ್ ಸ್ಟೆಮನ್ ಅಂತ ಕರಿತೀವಿ. ಮತ್ತೆ ಪ್ರತಿಯೊಂದು ಸ್ಟೆಮನ್ ಕೂಡ ಒಂದಕ್ಕೊಂದು ಅಟ್ಯಾಚ್ ಆಗಿಲ್ಲ, ಪೂರ್ತಿ ಫ್ರೀ ಇತ್ತು ಅಂತ ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಪಾಲಿಆಂಡ್ರಸ್ ಅಂತ ಕರಿತೀವಿ. ಆಂಡ್ರೀಶಿಯಂ ಆರ್ ಫ್ರೀ, ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್, ಪಾಲಿಆಂಡ್ರಸ್. ಗೊತ್ತಾಯ್ತು? ನೆಕ್ಸ್ಟ್ ಗೈನೀಶಿಯಂ ಯಾವ ರೀತಿ ಇದೆ ಅಂತ ಅಂದ್ರೆ ರೇ ಅಲ್ಲಿ ಬರುವಂತಹ ಪಿಸ್ಟಿಲ್ ಅಥವಾ ಕಾರ್ಪೆಲ್ ಎಷ್ಟಿರುತ್ತೆ ಅಂದ್ರೆ 2 ಇರುತ್ತೆ. ಮತ್ತೆ ಸಿಂಕಾರ್ಪಸ್ ಫ್ಯೂಸ್ ಆಗಿರುತ್ತೆ. ಮತ್ತೆ ಇನ್ಫೀರಿಯರ್ ಇದೆ, ಓವರಿ ಈಸ್ ಇನ್ಫೀರಿಯರ್ ಅಂದ್ರೆ ಎಪಿಗೈನಸ್ ಕಂಡೀಷನ್ ತೋರಿಸುತ್ತೆ. ಮತ್ತೆ ಯೂನಿಲಾಕ್ಯುಲರ್ ಒಂದೇ ಲಾಕ್ಯುಲರ್ ಇದೆ, ಬೇಸಲ್ ಪ್ಲಾಸೆಂಟೇಷನ್ ಇರುತ್ತೆ, ದಟ್ ಈಸ್ ಮೋಸ್ಟ್ ಅಡ್ವಾನ್ಸ್ಡ್ ಕಂಡೀಷನ್. ಮತ್ತೆ ಒಂದೇ ಓವ್ಯೂಲ್ ಕೂಡ ಇರುತ್ತೆ, ಒಂದೇ ಅನಾಟ್ರೋಪಸ್ ಓವ್ಯೂಲ್ ಕೂಡ ಇರುತ್ತೆ. ನೆಕ್ಸ್ಟ್ ಡಿಸ್ಕ್ ಫ್ಲೋರೆಟ್ ಅಲ್ಲಿ ಏನಾಗುತ್ತೆ, ಸೊ it is also bicarpellary and it is also syncarpus and it is also unilocular and it is also showing basal placentation. But ಇದರಲ್ಲಿ ಇರುವಂತಹ ಸ್ಟೈಲ್ ಇದೆ ಅಲ್ಲ, it is branched. Okay, and it is also showing inferior ovary. ಸೇಮ್ ಇರುತ್ತೆ ಎರಡೂನು ಕೂಡ. ನೆಕ್ಸ್ಟ್ ಫ್ರೂಟ್ ಯಾವ ರೀತಿ ಅಂದ್ರೆ ಸಿಪ್ಸೆಲ್ಲಾ. ನೆಕ್ಸ್ಟ್ ಸೀಡ್ ಯಾವ ರೀತಿ ಅಂದ್ರೆ ಎಕ್ಸಾಲ್ಬುಮಿನಸ್ ಅಂತ ಅಂದ್ರೆ ಇದರಲ್ಲಿ ಎಂಡೋಸ್ಪರ್ಮ್ ಇರೋದಿಲ್ಲ, ಸೂರ್ಯಕಾಂತಿ ಬೀಜ ತಿಂದಿದ್ದೀರಲ್ಲ, ಸೊ ದಟ್ ಈಸ್ ಸೀಡ್ಸ್ ಆಫ್ ದಿಸ್ ಫ್ಯಾಮಿಲಿ. ನೆಕ್ಸ್ಟ್ ಫ್ಲೋರಲ್ ಫಾರ್ಮುಲಾ, ಸೊ ಬ್ರಾಕ್ಟ್ ಇರುತ್ತೆ, ಎರಡೂನು ಫ್ಲವರಿಗೂ ಬ್ರಾಕ್ಟ್ ಇರುತ್ತೆ. ಮತ್ತೆ ಆಕ್ಟಿನೋಮಾರ್ಫಿಕ್ ಇದೆ, ಇದರಲ್ಲಿ ಆಕ್ಚುಲಿ 2 ಫ್ಲೋರಲ್ ಫಾರ್ಮುಲಾ ಬರುತ್ತೆ, ಒಂದು ಡಿಸ್ಕ್ ಫ್ಲೋರೆಟ್ಗೆ, ಇನ್ನೊಂದು ರೇ ಫ್ಲೋರೆಟ್ಗೆ. ಬಟ್ ಕಾಮನ್ ಆಗಿ ಹೇಳೋದಾದ್ರೆ ಇಲ್ಲಿ ನಾವು ಯಾವ್ದು ಜಾಸ್ತಿ ಅದನ್ನ ತಗೊಂಡ್ರು ಆಕ್ಟಿನೋಮಾರ್ಫಿಕ್ ಅಂತ ಬರ್ತೀವಿ. ಝೈಗೋಮಾರ್ಫಿಕ್ ಕೂಡ ಇರುತ್ತೆ. ಓಕೆ, ನೆಕ್ಸ್ಟ್ ಬೈಸೆಕ್ಷುವಲ್ ಇದೆ, ಬಟ್ ಯಾವ್ದ್ರಲ್ಲಿ ಯೂನಿಸೆಕ್ಷುವಲ್ ಇರುತ್ತೆ,
ರೇ ಫ್ಲೋರೆಟ್ ಯೂನಿಸೆಕ್ಷಲ್ ಇರುತ್ತೆ. ಮತ್ತೆ ಕೆಲಿಕ್ಸ್ ಏನಿರುತ್ತೆ 5, ಅಂದ್ರೆ ಅದನ್ನು ನಾವು ಪ್ಯಾಪಸ್ ಅಂತ ಹೇಳ್ತೀವಿ. ಸೊ ಯಾವ ರೀತಿ ಅಂದ್ರೆ ಈ ತರ ಎಳೆ 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 ತರ ಕಾಣಿಸ್ತಾ ಇರುತ್ತೆ ಪ್ಯಾಪಸ್ ಅಂತ. ಓಕೆ, ಕೂದಲು ತರ ಇರುತ್ತೆ ಕೆಲಿಕ್ಸ್. ನೆಕ್ಸ್ಟ್ ಕೊರೊಲ್ಲಾ ಇದೆಲ್ಲ, ಇದು 5 ಇರುತ್ತೆ ಯಾವ್ದ್ರಲ್ಲಿ, ಡಿಸ್ಕ್ ಫ್ಲೋರೆಟ್ ಅಲ್ಲಿ. ಅದೇ ರೇ ಫ್ಲೋರೆಟ್ ಅಲ್ಲಿ ಬಂದ್ರೆ 3 ಇರುತ್ತೆ. ನೆಕ್ಸ್ಟ್ ಇದು ಯಾವ್ದು ತೋರಿಸ್ತಾನೆ, ಎಪಿಪೆಟಾಲಸ್ ಕಂಡೀಷನ್ ತೋರಿಸುತ್ತೆ. ನೆಕ್ಸ್ಟ್ ಯಾವ್ದ್ರಲ್ಲಿ ಎಪಿಪೆಟಾಲಸ್ ಕಂಡೀಷನ್ ತೋರಿಸೋದು, ಡಿಸ್ಕ್ ಫ್ಲೋರೆಟ್ ಫ್ಲವರ್ ಅಲ್ಲಿ. ರೇ ಫ್ಲೋರೆಟ್ ಅಲ್ಲಿ ಆಂಡ್ರಿಶಮ್ ಇರೋದಿಲ್ಲ, ಸೊ ಹಾಗಾಗಿ ಅಲ್ಲಿ ಎಪಿಪೆಟಾಲಸ್ ಕಂಡೀಷನ್ ತೋರಿಸೋದಿಲ್ಲ. ಸೊ ಆಸ್ ಯೂಶುವಲ್ ಆಂಡ್ರಿಶಮ್ 5 ಇರುತ್ತೆ. ಗೈನೀಶಿಯಂ ಇದೆಲ್ಲ 2 ಕಾರ್ಪೆಲ್ ಇರೋದು ಮತ್ತೆ ಅದು ಫ್ಯೂಸ್ ಆಗಿರುತ್ತೆ. ಮತ್ತೆ ಯಾವ ಕಂಡೀಷನ್ ಇದು, ಎಪಿಗೈನಸ್ ಕಂಡೀಷನ್ ಮೀನ್ಸ್ ಇನ್ಫೀರಿಯರ್ ಓವರಿ. ಸೊ ದಟ್ಸ್ ವೈ ಲೈನ್ ಎಲ್ಲಿ ಬರಿಬೇಕು, ಜಿ ನ ಮೇಲ್ಗಡೆ ಬರೀಬೇಕು. ಓಕೆ, ಸೊ ಅಂದ್ರೆ ಎಪಿಗೈನಸ್ ಕಂಡೀಷನ್ ನ ತೋರಿಸ್ದಂಗೆ, ಗೊತ್ತಾಯ್ತು. ಸೊ ದಿಸ್ ಇಸ್ ಅಬೌಟ್ ಯಾವುದು, ಕಾಂಪೋಸಿಟೆ ಆಸ್ಟರೇಸಿ ಮೋಸ್ಟ್ ಅಡ್ವಾನ್ಸ್ಡ್ ಫ್ಯಾಮಿಲಿ, ಸನ್ಫ್ಲವರ್ ಫ್ಯಾಮಿಲಿ. ಸೊ ಇದರಲ್ಲಿ 2 ಫ್ಲೋರಲ್ ಡಯಾಗ್ರಾಮ್ ಬರ್ತದೆ, ಒಂದು ಡಿಸ್ಕ್ ಫ್ಲೋರೆಟ್ ಇಂದು, ಒಂದು ರೇ ಫ್ಲೋರೆಟ್ ಇಂದು. ನೋಡಿ, ರೇ ಫ್ಲೋರೆಟ್ ಅಲ್ಲಿ ಯೂನಿಸೆಕ್ಷಲ್ ಫ್ಲವರ್ ಇರೋದ್ರಿಂದ ಇಲ್ಲಿ ಎಲ್ಲೂ ಸ್ಟೆಮನ್ಸ್ ಕಾಣಿಸ್ತಾ ಇಲ್ಲ, ಇಲ್ಲಿ ಎಲ್ಲೂ ಮಿಡಲ್ ಅಲ್ಲಿ ಸ್ಟೆಮನ್ಸ್ ಕಾಣಿಸ್ತಾ ಇಲ್ಲ. ಬಟ್ ಇಲ್ಲಿ ನೋಡಿ ಸ್ಟೆಮನ್ಸ್ ಕಾಣಿಸ್ತಾ ಇದೆ, 5 ಸ್ಟೆಮನ್ ಇದೆ, 1 2 3 4 5. ಓಕೆ, ಸೊ ಮಿಡಲ್ ಅಲ್ಲಿ ತೋರಿಸಿರುವಂತದ್ದು ಯಾವುದು ಅಂದ್ರೆ ಬೇಸಲ್ ಪ್ಲಾಸೆಂಟೇಶನ್, ಒಂದೇ ಓವ್ಯೂಲ್ ತೋರಿಸಿದ್ದಾರೆ ಮಧ್ಯದಲ್ಲಿ ಸೆಂಟರ್ ಅಲ್ಲಿ ಒಂದೇ ಓವ್ಯೂಲ್. ನೆಕ್ಸ್ಟ್ ಇಲ್ಲಿ ಲೈನ್ ಏನ್ ಹಾಕಿರೋದು ಅಂತ ಅಂದ್ರೆ ಇದು ಏನ್ ಕಂಡೀಷನ್ ತೋರಿಸುತ್ತೆ ಅಂತ ಅಂದ್ರೆ ಆಂಡ್ರಿಶಿಯಂ ಯಾವ್ದಕ್ಕೆ ಅಟ್ಯಾಚ್ ಆಗಿದೆ, ಪೆಟಲ್ಸ್ ಗೆ ಅಟ್ಯಾಚ್ ಆಗಿದೆ. ದಟ್ಸ್ ವೈ ಇಟ್ ಇಸ್ ಎಪಿಪೆಟಾಲಸ್ ಕಂಡೀಷನ್ ಅಂತ. ಇಲ್ಲಿ ಒಂದು ಮೇಲ್ಗಡೆ ಲೈನ್ ಇದೆಯಲ್ಲ, ಸೊ ದಿಸ್ ಇಸ್ ಎಪಿಪೆಟಾಲಸ್ ಕಂಡೀಷನ್, ಗೊತ್ತಾಯ್ತು. ಸೊ ದಿಸ್ ಇಸ್ ಅಬೌಟ್ ಡಿಸ್ಕ್ ಫ್ಲೋರೆಟ್ ಅಂಡ್ ದಿಸ್ ಇಸ್ ರೇ ಫ್ಲೋರೆಟ್. ಇಲ್ಲಿ 3 ಪೆಟಲ್ಸ್ ಇರುತ್ತೆ, ಇಲ್ಲಿ 5 ಪೆಟಲ್ಸ್ ಇರುತ್ತೆ, ಗೊತ್ತಾಯ್ತು. ನೆಕ್ಸ್ಟ್ ಎಕನಾಮಿಕ್ ಇಂಪಾರ್ಟೆನ್ಸ್, ಏನೇನಕ್ಕೆ ಯೂಸ್ ಮಾಡ್ತಾರೆ, ಲೆಟ್ಯೂಸ್ ಆಲ್ಮೋಸ್ಟ್ ಸೊಪ್ಪು. ಸೊ ಪಿಜ್ಜಾ ಬರ್ಗರ್ ಅಲ್ಲಿ ಯೂಶಲಿ ಬರ್ಗರ್ ಅಲ್ಲಿ ಮಧ್ಯದಲ್ಲಿ ಒಂದು ಸೊಪ್ಪಿರುತ್ತೆ, ನೋಡಿದಿರಲ್ಲ, ಒಂಥರ ಕ್ಯಾಬೇಜ್ ತರಾನೇ ಕಾಣಿಸ್ತಾ ಇರುತ್ತೆ. ದಟ್ ಈಸ್ ನೋನ್ ಆಸ್ ವಾಟ್, ಲೆಟ್ಯೂಸ್. ಸಲಾಡ್ಸ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ಚಿಕ್ಕೋರಿ, ಸೊ ಚಿಕ್ಕೋರಿನೂ ಅಷ್ಟೇ, ಕನ್ನಡದಲ್ಲಿ ಕೂಡ ಚಿಕ್ಕೋರಿ ಗಿಡ ಅಂತಾನೆ ಹೇಳ್ತಾರೆ ಇದನ್ನ. ನೆಕ್ಸ್ಟ್ ಡೈಸ್ ಅಂತ ಅಂದ್ರೆ ಏನೇನು ಕಲರ್ ತೆಗಿಲಿಕ್ಕೆ ಯಾವ್ದಾವ್ದು ಯೂಸ್ ಮಾಡ್ತಾರೆ ಅಂದ್ರೆ ಮ್ಯಾರಿಗೋಲ್ಡ್ ಮತ್ತೆ ಸನ್ಫ್ಲವರ್, ಚೆಂಡು ಮ್ಯಾರಿಗೋಲ್ಡ್. ನೆಕ್ಸ್ಟ್ ಆರ್ನಮೆಂಟಲ್, ಇದರಲ್ಲಿ ಪಾರ್ಕ್ಸ್ ಅಲ್ಲೆಲ್ಲ ಹಾಕುವಂತ ಫ್ಲವರ್ಸ್ ಯಾವ್ದು ಅಂತಾನೆ ಕ್ಯಾಲೆಂಡುಲಾ ಆಫಿಷಿನಾಲಿಸ್ ಅಂದ್ರೆ ಪಾಟ್ ಮ್ಯಾರಿಗೋಲ್ಡ್ ಮತ್ತೆ ಟೆಜೆಟಿಸ್ ಎರೆಕ್ಟಾ ಅಂತ. ಮೆಡಿಸಿನಲ್ ಪ್ಲಾಂಟ್ ಯಾವ್ದು ಯೂಸ್ ಮಾಡ್ತಾರೆ ಅಂತಂದ್ರೆ ಆರ್ಟಿಮೇಸಿಯಾ ಆಬ್ಸಿಂಥಿಯಂ. ಓಕೆ, ಇದೇನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಫೀವರ್ ಮತ್ತೆ ಲಿವರ್ ಇನ್ಫ್ಲಮೇಷನ್ ಏನಾದ್ರು ಇತ್ತು ಅಂತಂದ್ರೆ ಇದನ್ನ ಯೂಸ್ ಮಾಡ್ತಾರೆ. ಓಕೆ, ಸೊ ಇದ್ರ ಕನ್ನಡ ನೇಮ್ ನನಗೆ ಮರ್ತೋಗಿದೆ ಇದು, ಬಟ್ ಇಟ್ ಇಸ್ ಮೋಸ್ಟ್ಲಿ ಕಾಮನ್ಲಿ ಯೂಸ್ಡ್ ಆಸ್ ಅ ಮೆಡಿಸಿನ್ ಫಾರ್ ಮೆಡಿಸಿನಲ್ ಪರ್ಪಸ್. ನೆಕ್ಸ್ಟ್ ಗ್ರಾಮಿನಿ, ಲಾಸ್ಟ್ ಒಂದೇ ಒಂದು ಮೊನೊಕಾಟ್ ಫ್ಯಾಮಿಲಿ ಇರುವಂತದ್ದು ಯಾವುದು ಅಂದ್ರೆ ಗ್ರಾಮಿನಿ. ಇದನ್ನ ಪೋಯೇಸಿ ಅಂತ ಕರಿತೀವಿ. ಗ್ರಾಸ್ ಫ್ಯಾಮಿಲಿ ಅಥವಾ ವೀಟ್ ಫ್ಯಾಮಿಲಿ ಅಂತಾನು ಕೂಡ ಕರಿತೀವಿ. ಇಂಡಿಯನ್ ಮೋಸ್ಟ್ ಸ್ಟೆಪಲ್ ಫುಡ್ ಆಗಿರುವಂತದ್ದು ವೀಟ್ ಆಗಿರ್ಬೋದು, ಜೋವರ್, ಬಾರ್ಲಿ, ಇದೆಲ್ಲನೂ ಕೂಡ ಇದೇ ಫ್ಯಾಮಿಲಿಯನ್ನೇ ಬರ್ತದೆ. ರೈಸ್ ಎಲ್ಲದನ್ನು ಇದೇ ಫ್ಯಾಮಿಲಿಯಲ್ಲಿ ನೋಡ್ತೀವಿ. ಕಾರ್ನ್, ಸೊ ಮೇಜರ್ ಸ್ಟೇಪಲ್ ಫುಡ್ ರಾಗಿ ಬಿಟ್ಬಿಟ್ಟು ಇನ್ನ ಮೇಜರ್ ಸ್ಟೇಪಲ್ ಫುಡ್ ಯಾವ್ದಾವ್ದಿದೆ ಇದೆಲ್ಲ ಆಲ್ಮೋಸ್ಟ್ ಇದೇ ಫ್ಯಾಮಿಲಿಯಲ್ಲೇ ಬರುತ್ತೆ. ಯಾವುದು, ಗ್ರಾಮಿನಿ, ಪೋಯೇಸಿ, ವೀಟ್ ಫ್ಯಾಮಿಲಿ ಅಥವಾ ಗ್ರಾಸ್ ಫ್ಯಾಮಿಲಿ ಅಂತ ಕರಿತೀವಿ. ಇಲ್ಲಿ ನೋಡಿ ಕಾರ್ನ್ ಇದೆ. ಓಕೆ, ಸೊ ಇದು ವೀಟ್ ಇರೋಂಥದ್ದು, ಇಲ್ಲಿ ರೈಸ್ ಇರೋಂಥದ್ದು, ಆಲ್ಮೋಸ್ಟ್ ಎಲ್ಲ ಇದೇ ಫ್ಯಾಮಿಲಿಯಲ್ಲಿ ಬರುತ್ತೆ. ಸೊ ಗ್ರಾಮಿನಿ ಅಂದ ತಕ್ಷಣ ಇದೆಲ್ಲ ನೀವು ನೆನಪು ಮಾಡ್ಕೊಳ್ಳಿ. ಇದರಲ್ಲಿ ಮೊನೋಕೋಟ್ ಆಗಿರೋದ್ರಿಂದ ಒಂದು ಸ್ಪೆಸಿಫಿಕ್ ಕೆಲವೊಂದು ಕ್ಯಾರೆಕ್ಟರ್ಸ್ ಇರುತ್ತೆ, ಅದ್ ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ ಬೇರೆ ಫ್ಯಾಮಿಲೀಸ್ ಇಂದ ಡಿಸ್ಟಿಂಗ್ವಿಶ್ ಮಾಡ್ಬೋದು. ನೋಡಿ ಹ್ಯಾಬಿಟೇಟ್, ಇದನ್ನು ಕೂಡ ಆಲ್ ಓವರ್ ದ ವರ್ಲ್ಡ್ ಡಿಸ್ಟ್ರಿಬ್ಯೂಟೆಡ್. ಹ್ಯಾಬಿಟ್ ಅಂದ್ರೆ ಹರ್ಬ್ಸ್, ಆನ್ಯುವಲ್ ಅಂಡ್ ಪೆರಿನಿಯಲ್, ರೇರ್ಲಿ ಟ್ರೀ ಇರೋದು ಬಹಳ ಕಡಿಮೆ, ಯೂಶಲಿ ಹರ್ಬ್ಸ್ ಶ್ರಬ್ಸ್ ಇರುತ್ತೆ. ನೆಕ್ಸ್ಟ್ ರೂಟ್ ಯಾವ ರೀತಿ ಅಂದ್ರೆ ಫೈಬ್ರಸ್ ರೂಟ್, ಆಸ್ ಇಟ್ ಇಸ್ ಮೊನೋಕಾಟ್ ಇಟ್ ಇಸ್ ಶೋಯಿಂಗ್ ಫೈಬ್ರಸ್ ರೂಟ್. ಆಮೇಲೆ ಮತ್ತೆ ಕೆಲವೊಂದು ಅಡ್ವಾಂಟೇಜಿಯಸ್ ರೂಟ್ ಕೂಡ ಇರುತ್ತೆ. ನೆಕ್ಸ್ಟ್ ಸ್ಟೆಮ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಎರೆಕ್ಟ್, ಸ್ಟ್ರೇಟ್ ಆಗಿ, ಅಥವಾ ಕೆಲವೊಂದು ಈ ತರ ಫ್ಲಾಟ್ ಹಾರಿಸೆಂಟಲ್ ಕೂಡ ಇರುತ್ತೆ, ಪ್ರೋಸ್ಟ್ರೇಟ್. ಓಕೆ, ಆರ್ ಇದು ಓಕೆ, ಎರೆಕ್ಟ್ ಆರ್ ಪ್ರೋಸ್ಟ್ರೇಟ್. ಪ್ರೋಸ್ಟ್ರೇಟ್ ಅಂತ ಅಂದ್ರೆ ಈ ರೀತಿ ಹಾರಿಸೆಂಟಲ್ ಆಗಿ ಲ್ಯಾಂಡಿನ ಸರ್ಫೇಸ್ ಗೆ ಹಾರಿಸೆಂಟಲ್ ಆಗಿ ಬೆಳೆಯುವಂತಹ ಸ್ಟೆಮ್ ಕೂಡ ಇರುತ್ತೆ. ಅಂಡರ್ ಗ್ರೌಂಡ್ ಸ್ಟೆಮ್ ಕೂಡ ಇರುತ್ತೆ, ಸಾಯಿಲಿನ ಒಳಗಡೆನೂ ಕೂಡ ಸ್ಟೆಮ್ ಹೋಗಿದೆ, ದಟ್ ಈಸ್ ಅಂಡರ್ ಗ್ರೌಂಡ್ ಸ್ಟೆಮ್. ನೆಕ್ಸ್ಟ್ ಹರ್ಬೇಷಿಯಸ್ ಅಂದ್ರೆ ಗ್ರೀನ್ ಇರುವಂತಹ ಸ್ಟೆಮ್. ನೆಕ್ಸ್ಟ್ ಸಿಲಿಂಡ್ರಿಕಲ್, ಸ್ಟೆಮ್ಮಿನ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಸಿಲಿಂಡ್ರಿಕಲ್ ಇರುತ್ತೆ. ನೆಕ್ಸ್ಟ್ ಲೀವ್ಸ್ ಯಾವ ರೀತಿ ಅಂದ್ರೆ ಸಸೈಲ್, ಲೀಫಿಗೆ ಏನಿರೋದಿಲ್ಲ, ಪಿಟಿಯೂಲ್ ಇರೋದಿಲ್ಲ. ಸೊ ಪಿಟಿಯೂಲ್ ಇಲ್ಲದೆ ಇರುವಂತಹ ಲೀಫಿಗೆ ನಾವ್ ಏನಂತ ಕರಿತೀವಿ, ಸಸೈಲ್ ಲೀಫ್ ಅಂತ ಕರಿತೀವಿ. ಸೊ ನೀವ್ ಬೇಕಿದ್ರೆ ಇಲ್ಲೇ ಬರ್ಕೊಳ್ಳಿ, ಪಿಟಿಯೋಲ್ ಇಲ್ಲದೆ ಇರೋ ಲೀಫಿಗೆ ಸಸೈಲ್ ಅಂತ ಕರಿತೀವಿ.
ಓಕೆ, ಮತ್ತೆ ಯಾವ ರೀತಿ ಇರುತ್ತೆ ಲೀಫ್ ಅಂತ ಅಂದ್ರೆ ಶೀದಿಂಗ್ ಲೀಫ್ ಬೇಸ್. ನೀವು ಕಾಮನ್ ಆಗಿ ಇದನ್ನ ಅಂದ್ರೆ ಜನರಲ್ ಆಗಿ ಇದನ್ನ ನೆನಪು ಮಾಡ್ಕೊಳ್ಳಿ. ಮೆಕ್ಕೆಜೋಳ ತಿನ್ಬೇಕಾದ್ರೆ ಅದ್ರ ಹೊರಗಡೆ ನೀವು ತಗೊಂಡ್ಬರ್ತೀರಲ್ಲ ಮೆಕ್ಕೆಜೋಳ, ಲೀಫ್ ಕವರ್ ಆಗಿರುತ್ತೆ. ಓಕೆ, ಸೊ ಅದನ್ನ ನಾವು ಹಿಂಗ್ ತೆಗಿತೀವಿ, ಕ್ಲೀನ್ ಆಗಿ ಸ್ಟೆಮ್ಮಿನ ಲೈನ್ ಜೊತೆಗೇನೆ ಏನಾಗುತ್ತೆ ಅದು ಕಿತ್ಕೊಂಡ್ ಬರುತ್ತೆ. ಅಂದ್ರೆ ಶೀತಿಂಗ್ ಲೀಫ್ ಬೇಸ್ ಅಂದ್ರೆ ಜೊತೆಗೇನೆ ಅಂಟ್ಕೊಂಡಿರುತ್ತೆ. ಶೀತ್ ಆಗೋದು ಅಂತಂದ್ರೆ ಈ ತರ ಪೂರ್ತಿ ಕವರ್ ಆಗಿರುತ್ತೆ, ಎಳೆ ಎಳೆ ತರ ಹಂಗೇನೆ ಜೊತೆಗೆ ಕಿತ್ಕೊಂಡ್ ಬರುತ್ತೆ. ಯಾಕಂದ್ರೆ ಅಲ್ಲಿ ಮೇನ್ ಆಗಿ ಆ ಲೀಫಿಗೆ ಪಿಟಿಯೋಲ್ ಇರೋದಿಲ್ಲ ಮಕ್ಕಳೇ, ಸೊ ಸೆಸಾಲ್ ಇರುತ್ತಲ್ಲ, ಸೊ ಹಂಗಾಗಿ ಶೀತಿಂಗ್ ಲೀಫ್ ಬೇಸ್ ಇರುತ್ತೆ. ಪಲ್ವಿನೇಟ್ ಲೀಫ್ ಬೇಸ್ ಎಲ್ಲಿರುತ್ತೆ? ದಟ್ ಈಸ್ ಫ್ಯಾಬೇಸಿ, ಲೆಗುಮಿನೇಸಿ. ಇದರಲ್ಲಿ ಶೀತಿಂಗ್ ಲೀಫ್ ಬೇಸ್ ಇರುತ್ತೆ. ಆಲ್ಟರ್ನೇಟ್ ಆಸ್ ಯೂಶುವಲ್ ಅರೇಂಜ್ಮೆಂಟ್ ಯಾವ ರೀತಿ ಇರುತ್ತೆ ಅಂದ್ರೆ ಆಲ್ಟರ್ನೇಟ್ ಇರುತ್ತೆ. ಮತ್ತೆ ಸಿಂಪಲ್ ಲೀಫ್, ಇದರಲ್ಲಿ ಕಾಂಪೌಂಡ್ ಲೀಫ್ ಎಲ್ಲ ಇರೋದಿಲ್ಲ, ಸಿಂಪಲ್ ಆಗಿರುತ್ತೆ. ಮತ್ತೆ ಲಿಗ್ಯುಲೇಟ್, ಆ ಶೇಪಿಗೆ ನಾವೇನಂತ ಕರಿತೀವಿ? ಲಿಗ್ಯುಲೇಟ್ ಅಂತ ಕರಿತೀವಿ. ಮತ್ತೆ ಪ್ಯಾರಲಲ್ ವೆನೇಷನ್ ಅಂತ ಅಂದ್ರೆ ಲೀವ್ಸ್ ಅಲ್ಲಿ ಇರುವಂತಹ ವೀನ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ ಒಂದಕ್ಕೊಂದು ಮಿಡ್ರಿಬ್ಬಿಗೆ ಪ್ಯಾರಲಲ್ ಆಗಿರುತ್ತೆ. ಸೊ ಹಂಗಾಗಿ ಇದನ್ನ ನಾವು ಪ್ಯಾರಲಲ್ ವೆನೇಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇನ್ಫ್ಲೋರೆಸೆನ್ಸ್ ಏನಂತ ಕರಿತೀವಿ ಅಂದ್ರೆ ಸ್ಪೈಕ್ ಅಥವಾ ಸ್ಪೈಕ್ಲೆಟ್. ಸೊ ಆಗ್ಲೇ ತೋರ್ಸನಲ್ಲ, ಸೊ ಯಾವುದು ಗೋಧಿ ತೆನೆ ನೋಡಿದಿರಲ್ಲ, ಸೊ ಯಾವ ರೀತಿ ಇರುತ್ತೆ ಅಂದ್ರೆ ಈ ರೀತಿ ಇರುತ್ತೆ, ಈ ತರ ಅರೇಂಜ್ ಆಗಿರುತ್ತೆ. ಸೊ ಇದು ಒಂದೊಂದು ಫ್ಲವರ್ ಕೂಡ ಈ ರೀತಿ ಅರೇಂಜ್ ಆಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ? ಸ್ಪೈಕ್ಲೆಟ್ ಅಂತ ಕರಿತೀವಿ. ಮತ್ತೆ ಹೊರಗಡೆ ಈ ತರ ಥಿಕ್ ಏನು ಏನಿರುತ್ತೆ ಸ್ಕೇಲ್ಸ್ ತರಾನು ಕೂಡ ಅರೇಂಜ್ ಆಗಿರುತ್ತೆ. ಓಕೆ, ಸೊ ಈ ರೀತಿ ಇದ್ರೆ ಇದನ್ನ ನಾವೇನಂತ ಕರಿತೀವಿ? ಸ್ಪೈಕ್ ಇನ್ಫ್ಲೋರೆಸೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಫ್ಲವರ್ ಯಾವ ರೀತಿ ಇರುತ್ತೆ? ಫ್ಲವರಿಗೆ ಪೆಡಿಸಿಲ್ ಇರುತ್ತೆ, ಬ್ರಾಕ್ಟ್ ಇರುತ್ತೆ. ಮತ್ತೆ ಎರಡು ಬ್ರಾಕ್ಟ್ಗೆ ನಾವೇನಂತ ಕರಿತೀವಿ? ನಾನು ಸ್ಟ್ರಕ್ಚರ್ ಬರ್ದು ತೋರಿಸ್ತೀನಿ ನಿಮಗೆ. ಬ್ರಾಕ್ಟ್ಸ್ ಗೆ ನಾವು ಪೇಲಿಯಾ ಮತ್ತೆ ಲೆಮ್ಮ ಅಂತ ಕರಿತೀವಿ. ಎರಡ್ ತರ ಬ್ರಾಕ್ಟ್ ಇರುತ್ತೆ. ಫ್ಲವರ್ ನ ಕ್ಲೋಸ್ ಮಾಡಿ ಇಟ್ಕೊಂಡಿರುತ್ತೆ, ಫ್ಲವರ್ ಮಧ್ಯದಲ್ಲಿ ಮಿಡಲ್ ಅಲ್ಲಿ ಇರುತ್ತೆ, ಅದ್ರ ಹೊರಗಡೆ ಬ್ರಾಕ್ಟ್ ಕ್ಲೋಸ್ ಆಗಿರುತ್ತೆ. ಓಕೆ, ಸೊ ಈ ಸ್ಟ್ರಕ್ಚರ್ಗೆ ಈ ಬ್ರಾಕ್ಟ್ ಅಲ್ಲಿ ಎರಡ್ ತರ ಇರುತ್ತೆ, ಒಂದು ಪೇಲಿಯಾ ಮತ್ತೆ ಲೆಮ್ಮ. ಅದನ್ನ ಇದರಲ್ಲಿ ಸ್ಪೆಷಲ್ ಆಗಿ ನಾವು ಯಾವ ಫ್ಯಾಮಿಲಿಯಲ್ಲಿ ನೋಡ್ತೀವಿ? ಗ್ರಾಮಿನಿ ಫ್ಯಾಮಿಲಿಯಲ್ಲಿ ನೋಡ್ತೀವಿ. ನೆಕ್ಸ್ಟ್ ಸೆಸೈಲ್ ಕಂಪ್ಲೀಟ್ ಅಂಡ್ ಲೆಮ್ಮ ಕಂಟೈನ್ ಬ್ರಿಸ್ಟಲ್ ಲೈಕ್ ಆನ್ಸ್. ಓಕೆ, ಸೊ ಲೆಮ್ಮಗೆ ಈ ತರ ಆನ್ಸ್ ಕೂಡ ಇರುತ್ತೆ, ಅಂದ್ರೆ ಈ ತರ ಸ್ಕೇಲ್ಸ್ ತರ ಬಂದಿರುತ್ತೆ. ನೆಕ್ಸ್ಟ್ ಝೈಗೋಮಾರ್ಫಿಕ್, ಇದು ಝೈಗೋಮಾರ್ಫಿಕ್ ಫ್ಲವರ್ಸ್ ಆಗಿರುತ್ತೆ ಲೈಕ್ ಫ್ಯಾಬೇಸಿ. ಮತ್ತೆ ಬೈಸೆಕ್ಷಲ್ ಫ್ಲವರ್ಸ್, ಒರೈಸಾ ಸಟೈವಾ ಅಂತ ಅಂದ್ರೆ ರೈಸ್ ಅಲ್ಲಿ ಬೈಸೆಕ್ಷಲ್ ಇದ್ರೆ, ಕಾರ್ನ್ ಅಲ್ಲಿ ಯೂನಿಸೆಕ್ಷಲ್ ಇರುತ್ತೆ. ಮೆಜಾರಿಟಿ ಈ ಪ್ಲಾಂಟ್ಸ್ ಈ ಫ್ಯಾಮಿಲಿಯಲ್ಲಿ ಬೈಸೆಕ್ಷಲ್ ಫ್ಲವರ್ಸ್ ಇರುವಂತದ್ದು, ಮೇಲ್ ಮತ್ತೆ ಫಿಮೇಲ್ ಸೆಕ್ಸ್ ಆರ್ಗನ್ ಎರಡು ಇರುತ್ತೆ. ಬಟ್ ಜಿಯಾಮೆಸ್ ಅಂತ ಅಂದ್ರೆ ಕಾರ್ನ್ ಪ್ಲಾಂಟ್ ಅಲ್ಲಿ ಯೂನಿಸೆಕ್ಷಲ್ ಫ್ಲವರ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಹೈಪೋಗೈನಸ್ ಕಂಡೀಷನ್ ಅಂದ್ರೆ ಸುಪೀರಿಯರ್ ಓವರಿ ಇರುತ್ತೆ. ಪೆರಿಯಾಂತ್, ಇದರಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಏನು? ಮೇಜರ್ ಆಗಿ ಮೊನೋಕಾಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪೆಟಲ್ಸ್ ಮತ್ತೆ ಸೆಪಲ್ಸ್ ಎರಡು ಫ್ಯೂಸ್ ಆಗಿ ಪೆರಿಯಾಂತ್ ಅಂತ ಸ್ಟ್ರಕ್ಚರ್ ಇರುತ್ತೆ. ಸೊ ದಿಸ್ ಪೆರಿಯಾಂತ್ ಈಸ್ ಪ್ರೆಸೆಂಟ್, ಎರಡು ಮೆಂಬ್ರೇನ್ ಅಂದ್ರೆ ಲೈಟ್ ಆಗಿ ಈ ತರ ಸ್ಕೇಲ್ ತರ ಪ್ರೆಸೆಂಟ್ ಆಗಿರುತ್ತೆ. ಸೊ ದಿಸ್ ಇಸ್ ನೋನ್ ಆಸ್ ವಾಟ್? ಪೆರಿಯಾಂತ್. ಓಕೆ, ಮತ್ತೆ ಲಾಡಿಕ್ಯೂಲ್ಸ್ ಫಾರ್ಮೇಶನ್ ಅಲ್ಲಿನೂ ಕೂಡ ಇರುತ್ತೆ, ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿದೆ ನೋಡಿ ಫ್ಲವರ್ ಸ್ಟ್ರಕ್ಚರ್. ಸೊ ಒಂದು ಫ್ಲವರ್ ನ ಡೈಸೆಕ್ಟ್ ಅಂದ್ರೆ ಎರಡು ಏನು ಓಪನ್ ಮಾಡಿ ನೋಡಿದಾಗ, ಎರಡು ಭಾಗ ಮಾಡಿ ನೋಡಿದಾಗ ಈ ರೀತಿ ಸ್ಟ್ರಕ್ಚರ್ ಕಾಣಿಸುತ್ತೆ. ಸೊ ಬ್ರಾಕ್ಟ್ ಎರಡ್ ತರ ಇರುತ್ತೆ, ಒಂದು ಲೆಮ್ಮ ಮತ್ತೆ ಹೊರಗಡೆ ಗ್ಲೂಮ್ ಅಂತ ಪೇಲಿಯಾ. ಸೊ ಇದ್ರ ಮಧ್ಯದಲ್ಲಿ ಏನಾಗುತ್ತೆ? ಫ್ಲವರ್ ಇರುತ್ತೆ. ನೆಕ್ಸ್ಟ್ ಸ್ಟೆಮನ್ಸ್ ಇದೆ, ಇಲ್ಲಿ ನೋಡಿ ಸ್ಟೆಮನ್, ಮತ್ತೆ ಇಲ್ಲಿ ಏನಿರುತ್ತೆ ಅಂತ ಅಂದ್ರೆ ಪಿಸ್ಟಲ್ ಇರುತ್ತೆ. ಸೊ ಯಾವ ರೀತಿ ಸ್ಟ್ರಕ್ಚರ್ ಇರುತ್ತೆ ಅಂತ ಅಂದ್ರೆ ಇಲ್ಲಿ ನೋಡಿ. ಸೊ ಫ್ಲವರಿನ ಸ್ಟ್ರಕ್ಚರ್ ಆಕ್ಚುಲ್ ಆಗಿ ಏನಂದ್ರೆ ಸ್ಪೈಕ್ಲೆಟ್. ಓಕೆ, ಸೊ ಸ್ಪೈಕ್ ಅಂತ ಅಂದ್ರೆ ಇನ್ಫ್ಲೋರಸೆನ್ಸ್ ಅಲ್ವಾ, ಸೊ ಅದರಲ್ಲಿ ಅರೇಂಜ್ ಆಗಿರುವಂತಹ ಫ್ಲವರ್ಸ್ ಇರುತ್ತೆ, ಇದಕ್ಕೆ ನಾವು ಸ್ಪೈಕ್ಲೆಟ್ ಅಂತ ಕರಿತೀವಿ. ಈ ಒಂದು ಸ್ಪೈಕ್ಲೆಟ್ ನ ತಗೊಂಡ್ರೆ, ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಒನ್ ಸ್ಪೈಕ್. ಇದರಲ್ಲಿ ಬರುವಂತ ಇನ್ಫ್ಲೋರಸೆನ್ಸ್ ಗೆ ನಾವೇನಂತ ಕರಿತೀವಿ? ಸ್ಪೈಕ್ ಅಂತ ಕರಿತೀವಿ. ಓಕೆನಾ? ಸೊ ನೋಡಿ ಎಲ್ಲಾ ಫ್ಲವರ್ಸ್ ಒಂದು ಬ್ರಾಂಚ್ ಗೆ ಅರೇಂಜ್ ಆದ್ರೆ ಅದನ್ನ ಇನ್ಫ್ಲೋರಸೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಈ ಫ್ಲವರ್ ಇದೆಲ್ಲ ಡೈರೆಕ್ಟ್ ಆಗಿ ಫ್ಲವರ್ ಇರೋದಿಲ್ಲ. ಈ ಫ್ಲವರ್ ನ ಕವರ್ ಮಾಡಿರುವಂತ ಸ್ಟ್ರಕ್ಚರ್ ನ ನಾವೇನಂತ ಕರಿತೀವಿ ಮಕ್ಕಳೇ? ಬ್ರಾಕ್ಟ್. ಹೌದಾ? ಸೊ ಆ ಬ್ರಾಕ್ಟಿನ ಹೋಲ್ ಸ್ಟ್ರಕ್ಚರ್, ಬ್ರಾಕ್ಟ್ ಆಗಿರ್ಬೋದು ಮತ್ತೆ ಇದ್ರೊಳಗಡೆ ಇರುವಂತ ಫ್ಲವರ್ ಆಗಿರ್ಬೋದು, ಈ ಹೋಲ್ ಸ್ಟ್ರಕ್ಚರ್ ಗೆ ನಾವೇನಂತ ಕರಿತಾ ಇದೀವಿ? ಸ್ಪೈಕ್ ಅಂತ ಕರಿತೀವಿ. ಈ ಸ್ಪೈಕ್ ನ ನಾವು ಮತ್ತೆ ಕ್ಲಿಯರ್ ಆಗಿ ತೆಗೆದು ನೋಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂದ್ರೆ ಇಲ್ಲಿದೆ ಅಲ್ಲ ಸ್ಟ್ರಕ್ಚರ್, ಈ ರೀತಿ ಕಾಣಿಸುತ್ತೆ. ಓಕೆ, ಸೊ 4 ಬ್ರಾಕ್ಟ್ ಟೈಪ್ ಸ್ಟ್ರಕ್ಚರ್ ಇರುತ್ತೆ. ಇಲ್ಲಿ ಕೆಳಗಡೆ ಇರುತ್ತಲ್ಲ, ಇದಕ್ಕೆ ನಾವು ಅಂದ್ರೆ ಈ ಸ್ಟ್ರಕ್ಚರ್, ಇವೆರಡು ಸ್ಟ್ರಕ್ಚರ್ ಗೆ ನಾವೇನಂತ ಕರಿತೀವಿ? ಒಂದು ಪಾಯಿಂಟ್ ಗೆ ಮೇಲ್ಗಡೆ ಇರುತ್ತಲ್ಲ ಅರೇಂಜ್ ಆಗಿರೋದು, ಅದಕ್ಕೆ ನಾವೇನಂತ ಕರಿತೀವಿ? ಅಪ್ಪರ್ ಗ್ಲೂಮ್ ಅಂತ ಕರಿತೀವಿ.
ಸೊ ಕೆಳಗಡೆ ಇರೋದನ್ನ ನಾವೇನಂತ ಕರಿತೀವಿ ಲೋಯರ್ ಗ್ಲೂಮ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಅಪ್ಪರ್ ಲೆಮ್ಮ, ಇದು ಇನ್ನೊಂದು ಲೋಯರ್ ಲೆಮ್ಮ. ಇದೆಲ್ಲ ಏನು ಸ್ಟೆರೈಲ್ ಆಗಿರುವಂತಹ ಬ್ರಾಕ್ಟಿನ ಸ್ಟ್ರಕ್ಚರ್ಸ್ ಇದು. ಓಕೆ, ನೆಕ್ಸ್ಟ್ ಈ ಲೆಮ್ಮ ಮೇಲ್ಗಡೆ ಇರುತ್ತಲ್ಲ ಇನ್ನೊಂದು ಸ್ಟ್ರಕ್ಚರ್, ಇದಕ್ಕೆ ನಾವೇನಂತ ಕರಿತೀವಿ, ದಿಸ್ ಇಸ್ ಪೇಲಿಯಾ. ಓಕೆ, ಇದು ಪೇಲಿಯಾ. ಈ ರೀತಿ ಪ್ರೊಟೆಕ್ಟ್ ಮಾಡುತ್ತೆ ಫ್ಲವರ್ ನ. ಅಂದ್ರೆ ಇದ್ರ ಮಧ್ಯ ಫ್ಲವರ್ ಇರುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇದೇ ಫ್ಲವರ್. ಇಲ್ಲೇನು ಇದು ಹೋಗಿದೆ ಅಲ್ಲ ಲೈನ್, ದಿಸ್ ಇಸ್ ಫ್ಲವರ್. ಈ ಫ್ಲವರಿಗೆ ಪ್ರೊಟೆಕ್ಟ್ ಮಾಡುವಂತ ಸ್ಟ್ರಕ್ಚರೇ ಇವೆಲ್ಲ. ಯಾವುದು ಬ್ರಾಕ್ಟ್. ಒಂದು ಕೆಳಗಡೆ ಬರುವಂತಹ ಎರಡಿದೆಲ್ಲ ಅದನ್ನ ನಾವು ಗ್ಲೂಮ್ ಅಂತ ಕರಿತೀವಿ, ಅಪ್ಪರ್ ಮತ್ತೆ ಲೋಯರ್. ಅದರ ಮೇಲ್ಗಡೆ ಇರುವಂತದ್ದು ಲೆಮ್ಮ, ಅಪ್ಪರ್ ಮತ್ತೆ ಲೋಯರ್. ಆ ಲೆಮ್ಮ ಮೇಲ್ಗಡೆ ಮತ್ತೆ ಏನಿರುತ್ತೆ ಅಂತಂದ್ರೆ ಪೇಲಿಯಾ ಇರುತ್ತೆ. ಆ ಪೇಲಿಯಾ ಮಧ್ಯೆ, ಲೆಮ್ಮ ಮತ್ತೆ ಪೇಲಿಯಾ ಮಧ್ಯೆ ಬರುವಂತ ಸ್ಟ್ರಕ್ಚರ್ ಏನಾಗಿರುತ್ತೆ, ಫ್ಲವರ್ ಆಗಿರುತ್ತೆ. ಈ ಫ್ಲವರ್ ಇದೆ ಅಲ್ಲ, ಇದು ಯಾವಾಗ್ಲೂ ಇದೇ ತರಾನೇ ಇರ್ಬೇಕು. ಅಂದ್ರೆ ಇವೆರಡು ಕ್ಲೋಸ್ ಆಗ್ಬಾರ್ದು. ಯಾವ್ದ್ಯಾವ್ದು, ಲೆಮ್ಮ ಮತ್ತೆ ಪೇಲಿಯಾ ಕ್ಲೋಸ್ ಆಗ್ಬಾರ್ದು. ಸೊ ಹಂಗಾಗಿ ಅದಕ್ಕೆ ಇನ್ನೊಂದು ಸ್ಟ್ರಕ್ಚರ್ ಸಪೋರ್ಟ್ ಮಾಡುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂತ ಅಂದ್ರೆ ಲಾಡಿಕ್ಯೂಲ್ಸ್. ಏನಂತ ಕರಿತಾ ಇದೀವಿ, ಲಾಡಿಕ್ಯೂಲ್ಸ್. ನೌ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಲಾಡಿಕ್ಯೂಲ್ಸ್. ಗೊತ್ತಾಯ್ತು. ನೆಕ್ಸ್ಟ್ ಇಲ್ಲಿ ನೋಡಿ, ಸ್ಟೆಮನ್ ಇದೆ ಅಲ್ಲ, ಇದು ದಿಸ್ ಇಸ್ ಸ್ಟೆಮನ್. ಆಮೇಲೆ ಇದೆಲ್ಲ ಇದು ಓವರಿ. ಮತ್ತೆ ಇಲ್ಲಿದೆ ಅಲ್ಲ, ಇದು ಸ್ಟೈಲ್ ಮತ್ತೆ ಇದು ಸ್ಟಿಗ್ಮಾ. ಈ ಸ್ಟಿಗ್ಮಾ ಮತ್ತೆ ಸ್ಟೈಲ್ ಸ್ಟ್ರಕ್ಚರ್ ಇರುತ್ತಲ್ಲ, ಇದು ಕಂಪ್ಲೀಟ್ ಆಗಿ ಏನಿರುತ್ತೆ ಅಂದ್ರೆ ಇದ್ರ ಮೇಲ್ಗಡೆ ಹೇರ್ಸ್ ತರ ಇರುತ್ತೆ. ಸೊ ಫೆದರ್ಸ್ ತರ ಸ್ಟ್ರಕ್ಚರ್ ಇರುತ್ತೆ. ಓಕೆ, ಸೊ ಗಾಳಿಗೆ ಕ್ಲೀನ್ ಆಗಿ ಏನಾದ್ರೂ ಸ್ಟೆಮನ್ ಇಂದ ಪೋಲನ್ ಗ್ರೈನ್ ಬಂತು ಅಂದ್ರೆ ಇದು ಗಾಳಿಗೆ ಬರುವಂತ ಪೋಲನ್ ನ ಏನ್ ಮಾಡ್ಬೇಕು, ಇದು ಅಟ್ರಾಕ್ಟ್ ಮಾಡ್ಕೋಬೇಕು. ಸೊ ಹಂಗಾಗಿ ಫೆದರಿ ಸ್ಟ್ರಕ್ಚರ್ ಇರುತ್ತೆ. ನೆಕ್ಸ್ಟ್ ಇಲ್ಲಿನೂ ಕೂಡ ಈ ಸ್ಟೆಮನ್ ಇದೆ ಅಲ್ಲ, ಸ್ಟೆಮನ್ ಅಲ್ಲಿ ಬರುವಂತ ಆಂಥರ್ ಯಾವ ರೀತಿ ಇರುತ್ತೆ ಅಂತಂದ್ರೆ ವರ್ಸಟೈಲ್ ಆಂಥರ್ ಅಂತ ಕರಿತೀವಿ. ವರ್ಸಟೈಲ್ ಆಂಥರ್ ಅಂತ ಅಂದ್ರೆ ಗಾಳಿಗೆ ಯಾವುದೇ ರೀತಿ ಡೈರೆಕ್ಷನ್ ಬಂದ್ರು ಇದು ಗಾಳಿಗೆ ಏನಾಗ್ಬೇಕು, ಮೂವ್ ಆಗ್ಬೇಕು. ಸೊ ಒಂದೇ ಒಂದು ಪಾಯಿಂಟ್ ಹಿಂಗಿರುತ್ತೆ, ಅದಕ್ಕೆ ಇಲ್ಲಿ ಆಂಥರ್ ಈ ತರ ಅಟ್ಯಾಚ್ ಆಗಿರುತ್ತೆ. ಸೊ ಹೆಂಗೆ ಗಾಳಿ ಬಂದ್ರು ಈ ಆಂಥರ್ ಏನಾಗ್ತಿರುತ್ತೆ, ಮೂವ್ ಆಗ್ತಿರುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್, ವರ್ಸಟೈಲ್ ಆಂಥರ್ ಅಂತ ಕರಿತೀವಿ. ಸೊ ಹಂಗಾಗಿ ಎಲ್ಲಾ ಕಡೆನೂ ಇದ್ರಲ್ಲಿ ಪ್ರೊಡ್ಯೂಸ್ ಆಗಿರುವಂತ ಪೋಲನ್ ಏನ್ ಮಾಡ್ಬೇಕು, ಅದು ರಿಲೀಸ್ ಮಾಡ್ಬಿಡುತ್ತೆ. ಸೊ ಯೂಶಲಿ ಇಟ್ ಈಸ್ ಅಲೋಯಿಂಗ್ ವಿಂಡ್ ಪಾಲಿನೇಷನ್, ಇಟ್ ಇಸ್ ಪ್ರೊಮೋಟಿಂಗ್ ವಿಂಡ್ ಪಾಲಿನೇಷನ್. ಸೊ ಅಲ್ಲಿನೂ ಕೂಡ ಸ್ಟಿಗ್ಮಾ ಯಾವ ರೀತಿ ಇರುತ್ತೆ, ಫೆದರ್ ತರ ಸ್ಟ್ರಕ್ಚರ್ ಇರುತ್ತೆ. ಅಂದ್ರೆ ಗಾಳಿಗೆ ಈ ರೀತಿ ಅಲ್ಗಾಡ್ತಾ ಇರುತ್ತೆ. ಓಕೆ, ಸೊ ಯಾವ್ದಾದ್ರು ಪೋಲನ್ ಬಂತು ಅಂದ್ರೆ ಅದನ್ನ ಏನ್ ಮಾಡುತ್ತೆ, ಇದು ತಗೊಳುತ್ತೆ. ಗೊತ್ತಾಯ್ತು. ಸೊ ದಟ್ಸ್ ಹೌ ಇಟ್ ಈಸ್ ಏನು ಏಜೆಂಟ್ ಆಫ್ ಪಾಲಿನೇಷನ್. ಇಟ್ ಈಸ್ ಹಿಯರ್ ಈಸ್ ವಿಂಡ್ ಪಾಲಿನೇಷನ್. ಸೊ ಈ ರೀತಿ ಫ್ಲವರಿನ ಸ್ಟ್ರಕ್ಚರ್ ಇರುತ್ತೆ. ಗೊತ್ತಾಯ್ತು. ಸೊ ದಿಸ್ ಇಸ್ ಫ್ಲವರ್ ಸ್ಟ್ರಕ್ಚರ್. ಒಂದು ಸ್ಪೈಕಿನ ಸ್ಟ್ರಕ್ಚರ್ ಇದೆ. ಒಂದು ಸ್ಪೈಕ್ ಅಲ್ಲಿ ಈ ರೀತಿ ಫ್ಲವರ್ ಇರುತ್ತೆ. ಸೊ ಈ ರೀತಿ ಸುಮಾರು ಫ್ಲವರ್ಸ್ ಇರುತ್ತೆ. ಇದೆಲ್ಲ ಸ್ಪೈಕ್ನು ಸೇರಿಸಿದ್ರೆ, ಇದೆಲ್ಲ ಸ್ಪೈಕಲೆಟ್ ನು ಸೇರಿಸಿದ್ರೆ ಒಂದು ಸ್ಪೈಕ್ ಆಗುತ್ತೆ. ಸೊ ದಿಸ್ ಇಸ್ ಆಕ್ಚುಲಿ ಸ್ಪೈಕಲೆಟ್, LET. ದಿಸ್ ಇಸ್ ಆಕ್ಚುಲಿ ಒನ್ ಸ್ಪೈಕಲೆಟ್. ಗೊತ್ತಾಯ್ತಾ. ಸೊ ಒಂದು ಸ್ಪೈಕಲೆಟ್ ಒಳಗಡೆ ಈ ರೀತಿ ಒಂದು ಫ್ಲವರ್ ಇರುತ್ತೆ. ಈ ರೀತಿ ಫ್ಲವರ್ ಇದೆಲ್ಲ ಸ್ಪೈಕಲೆಟ್ ಅಲ್ಲಿನೂ ಕೂಡ ಇರುತ್ತೆ. ಇದೆಲ್ಲ ಸ್ಪೈಕಲೆಟ್ ಸೇರಿ ಒಂದು ಏನಾಗುತ್ತೆ, ಸ್ಪೈಕ್. So this is the inflorescence of this Gramineae family. Next, Androecium ಎಷ್ಟಿದೆ, 3. ಓಕೆ, ಎರಡೆರಡು ವಾರಲ್ ಅಲ್ಲಿ ಅರೇಂಜ್ ಆಗುತ್ತೆ. 3 ಒಂದು ವಾರಲ್, ಇನ್ನೊಂದು 3 ಇನ್ನೊಂದು ವಾರಲ್, ಇನ್ನೊಂದು ಲೇಯರ್ ಅಲ್ಲಿ ಅರೇಂಜ್ ಆಗುತ್ತೆ. ಪಾಲಿಯಾಂಡ್ರಸ್, ಒಂದು ಸ್ಟೆಮನ್ ಇನ್ನೊಂದು ಸ್ಟೆಮನ್ನಿಗೆ ಫ್ಯೂಸ್ ಆಗಿರೋದಿಲ್ಲ. ಸೊ ಹಂಗಾಗಿ ಪಾಲಿಯಾಂಡ್ರಸ್ ಅಂತ ಕರಿತೀವಿ. ಆಂಥರ್ ವರ್ಸಟೈಲ್ ಆಗ್ಲೇ ಹೇಳಿದ್ನಲ್ಲ ಅದು. ನೆಕ್ಸ್ಟ್ ಗೈನೇಶಿಯಂ ಯಾವ ರೀತಿ ಇರುತ್ತೆ, ಮೊನೋಕಾರ್ಪೆಲರಿ, ಒಂದೇ ಕಾರ್ಪೆಲ್, ಸುಪೀರಿಯರ್ ಓವರಿ ಕಂಟೈನಿಂಗ್ ಸಿಂಗಲ್ ಅನಾಟ್ರೋಪಸ್ ಓವ್ಯೂಲ್. ಸೊ ಸಿಂಗಲ್ ಅನಾಟ್ರೋಪಸ್ ಓವ್ಯೂಲ್ ಇದೆ, ಒಂದೇ ಏನು ಕಾರ್ಪೆಲ್ ಇದೆ, ಮತ್ತೆ ಸುಪೀರಿಯರ್ ಇತ್ತು ಅಂತಂದ್ರೆ ಇದೆಲ್ಲ ಯಾವುದು ಅಂದ್ರೆ ಬೇಸಲ್ ಪ್ಲಾಸೆಂಟೇಷನ್. ಗೊತ್ತಾಯ್ತಾ. ನೆಕ್ಸ್ಟ್ ಸ್ಟಿಗ್ಮಾ ಯೂಶಲಿ 2 ಯಾವ ರೀತಿ ಇರುತ್ತೆ, ಫೆದರಿ, ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಆ ರೀತಿ. ನೆಕ್ಸ್ಟ್ ಫ್ರೂಟ್ ನ ಏನಂತ ಕರಿತೀವಿ ಇದ್ರಲ್ಲಿ ಅಂದ್ರೆ ಕ್ಯಾರಿಯೋಪ್ಸಿಸ್. ಯಾಕೆ ಇದು ಕ್ಯಾರಿಯೋಪ್ಸಿಸ್ ಅಂತ ಅಂದ್ರೆ ಮೊನೋಕಾಟ್ ಯಾವ್ದು ಸೀಡ್ ಡಯಾಗ್ರಾಮ್ ಬರಿಬೇಕಾದ್ರೆ ನೀವು ನೋಡಿದಿರಲ್ಲ. ಸೊ ಯಾವ ರೀತಿ ಇರುತ್ತೆ ಅಂದ್ರೆ ಇಲ್ಲಿ ಯೂಶಲಿ ದಿಸ್ ಔಟರ್ ಲೇಯರ್ ಈಸ್ ಆಕ್ಚುಲಿ ಫ್ರೂಟ್ ವಾಲ್. That fruit wall and seed wall are completely attached with each other, fused with each other. ಅಂತ ಫ್ರೂಟ್ಸ್ ಗೆ ನಾವು ಏನಂತ ಕರಿತೀವಿ, ಕ್ಯಾರಿಯೋಪ್ಸಿಸ್. ಓಕೆ, ನೆಕ್ಸ್ಟ್ ಸೀಡ್ ಯಾವ ರೀತಿ ಇರುತ್ತೆ, ಎಂಡೋಸ್ಪರ್ಮಿಕ್. ಆಸ್ ಇಟ್ ಈಸ್ ಮೊನೋಕಾಟ್, ಸೀಡ್ಸ್ ಆರ್ ಎಂಡೋಸ್ಪರ್ಮಿಕ್. ಬಟ್ ಎಕ್ಸೆಪ್ಷನ್ ಯಾವ್ದಿರುತ್ತೆ, ಸೊಲನೇಸಿ ಮತ್ತೆ ಮಾಲ್ವೇಸಿ. ಸೊ ಅದರಲ್ಲಿ ಏನಾಗುತ್ತೆ, ಸೀಡ್ ಎಂಡೋಸ್ಪರ್ಮಿಕ್ ನಾವು ನೋಡ್ತೀವಿ. ನೆಕ್ಸ್ಟ್ ಮೊನೋಕಾಟ್ಲಿಡನ್ ಸೀಡ್ಸ್ ಅಂದ್ರೆ ಒಂದೇ ಕಾಟ್ಲಿಡನ್ ಇರುತ್ತೆ. ನೆಕ್ಸ್ಟ್ ಫ್ಲೋರಲ್ ಫಾರ್ಮುಲಾ ಏನಾಯ್ತು, ಬ್ರಾಕ್ಟ್ ಇರುತ್ತೆ, ಝೈಗೋಮಾರ್ಫಿಕ್ ಫ್ಲವರ್ಸ್ ಇದೆ, ಮತ್ತೆ ಆಕ್ಟಿನೋಮಾರ್ಫಿಕ್ ನು ಕೂಡ ಇರುತ್ತೆ. ಎರಡೂ ತರನೂ ಇರುತ್ತೆ. ನೆಕ್ಸ್ಟ್ ಏನಂದ್ರೆ ಬೈಸೆಕ್ಷುವಲ್ ಫ್ಲವರ್ ಇರುತ್ತೆ. ನೆಕ್ಸ್ಟ್ ಪೆರಿಯಾಂತ್ ಏನು ಅಂತ ಅಂದ್ರೆ 2 ಇರುತ್ತೆ.
ಓಕೆ, ಅದನ್ನ ನಾವೇನಂತ ಕರಿತಾ ಇದೀವಿ, ಲಾಡಿಕಲ್ಸ್ ಫಾರ್ಮೇಶನ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಆಂಡ್ರೀಷಿಯಂ ಯಾವ ರೀತಿ ಇದೆ, 3+3 ಅರೇಂಜ್ಮೆಂಟ್ ಇದೆ. ನೆಕ್ಸ್ಟ್ ಗೈನೀಷಿಯಂ ಒಂದಿದೆ, ಮತ್ತೆ ಇಟ್ ಈಸ್ ಶೋಯಿಂಗ್ ಸುಪೀರಿಯರ್ ಓವರಿ, ದಟ್ ಈಸ್ ಹೈಪೋಗೈನಸ್ ಕಂಡೀಷನ್. ಇದು ಈ ಫ್ಯಾಮಿಲಿನ ಕ್ಯಾರೆಕ್ಟರ್ಸ್ ಆಯ್ತು. ಮೇಜರ್ ಆಗಿ ಎಕನಾಮಿಕ್ ಇಂಪಾರ್ಟೆನ್ಸ್ ತಗೊಳೋದಾದ್ರೆ ಟ್ರಿಟಿಕಮ್ ಎಸ್ಟಿವಮ್ ವೀಟ್, ಆಮೇಲೆ ಅವೆನ್ನ ಸಟೈವಾ ಅಂತ ಅಂದ್ರೆ ಓಟ್ಸ್, ಜಿಯಾಮೇಸ್ ಅಂದ್ರೆ ಕಾರ್ನ್, ಒರೈಸಾ ಸಟೈವಾ ಅಂತ ಅಂದ್ರೆ ರೈಸ್, ಹಾರ್ಡಿಯಂ ವಲ್ಗೇರ್ ಅಂದ್ರೆ ಬಾರ್ಲಿ, ಸಾರ್ಗಮ್ ವಲ್ಗೇರ್ ಅಂತ ಅಂದ್ರೆ ಜೋವರ್ ಜೋಳ. ನೆಕ್ಸ್ಟ್ ಅರೋಮೆಟಿಕ್ ಆಯಿಲ್ಸ್, ಇದರಿಂದ ತೆಗೆಯುವಂತ ಈ ಫ್ಯಾಮಿಲಿ ಬರುವಂತಹ ಪ್ಲಾಂಟ್ಸ್ ಇಂದ ಆಯಿಲ್ ಯಾವ್ದ್ರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತದೆ ಅಂದ್ರೆ ಯಾವ್ದಿದು ಸಿಮ್ಗಾನ್ ಮತ್ ಸಿಟ್ರಸ್ ಅಂತ. ಓಕೆ, ಇದು ಯಾವ್ದು ಅಂದ್ರೆ ಲೆಮನ್ ಗ್ರಾಸ್ ಅದು ಯೂಶಲಿ ಟೀ ಅಲ್ಲಿ ಹಾಕ್ತಾರೆ, ಬಹಳ ಚೆನ್ನಾಗಿ ಅರೋಮಾ ಬರುತ್ತೆ ಅದರಿಂದ. ನೆಕ್ಸ್ಟ್ ಆಂಡ್ರೋಪೋಗಾನ್ ಒಡನೇಟಸ್ ಅಂದ್ರೆ ಜಿಂಜರ್ ಗ್ರಾಸ್, ಇದು ಗೊತ್ತಾಯ್ತಾ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ವರ್ಕಿಗೆ ಏನ್ ಯೂಸ್ ಮಾಡ್ತಾರೆ ಅಂದ್ರೆ ಬ್ಯಾಂಬೂಸಾ ಸ್ಪೀಶೀಸ್, ಬ್ಯಾಂಬೂನ ಯೂಸ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಹಟ್ಸ್, ಬೋಟ್ಸ್ ಮತ್ತೆ ಕಾರ್ಟ್ಸ್ ಗೆ ಇದನ್ನ ಯೂಸ್ ಮಾಡ್ತಾರೆ. ಇನ್ನು ಎಲ್ಲಾ ಫ್ಯಾಮಿಲಿನ ಫ್ಲೋರಲ್ ಡಯಾಗ್ರಾಮ್ ತಗೊಳೋದಾದ್ರೆ ನೋಡಿ, ಫ್ಲೋರಲ್ ಫಾರ್ಮುಲಾದಲ್ಲಿ ನಾವು ಎಸ್ಟಿವೇಶನ್ ಅನ್ನ ನೋಡಕ್ ಬರಲ್ಲ, ಬಟ್ ಫ್ಲೋರಲ್ ಡಯಾಗ್ರಾಮ್ ಅಲ್ಲಿ ನಾವೇನು ಕಂಡುಹಿಡಿಬಹುದು ಅಂತಂದ್ರೆ ಎಸ್ಟಿವೇಶನ್ ಎಲ್ಲ ಕಂಡುಹಿಡಿಬಹುದು, ಗೊತ್ತಾಯ್ತಾ. ಸೊ ಅದು ಡಿಫ್ರೆನ್ಸ್ ಏನು ಫ್ಲೋರಲ್ ಡಯಾಗ್ರಾಮ್ ಫ್ಲೋರಲ್ ಫಾರ್ಮುಲಾದಲ್ಲಿ ಅಂತ ಕೇಳಿದ್ರೆ ಇದನ್ನ ನೀವು ಹೇಳ್ಬೋದು. ಈಗ ನೋಡಿ, ಫಸ್ಟ್ ಇರೋದು ಯಾವ್ದು ಅಂತಂದ್ರೆ ಇದು ನೋಡಿದ ತಕ್ಷಣ ಏನಂತ ಹೇಳ್ಬೋದು ನಾವು, ಫ್ಯಾಬೇಸಿ ಅಂತ ಹೇಳ್ಬೋದು. ಯಾಕೆ ನೋಡಿ, ಇಲ್ಲಿ ನೋಡಿ 2 ಪೆಟಲ್ಸ್ ಇದೆ ಅಲ್ಲ, ಇದು ಯಾವ ರೀತಿ ಅರೇಂಜ್ ಆಗಿದೆ, ಫ್ಯೂಸ್ ಆಗಿದೆ. ಕೀಲ್ ಪೆಟಲ್, ಇಲ್ಲಿ ಇರುವಂತದ್ದು 2 ಕೀಲ್ ಪೆಟಲ್, ಇಲ್ಲಿ ಇರುವಂತದ್ದು 2 ವಿಂಗ್ ಪೆಟಲ್, ಒಂದು ಪೋಸ್ಟೀರಿಯರ್ ಸ್ಟ್ಯಾಂಡರ್ಡ್ ಪೆಟಲ್ ವೆಕ್ಸಿಲಮ್. ಇಂಥದಕ್ಕೆ ಏನಂತ ಕರಿತೀವಿ, ವೆಕ್ಸಿಲರಿ ಎಸ್ಟಿವೇಶನ್. ಮತ್ತೆ ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತಂದ್ರೆ 9+1 ಕಂಡೀಷನ್. ಸೊ ಇದೆಲ್ಲ ಆಂಡ್ರೀಷಿಯಂ ಇದೆ ಅಲ್ಲ, 9+1 ಕಂಡೀಷನ್, ಡೈಅಡೆಲ್ಫಸ್ ಕಂಡೀಷನ್ ಇದೆ. ಸೊ ಈ ರೀತಿ ಅರೇಂಜ್ಮೆಂಟ್ ಇತ್ತು ಅಂದ್ರೆ ದಿಸ್ ಇಸ್ ಲೆಗುಮಿನೇಸಿ ಫ್ಯಾಬೇಸಿ ಪ್ಯಾಪಿಲಿನೇಡ್. ನೆಕ್ಸ್ಟ್ ಮಾಲ್ವೇಸಿ ಫ್ಯಾಮಿಲಿ ಅಂತ ಇದನ್ನ ಯಾವ ರೀತಿ ಹೇಳ್ಬೋದು ಅಂತ ಅಂದ್ರೆ, ಹೈಬಿಸ್ಕಸ್ ನೆನಪು ಮಾಡ್ಕೊಂತಾರೆ ಮಾಲ್ವೇಸಿಯಲ್ಲಿ, ಅಲ್ಲಿ ನ್ಯೂಮರಸ್ ಸ್ಟೆಮನ್ಸ್ ಇರುತ್ತೆ. ಹೈಬಿಸ್ಕಸ್ ಅಲ್ಲಿ ಮೇಲ್ಗಡೆ ಅಲ್ಲ, ಅದೆಲ್ಲ ಸ್ಟೆಮನ್ಸ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ನೋಡಿ ಸ್ಟೆಮನ್ಸ್. ಮತ್ತೆ ಈ ಸ್ಟೆಮನ್ಸ್ ಏನಕ್ಕೆ ಅಟ್ಯಾಚ್ ಆಗಿರುತ್ತೆ, ಪೆಟಲ್ಸ್ ಗೆ ಅಟ್ಯಾಚ್ ಆಗುತ್ತೆ. ಸೊ ಎಪಿಪೆಟಾಲಸ್ ಕಂಡೀಷನ್ ತೋರಿಸ್ತಾ ಇದೆ. ಸೊ ಈ ಕ್ಯಾರೆಕ್ಟರ್ ನೋಡಿದ ತಕ್ಷಣ ನೀವು ಏನಂತ ಗೆಸ್ ಮಾಡ್ಬೋದು ಅಂದ್ರೆ ದಿಸ್ ಇಸ್ ಮಾಲ್ವೇಸಿ. ನೆಕ್ಸ್ಟ್ ಬ್ರಾಸಿಕೇಸಿ ಹೆಂಗ್ ಹೇಳ್ಬೋದು ನೋಡಿ, ಟೆಟ್ರಾಡೆನಮಸ್ ಕಂಡೀಷನ್ ಇದೆ. 2 ಯಾವುದು ಸ್ಟೆಮನ್ ಏನು ಹೊರಗಡೆ ಇರುವಂತದ್ದು ಶಾರ್ಟ್ 2, ಒಳಗಡೆ ಇರುವಂತದ್ದು ಲಾಂಗ್ 4 ಇದೆ. ಮತ್ತೆ ಇಲ್ಲಿ ಕಾಣಿಸ್ತಿರುವಂತ ಕಂಡೀಷನ್ 2 ಕಾರ್ಪಲ್ ಇದೆ, 2 ಕಾರ್ಪಲ್ ಫ್ಯೂಸ್ ಆಗಿರುತ್ತೆ. ಪೆರೈಟಲ್ ಪ್ಲಾಸೆಂಟೇಶನ್ ಇದರಲ್ಲಿ ನೋಡ್ತೀವಿ. ಸೊ ಇದು ಇಲ್ಲಿ ನೀವು ಈಸಿಯಾಗಿ ಹೇಳ್ಬೋದು. ನೆಕ್ಸ್ಟ್ ಇದು ಬ್ರಾಸಿಕೇಸಿ ಆಯ್ತು. ನೆಕ್ಸ್ಟ್ ಇಲ್ಲಿ 2 ಕಾಣಿಸ್ತಿದೆ, ಒಂದು ಡಿಸ್ಕ್ ಫ್ಲೋರೆಟ್ ಮತ್ತೆ ಇನ್ನೊಂದು ರೇ ಫ್ಲೋರೆಟ್. ಇದನ್ನ ಯಾವ ರೀತಿ ಕಂಡುಹಿಡಿಬಹುದು, ಮತ್ತೆ ಇದು ಏನಾದ್ರೂ ಕನ್ಫ್ಯೂಸ್ ಆಗ್ತಾ ಇದ್ರೆ ಇದ್ರಲ್ಲಿ ಒಂದ್ ಅರ್ಥ ಮಾಡ್ಕೊಳ್ಳಿ, ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ 5 ಸ್ಟೆಮನ್ಸ್ ಕರೆಕ್ಟ್ ಆಗಿ ಇರುತ್ತೆ ಡಿಸ್ಕ್ ಫ್ಲೋರೆಟ್ ಅಲ್ಲಿ, ಬಟ್ ಇದರಲ್ಲಿ ಸ್ಟೆಮನ್ಸ್ ಜಾಸ್ತಿ ಇರುತ್ತೆ. ಇನ್ನೊಂದು ಏನ್ ಸಿಮಿಲಾರಿಟೀಸ್ ಅಂತ ಅಂದ್ರೆ ಸ್ಟೆಮನ್ಸ್ ಪೆಟಲ್ಸ್ ಗೆ ಅಟ್ಯಾಚ್ ಆಗಿದೆ, ಎಪಿಪೆಟಾಲಸ್ ಕಂಡೀಷನ್, ಇದರಲ್ಲೂ ಕೂಡ ಎಪಿಪೆಟಾಲಸ್ ಕಂಡೀಷನ್ ಕಾಣಿಸ್ತಾ ಇದೆ. ಓಕೆನಾ. ಸೊ ಇನ್ ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಇಲ್ಲಿ ಸಿಮಿಲರ್ ಇರುತ್ತೆ. ಮತ್ತೆ ಇಲ್ಲಿ ಇದು ಟ್ವಿಸ್ಟೆಡ್ ಎಸ್ಟಿವೇಶನ್ ತೋರಿಸುತ್ತೆ, ಬಟ್ ಇದು ಇಲ್ಲಿ ವೆಲ್ವೆಟ್ ಎಸ್ಟಿವೇಶನ್ ತೋರಿಸ್ತಾ ಇದೆ, ಗೊತ್ತಾಯ್ತಾ. ನೆಕ್ಸ್ಟ್ ಇಲ್ಲಿ ನೋಡಿ, ರೇ ಫ್ಲೋರೆಟ್ ಈಸಿಯಾಗಿ ಕಂಡುಹಿಡಬಹುದು. ಯಾಕೆ ಅಂತ ಅಂದ್ರೆ ಇದರಲ್ಲಿ ಒಂದೇ ಸೆಕ್ಸ್ ಆರ್ಗನ್ ಇರುತ್ತೆ, ಗೈನೀಷಿಯಂ. ಸೊ ದಟ್ ಈಸ್ ಬೇಸಲ್ ಪ್ಲಾಸೆಂಟೇಶನ್, ಎರಡನ್ನೂ ಕೂಡ ಬೇಸಲ್ ಪ್ಲಾಸೆಂಟೇಶನ್, ಒಂದೇ ಓವ್ಯೂಲ್, ಮೋನೋಕಾರ್ಪಲ್, ಬೇಸಲ್ ಪ್ಲಾಸೆಂಟೇಶನ್, ಒಂದೇ ಲಾಕ್ಯೂಲ್ ಇರುವಂತದ್ದು. ಓಕೆ. ನೆಕ್ಸ್ಟ್ ಅದೇ ಸ್ಟೆಮನ್ ಇರೋದಿಲ್ಲ, 3 ಪೆಟಲ್ಸ್ ಅಷ್ಟೇ ಇಲ್ಲಿ ತೋರಿಸ್ತಾ ಇದಾರಲ್ಲ ಇದು. ಸೊ ದಿಸ್ ಇಸ್ ರೇ ಫ್ಲೋರೆಟ್. ಇನ್ನು ಈಸಿಯಾಗಿ ಇದನ್ನ ಹೇಳ್ಬೋದು ಯಾವುದು, ಗ್ರಾಮಿನೇಯಿ ಅಂತ. ಯಾಕಂದ್ರೆ ಇಲ್ಲಿ ಪೆರಿಯಾಂತ್ ಇದೆ ಅಲ್ಲ, 2 ಸ್ಟ್ರಕ್ಚರ್ ತೋರಿಸಿದ್ರಲ್ಲ, ಇದೇ ಪೆರಿಯಾಂತ್, ಮುಗೀತು, ಇನ್ನೇನು ಸ್ಟ್ರಕ್ಚರ್ ಇಲ್ಲಿ ಕಾಣಿಸೋದಿಲ್ಲ. ನೆಕ್ಸ್ಟ್ 2 ಬ್ರಾಕ್ಟ್ ಇದೆ, 2 ಪೆರಿಯಾಂತ್ ಇದೆ. ನೆಕ್ಸ್ಟ್ ಇಲ್ಲಿ ಯಾವುದು ಸ್ಟೆಮನ್ ಇದೆ ಅಲ್ಲ, 3+3 ಅರೇಂಜ್ಮೆಂಟ್ ಇರುತ್ತೆ, 3+3 ಅರೇಂಜ್ಮೆಂಟ್. ಮತ್ತೆ ಇಲ್ಲಿ ನೋಡಿ ಹೇರ್ಸ್ ತರ ಕಾಣಿಸ್ತಾ ಇದೆ ಇಲ್ಲಿ, ಯಾವುದಕ್ಕೆ, ಓವರಿ ಮಿಡಲ್ ಅಲ್ಲಿ ಗೈನಿಷಮ್ ಏನಿದೆಲ್ಲ ಅದ್ರ ಪಕ್ಕದಲ್ಲಿ ಇಲ್ಲಿ 2 ಹೇರ್ಸ್ ತರ ತೋರಿಸ್ತಾರೆ. ಏನು ಅಂತ ಅಂದ್ರೆ ದಟ್ ಇಸ್ ಸ್ಟಿಗ್ಮಾ, ಸ್ಟಿಗ್ಮಾ ಮತ್ತೆ ಸ್ಟೈಲ್ ಇದೆಲ್ಲ ಅದು ಹೇರೇ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ಹೇರ್ಸ್ ತರ ಪ್ಯಾಟರ್ನ್ ತೋರಿಸಿದ್ದಾರೆ. ಸೊ ಈ ರೀತಿ ಅರೇಂಜ್ಮೆಂಟ್ ಇತ್ತು ಅಂದ್ರೆ ನೀವು ಈಸಿಯಾಗಿ ಏನಂತ ಹೇಳ್ಬೋದು, ದಿಸ್ ಇಸ್ ಗ್ರಾಮಿನಿ ಅಂತ ಹೇಳ್ಬೋದು. ಸೊ ಫ್ಲೋರಲ್ ಡಯಾಗ್ರಾಮ್ ಕೊಟ್ಟು ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಅಥವಾ ಐಡೆಂಟಿಫಿಕೇಶನ್ ಮಾಡಕ್ ಹೇಳಿದ್ರೆ ನೀವು ಆರಾಮಾಗಿ ಕಂಡುಹಿಡಿಬಹುದು. ನಾನು ಇವಾಗ ಹೇಳಿದ್ನಲ್ಲ ಆ ಟ್ರಿಕ್ಸ್ ನ ಇಟ್ಕೊಂಡು. ಸೊ ಈ ಸೆಷನ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಮತ್ತೆ ನೆಕ್ಸ್ಟ್ ನೀಟ್ ಎಕ್ಸಾಮಿನ PYQ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಪ್ರೆಸ್ ದ ಬೆಲ್ ಐಕನ್ ಅಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಅಂಡ್ ಶೇರ್ ದಿಸ್ ವಿತ್ your friends. So meet you in the next video. Bye.